ಸೊ ಈ ಜಿಯೋ ಪೊಲಿಟಿಕಲ್ ಸೀನು ಯಾಕೆ ಸಡನ್ ಆಗಿ ಇಷ್ಟು ಚೇಂಜ್ ಆಗ್ತಿದೆ ಲಾಸ್ಟ್ ಫ್ಯೂ ಮಂತ್ಸ್? ಯಾಕೆ ಇಷ್ಟು ಎಸ್ಕಲೇಟ್ ಆಗಿದೆ, ಚೇಂಜ್ ಆಗಿದೆ? ಟ್ರಂಪ್ ಬಂದಾಗ ನನಗೆ ನೊಬೆಲ್ ಪೀಸ್ ಪ್ರೈಸ್ ಕೊಡಿ ಅಂತ. ಬಟ್ ದೆನ್ ಇವೆಂಚುಲಿ ಎಂಡೆಡ್ ಅಪ್ ಬಿಕಮಿಂಗ್ ಎ ವಾರ್ ಮಾಂಗರ್. ಇವತ್ತು ನಮ್ ಜೊತೆ ಇರೋರು ಒಬ್ಬ ಲೀಡರ್ ಅಲ್ಲದೆ ಬಹಳಷ್ಟು ಲೀಡರ್ಸ್ ನ ಇಂಡಿಯಾ ಕೊಟ್ಟಿದ್ದಾರೆ. ಬೆಂಗಳೂರಿನ IAS ನ ಚೇಂಜ್ ಮಾಡಿದಂತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಸ್ ನನ್ ಅದರ್ ದನ್ ವಿನಯ್ ಸರ್, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಇನ್ಸೈಟ್ಸ್ IAS. ಸರ್ ವೆಲ್ಕಮ್ ಆಲ್ ರೌಂಡರ್ ಶೋಗೆ. ಪಾಕಿಸ್ತಾನ ಇದರಿಂದ ಅಡ್ವಾಂಟೇಜಸ್ ಏನು, ಮೀಡಿಯೇಷನ್ ಮಾಡ್ತಿರೋದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಏನು, ನಮ್ಗೆ ಏನೇನು ಲಾಸಸ್ ಆಗುತ್ತೆ? ಇಂಡಿಯನ್ ಓಷನ್ ರೀಜನ್ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಂತ ಇತ್ತು. ಬಟ್ ಆ ಇಮೇಜ್ ಇವಾಗ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇರಾನ್ ಇಸ್ರೇಲ್ ಅಟ್ಯಾಕ್ ಮಾಡಿತ್ತು, ಅದು ಕಂಡೀಷನ್ ಇತ್ತು ಆರ್ಟಿಕಲ್ 5 ಅಂತೇನೋ ನ್ಯಾಟೋದಲ್ಲಿ. ಎನಿಮಿ ಕಂಟ್ರಿ ನನ್ನ ಅಟ್ಯಾಕ್ ಮಾಡಿದಾಗ ನಾವು ಬರ್ತೀವಿ ಅಂತ. ನಾಳೆ ದಿನ ಡಾಲರ್ ಅನ್ನೋದು ಬೇಡವೇ ಬೇಡ ಟ್ರಾನ್ಸಾಕ್ಟ್ ಮಾಡೋದಕ್ಕೆ ಅಂದಾಗ ಗ್ಲೋಬಲಿ ಏನೇನು ಚೇಂಜಸ್ ಆಗಿದೆ? ಫಾರ್ಮರ್ CEO ಆಫ್ ಗೂಗಲ್ ನಾವು ಹಿ ಸ್ಟಾರ್ಟೆಡ್ ಇಸ್ ಓನ್ ಮಿಲಿಟರಿ ಪ್ರೊಡಕ್ಷನ್ ಕಂಪನಿ, AI ಡ್ರಿವನ್. ಎಲ್ಲ ನೇಬರಿಂಗ್ ಕಂಟ್ರಿಲಿ ಏನೋ ಒಂದಾಗಿದೆ. ಎಲ್ಲಾದ್ರ ಮಧ್ಯೆ ಹೇಗೆ ನಾವು ಇಷ್ಟು ಕಾಮ್ ಆಗ್ಬೋದಿದ್ವಿ? ನಾಳೆ ದಿನ ಇದೆಲ್ಲ ಸರೌಂಡ್ ಆಗಿ ವಿಲ್ ಇಟ್ ನಾಟ್ ಅಫೆಕ್ಟ್ ಅಸ್? Here come the all-rounder. ಆಲ್ರೌಂಡರ್ಸ್, ನೀವು ಕರ್ನಾಟಕದ ಯಾವ ಭಾಗದಲ್ಲಿದ್ದರೂ ಜಗತ್ತಲ್ಲಿ ಏನಾಗ್ತದೆ ಅಂತ ಗೊತ್ತಾಗಲೇಬೇಕು. US, ಇಸ್ರೇಲ್, ಇರಾನ್ ವಾರು, ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಅಫ್ಘಾನಿಸ್ತಾನ್, ಇನ್ನೊಂದು ಕಡೆ ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್. ಜಗತ್ತಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ನಾಟ್ ಸ್ಟೇ ಅಪ್ ಟು ದ ಡೇಟ್. ಸೊ ಇವತ್ತು ಜಗತ್ತಲ್ಲಿ ನಡೀತಿರೋ ಜಿಯೋ ಪೊಲಿಟಿಕಲ್ ಸೀನ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಿದ್ದು ನನ್ ಅದರ್ ದ್ಯಾನ್ ದ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಇನ್ಸೈಟ್ಸ್ IAS ವಿನಯ್ ಕುಮಾರ್ ಸರ್. ಬಹಳಷ್ಟು ಜನ IASಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ಭಾಳ ಜನ ಬ್ಯೂರೋಕ್ರಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇವತ್ತು ಜಗತ್ತಲ್ಲಿ ಏನು ನಡೀತದೆ ಅಂತ ಸಿಂಪಲ್ ಆಗಿ ಅವ್ರ ಜೊತೆ ಮಾತಾಡಿದ್ವಿ. ಸೊ ಮಿಸ್ ಮಾಡದೆ ಈ ಒಂದು ಎಪಿಸೋಡ್ನ ಕೊನೆ ತನಕ ನೋಡಿ. ಹಾಗೆಯೇ ನಾನು ಕೇಳ್ಕೊತಾ ಇರೋದೇನಪ್ಪ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಒಳ್ಳೆ ಕಾಂಟೆಂಟ್ ಮಾಡಬೇಕು ಅಂತ ಪ್ರತಿದಿನ ಪ್ರಯತ್ನ ಪಡ್ತಾ ಇರ್ತೀವಿ. ಸೊ ನಮ್ಮ ಒಂದು ಟೀಮ್ಗೆ ಇನ್ನಷ್ಟು ಪವರ್ ಸಿಗೋದು, ಶಕ್ತಿ ಸಿಗೋದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆಲ್ರೌಂಡರ್ಸ್ ಯೂಟ್ಯೂಬ್ ಚಾನಲ್ಗೆ. ಹಾಗೆಯೇ ಈ ಒಂದು ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್, ಶಾರ್ಟ್ ಕ್ಲಿಪ್ಸ್ನ ಆಲ್ರೌಂಡರ್ ಕ್ಲಿಪ್ಸ್ ಚಾನಲ್ ಹಾಕ್ತೀವಿ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಒಂದು ಕಾನ್ಫಿಡೆನ್ಸ್ನ ನಮಗೆ ಇನ್ನಷ್ಟು ಕೊಡಬೇಕು ಅಂತ ಕೇಳ್ತಾ ಬನ್ನಿ, ಲೆಟ್ಸ್ ಗೋ. ಸಾಮಾನ್ಯವಾಗಿ ಒಂದು ದೇಶ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಅದರ ಲೀಡರ್ಸ್ ತುಂಬ ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳ್ತಾರೆ. ಸೊ ಇವತ್ತು ನಮ್ಮ ಜೊತೆ ಇರೋರು ಒಬ್ಬ ಲೀಡರ್ ಅಲ್ಲದೆ ಬಹಳಷ್ಟು ಲೀಡರ್ಸ್ನ ಇಂಡಿಯಾ ಕೊಟ್ಟಿದ್ದಾರೆ. ಈಸ್ ನನ್ ಅದರ್ ದ್ಯಾನ್ ವಿನಯ್ ಸರ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಇನ್ಸೈಟ್ಸ್ IAS. ಇನ್ಫ್ಯಾಕ್ಟ್ ಬೆಂಗಳೂರಿನ IAS ನ ಚೇಂಜ್ ಮಾಡಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸರ್ ವೆಲ್ಕಮ್ ಆಲ್ರೌಂಡರ್ ಶೋಗೆ. ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್. ಸರ್ ಇನ್ಫ್ಯಾಕ್ಟ್ ಒಂದು 4-5 ಇಯರ್ಸ್ ಬ್ಯಾಕ್ ನಾನು ಬಂದಿದ್ದೆ. ಇವಾಗ ಮೊದಲೇ ಮಾತಾಡ್ತಾ ಇದ್ವಿ, ಸರಿ ನಾನು ಟ್ರೈ ಮಾಡೋಣ ಅಂತಿದ್ದೀನಿ, ಏನು ಮಾಡೋದು ಅಂತ. ಅವಾಗಲೇ ಲೇಟ್ ಆಗಿತ್ತು, ಆದರೂ ನೀವು ಪ್ರೋತ್ಸಾಹ ಕೊಟ್ಟು ಇಲ್ಲಪ್ಪ ಮಾಡು ಆಗುತ್ತೆ ಅಂತ ಹೇಳಿದ್ರಿ. ಆ್ಯಂಡ್ ಅದರಲ್ಲೇ ಗೊತ್ತಾಗುತ್ತೆ ಎಂಥ ಒಳ್ಳೆ ಟೀಚರ್ ನೀವು ಅಂತ. ಬಟ್ ಇವಾಗ ನಾವು ಮಾಡ್ತಿರೋ ಡಿಸ್ಕಷನ್ ಮೇನ್ಲಿ ಅಬೌಟ್ ಜಿಯೋ ಪಾಲಿಟಿಕ್ಸ್, ಜಗತ್ತಲ್ಲಿ ಆಗ್ತಿರೋ ಎಲ್ಲ ಚೇಂಜಸ್. ಇಟ್ ಮೈಟ್ ಇನ್ವಾಲ್ವ್ US, ಇಸ್ರೇಲ್, ಇರಾನ್, UAE, ಈ ಕಡೆ ಚೈನಾ ಸೆಕ್ಟ್ರಲ್ಲಿ ಒಂದು ಕಡೆ ಆಗ್ತದೆ, ಸೌತ್ ಈಸ್ಟ್ ಏಷ್ಯಾ ಆಗ್ತದೆ, ಅಲ್ಲಿ ರಷ್ಯಾಲಿ ಒಂದು ಕಡೆ ಆಗ್ತದೆ. ಸೊ ಈ ಜಿಯೋ ಪೊಲಿಟಿಕಲ್ ಸೀನು ಯಾಕೆ ಸಡನ್ನಾಗಿ ಇಷ್ಟು ಚೇಂಜ್ ಆಗ್ತಿದೆ ಲಾಸ್ಟ್ ಫ್ಯೂ ಮಂತ್ಸ್? ಯಾಕೆ ಇಷ್ಟು ಎಸ್ಕಲೇಟ್ ಆಗಿದೆ, ಚೇಂಜ್ ಆಗಿದೆ? ಸಿ ಇಟ್ ಸ್ಟಾರ್ಟೆಡ್ ವಿತ್ ಈಗ ಸೆಕೆಂಡ್ ವರ್ಲ್ಡ್ ವಾರ್ ಆದಾಗಿಂದನೂ ದೇರ್ ಹ್ಯಾವ್ ಬೀನ್ ಸೀರೀಸ್ ಆಫ್ ಗ್ಲೋಬಲ್ ಇವೆಂಟ್ಸ್. ಬಟ್ ರೀಸೆಂಟಾಗಿ ಏನು ಯುಕ್ರೇನ್ ರಷ್ಯಾ ವಾರ್ ಶುರು ಆಯ್ತಲ್ಲ, ಸೊ ಅದು ರಷ್ಯಾ ವೆನ್ ಇಟ್ ಫೆಲ್ಟ್ ದಟ್ ಇಟ್ ಈಸ್ ವೀಕನಿಂಗ್. ಸೊ ಬಿಫೋರ್ ದಟ್ ಡಿಸ್ಇಂಟಿಗ್ರೇಷನ್ ಆಫ್ USSR ಆಯಿತು. USSR ಆದಾಗ ಅರೌಂಡ್ 15 ಕಂಟ್ರೀಸ್ ಫಾರ್ಮ್ ಆಯಿತು. ಅದು ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತ ಒಂದು ಅಸೋಸಿಯೇಷನ್ ಆಯಿತು. ಅದರಲ್ಲಿ ರಷ್ಯಾ ತುಂಬ ಬಿಗ್ ಕಂಟ್ರಿ ಇದ್ದಿದ್ದು. ಇಟ್ ಬಿಕೇಮ್ ನಾಟ್ ಸ್ಮಾಲ್, ಜಿಯೋಗ್ರಫಿಕಲಿ ಇಟ್ ಇಸ್ ಸ್ಟಿಲ್ ವೆರಿ ಬಿಗ್ ಕಂಪೇರ್ಡ್ ಟು ಇಂಡಿಯಾ. ಅದಾದಮೇಲೆ US ಬಿಕೇಮ್ ಅ ಡಾಮಿನೆಂಟ್ ಸೋಲ್ ಸೂಪರ್ ಪವರ್ ಇನ್ ದ ವರ್ಲ್ಡ್. ಸೊ ಅದು NATO ಕ್ರಿಯೇಟ್ ಮಾಡ್ತು. ಆ್ಯಂಡ್ ದೆನ್ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ದಿ ಎಂಟೈರ್ ವರ್ಲ್ಡ್ ಇನ್ ಎ ವೇ, ಟೆಕ್ನಾಲಜಿಕಲಿ ಇರ್ಬೋದು, ಟ್ರೇಡ್ ವೈಸ್ ಇರ್ಬೋದು, ಕರೆನ್ಸಿ ವೈಸ್ ಇರ್ಬೋದು. ಸೊ ರಷ್ಯಾಗೂ ಸುಮ್ಮನೆ ಇರಬಾರ್ದಲ್ಲ, ನಾನು ಒಂದು ಕಾಲದಲ್ಲಿ ಬೈಪೋಲಾರ್ ವರ್ಲ್ಡಲ್ಲಿ ಸೂಪರ್ ಪವರ್ ಇದ್ದೆ ಅಂತಂದು. ಸೊ ಇಟ್ ಸ್ಟಾರ್ಟೆಡ್ ವಿತ್ ಯುಕ್ರೇನ್. ಅವ್ರಿಗೇನಂದರೆ ಥ್ರೆಟ್ ಪರ್ಸೆಪ್ಷನ್. NATO ನನ್ನ ಡೋರಿ, ನನ್ನ ಬಾಗಿಲು ತನಕ ಬರ್ತಾ ಇದೆ. NATO ಇಲ್ಲಿ ತನಕ ಬಂತು ಅಂತಂದರೆ, NATO ಹೆಂಗೆ ಅಂತಂದರೆ, ಇಫ್ ರಷ್ಯಾ ಅಟ್ಯಾಕ್ಸ್ ಎನಿ NATO ಕಂಟ್ರಿ, ಅದು ಆರ್ಟಿಕಲ್ 5 ಅಂತ ಬರುತ್ತೆ, ದೇ ಕೆನ್ ಇಮಿಡಿಯೇಟ್ಲಿ ಅಟ್ಯಾಕ್ ಲೈಕ್ ಟುಗೆದರ್ ಆಸ್ ಎ ಬ್ಲಾಕ್. ಸೊ ಹಿಂಗಿದ್ದಾಗ ಏನಾಗ್ತದೆ, NATO ದೂರ ಇಡಬೇಕು ಅಂತಂದು ಇಟ್ ಸ್ಟಾರ್ಟೆಡ್ ವಾರ್. ಫಸ್ಟ್ ಕ್ರಿಮಿಯಾ ವಾರ್ ಅಂತ ಆಯಿತು. ಕ್ರಿಮಿಯಾ ಅಂತ ಒಂದು ಸ್ಮಾಲ್ ಟೆರಿಟರಿ. ಆಮೇಲೆ ಈಗ ಯುಕ್ರೇನ್ ಆಯಿತು. ಆ್ಯಂಡ್ ದೆನ್ ಈ ಕಡೆ ಚೈನಾ ಡಾಮಿನೆನ್ಸ್ ಆಯಿತು. ಆಮೇಲೆ ಚೈನಾ ಡಾಮಿನೆನ್ಸ್ ಆದಾಗ US ಟ್ರಂಪ್ ಬಂದಾಗ
ಕೈಂಡ್ ಆಫ್ ಈ ಸೆಡ್ ಐ ವಾಂಟ್ ಟು ಸ್ಟಾಪ್ ವಾರ್ಸ್, ನನಗೆ ನೋಬೆಲ್ ಪೀಸ್ ಪ್ರೈಸ್ ಕೊಡಿ ಅಂತಂದು. ಕರೆಕ್ಟ್. ಬಟ್ ದೆನ್ ಇವೆಂಚುಲಿ ಎಂಡೆಡ್ ಅಪ್ ಬಿಕಮಿಂಗ್ ಎ ವಾರ್ ಮಾಂಗರ್, ಹೌದು. ರೈಟ್. ಬಟ್ ಇಸ್ರೇಲ್ ಟೈಡ್ ಅವರ್ ಹ್ಯಾಂಡ್ಸ್ ಅಂತಂದು ದ ಡಿಫೆನ್ಸ್ ಸೆಕ್ರೆಟರಿ ಟೋಲ್ಡ್. ಇಸ್ರೇಲ್ ಹೋಗಿ ಪ್ರೆಷರ್ ಆಗ್ತು. ಇಸ್ರೇಲ್ಗೆ ಯಾಕೆ ಭಯ ಅಂತಂದರೆ, ಇರಾನ್ ಸಿನ್ಸ್ 1979 ರೆವಲ್ಯೂಷನ್ ಆಯಿತು, ನ್ಯೂ ಗೌರ್ಮೆಂಟ್ ಅಂದರೆ ಸುಪ್ರೀಂ ಲೀಡರ್ ಅಂತ ಖಮೇನಿ ಬಂದಾಗ. ಖಮೇನಿ ಬಂದರು. ಅವಾಗಿಂದ ಏನಾಯಿತು, ಟಿಲ್ 79 ಇರಾನ್ ಆ್ಯಂಡ್ ಇಸ್ರೇಲ್ ವರ್ ವೆರಿ ಕ್ಲೋಸ್ ಪಾರ್ಟ್ನರ್ಸ್, ಫ್ರೆಂಡ್ಸ್ ಇದ್ದಂಗಿದ್ರು ಅವರಿಬ್ಬರು ಅಲ್ಲಿ ತನಕ. 79 ಆದಮೇಲೆ ಏನಾಯಿತು, ಅಲ್ಲಿ ಶಾ ರೆಜಿಮ್ ಅಂತ ಇತ್ತು, ಪಹಲವಿ ರೆಜಿಮ್ ಅಂತ ಬರುತ್ತೆ, ಶಾ ಅಂತ ಇದ್ದರು. ಸೊ ಅವರು ಮಾಡರ್ನ್ ಇದ್ದರು, ಲಿಬರಲ್ ಇದ್ದರು. ಸೊ ದ್ಯಾಟ್ ಕ್ಲೋಸ್ ಟೈಸ್. ಯಾವಾಗ ರೆವಲ್ಯೂಷನ್ ಆಯಿತು, ದೆನ್ ಇವ್ರೇನು ಹೇಳಿದರು, ಇಸ್ರೇಲ್ ಶುಡ್ ನಾಟ್ ಎಕ್ಸಿಸ್ಟ್ ಇಯರ್. ನಮ್ಮ ನೇಬರ್ಹುಡ್ಡಲ್ಲಿ ಇಸ್ರೇಲ್ ಈಸ್ ಅ ಇಲ್ಲೀಗಲ್ ಕಂಟ್ರಿ, ಇಲ್ಲೆಜಿಟಿಮೇಟ್ ಕಂಟ್ರಿ, ಅದಿಲ್ಲಿ ಇರಬಾರ್ದು. ಸೊ ಅದನ್ನು ನಾವು ವಿ ವಿಲ್ ವೈಪ್ ಆಫ್ ದ ಮ್ಯಾಪ್ ಆಫ್ ದ ವರ್ಲ್ಡ್ ಅಂತಂದು ಅಹಮದಿನಜಾದ್ ಅಂತಂದು ದ ಪ್ರೀವಿಯಸ್ ಪ್ರೆಸಿಡೆಂಟ್ ಇದ್ದರು. ಸೊ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಯಿತು, ಇಸ್ರೇಲ್ ಡಿಫೆನ್ಸ್ ವರ್ಲ್ಡ್ಸಲ್ಲಿ ಬೆಸ್ಟ್ ಡಿಫೆನ್ಸ್ ಕೆಪಬಿಲಿಟೀಸು ಇಸ್ರೇಲ್ ಇರೋದು, ರಿಸರ್ಚ್ ವೈಸು, ಟೆಕ್ನಾಲಜಿ ವೈಸು. ಅವ್ರೇನು ಮಾಡಿದರು, ಈಗಿರೋ ಲೀಡರು ಅಂದರೆ ಇರಾನ್ ಏನು ಮಾಡ್ತಾ ಇದೆ, ನ್ಯೂಕ್ಲಿಯರ್ ವೆಪನ್ಸ್ನ ಬಿಲ್ಡ್ ಮಾಡ್ತಾ ಇದೆ. ಸೊ ಇಟ್ ಹ್ಯಾಸ್ ಹ್ಯೂಜ್ ಸ್ಟಾಕ್ ಪೈಲ್ಸ್, ಅಂದರೆ ರಿಸರ್ಚ್ ಮಾಡ್ತಾ ಇದೆ. ಇವೆಂಚುಲಿ ದೇವೆ ನ್ಯೂಕ್ಲಿಯರ್ ವೆಪನ್ಸ್, ಈಗನೂ ಇಲ್ಲ, ಎನ್ರಿಚ್ ಮಾಡ್ತಾ ಇದೆ. ಇಷ್ಟೊಂದು ಸ್ಯಾಂಕ್ಷನ್ ಆಯಿತು. ಸೊ ಇಸ್ರೇಲ್ ಹೋಯಿತು US ಹೋಗ್ಬಿಟ್ಟು, ಡೊನಾಲ್ಡ್ ಟ್ರಂಪ್ ಬಂದಾಗ, ಪ್ರೀವಿಯಸ್ ಗೌರ್ಮೆಂಟ್ ಇದ್ದಾಗ ಒಬಾಮಾ ಮತ್ತು ಜೋ ಬೈಡನ್ ಇದ್ದಾಗ ಇಟ್ ಡಿಂಟ್ ಸಕ್ಸೀಡ್. ಈಗ ಡೆಮೋಕ್ರಾಟ್ಸ್ ಏನಂತಂದರೆ ಅವರು ಕೇರ್ಫುಲಿ ವೇ ಮಾಡಿ ಹೋಗ್ತಾಯಿದ್ರು. ವೆನ್ ಟ್ರಂಪ್ ಕೇಮ್ ಇಟ್ ವಾಸ್ ವೆರಿ ಈಸಿ. ಆತನ ಹೊಗಳು ಬಿಟ್ಟು ಆತಂಗೇನೋ ಗೊತ್ತಲ್ಲ ನಿಮಗೆ, ದ ವೇ ಇಸ್ ಪರ್ಸನಾಲಿಟಿ ಇಸ್ ಪಂಪ್ ಹೊಡೆದು ವೆರಿ ನಾರ್ಸಿಸ್ಟಿಕ್ ಪಂಪ್ ಹೊಡೆದು. ನಾನೇ ಗ್ರೇಟ್ ಅನ್ನೋತರ. ಸೊ ಏನು ಮಾಡಿದ್ರು, ಈ ರೆಡಿಲಿ ವೆಂಟ್ ವಿತ್ ವಾರ್. ಓಕೆ. ಈಗ ಟ್ರಿಗರ್ ಆಗಿತ್ತು ಅದು ಇವೆಂಟ್. ಏನದು, ಇಟ್ ವಾಸ್ ಎ ವೆರಿ ಲಿಮಿಟೆಡ್. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಲ್ಲ, ಇಂಡಿಯಾ ಪಾಕಿಸ್ತಾನ ಆಪರೇಷನ್ ಸಿಂಧೂರ್, ಹಂಗೆ ಇಲ್ಲೋಗೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನ್ಯೂಕ್ಲಿಯರ್ ಫೆಸಿಲಿಟೀಸ್ನೆಲ್ಲ ಡೆಸ್ಟ್ರಾಯ್ ಮಾಡಿ ಬರೋಣ. ಆ್ಯಂಡ್ ದೆನ್ ಇರಾನ್ ಏನಾಗ್ತದೆ, ಸುಪ್ರೀಂ ಅವರೆಲ್ಲ ಲೀಡರ್ಸ್ನು ಸಾಯಿಸ್ಬಿಡೋಣ, ಅದನ್ನು ಮಾಡಿದರು. ಒಂದು ಬಿಲ್ಡಿಂಗಲ್ಲಿ ಇದ್ದಾಗ ಹುಡುಕಿ ಒಂದು 45 ಟಾಪ್ ಲೀಡರ್ಸ್, ಹಂಗೆ ನಮ್ಮ ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟು ಹಂಗಿದ್ದಾರೆ, ಎಲ್ಲರನ್ನೂ ಎಲಿಮಿನೇಟ್, ಮಿಲಿಟ್ರಿ ಕಮಾಂಡರ್ಸ್ ಎಲ್ಲರನ್ನೂ. ದೇ ಥಾಟ್ ಅವ್ರೇನು ಮಾಡಿದ್ರು, ಅದೇ ರೀತಿ ವೆನಿಜುವೆಲಾದಲ್ಲಿ ಮಾಡಿದ್ರು. ಕಿಡ್ನಾಪ್ ಮಾಡ್ಕೊಂಬಂದು ಲೀಡರ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಮೆಡೂರೋ ಅಂತಂದು. ಅವ್ನು ಕಿಡ್ನಾಪ್ ಮಾಡ್ಕೊಂಡ ತಕ್ಷಣ ಏನಾಯ್ತು, ಅಲ್ಲಿ ಕೊಲ್ಯಾಪ್ಸ್ ಆಗೋಯ್ತು. ಅಲ್ಲಿ ಬೇರೆ ಗೌರ್ಮೆಂಟ್, ಇವ್ರ ಪಪೆಟ್ ಗೌರ್ಮೆಂಟ್ ಇನ್ಸ್ಟಾಲ್ ಮಾಡ್ಬೋದಿತ್ತು. ದೇ ಥಾಟ್ ಸಿಮಿಲರ್ ಥಿಂಗ್ ವಿಲ್ ಹ್ಯಾಪನ್ ಇನ್ ಇರಾನ್. ಇನ್ಫ್ಯಾಕ್ಟ್ ಇಟ್ ಟ್ವೀಟೆಡ್ ಅದಾದ ತಕ್ಷಣನೇ, ನಾವು ಇರಾನಿಯನ್ಸ್, ಯು ಪೀಪಲ್ ಆರ್ ವೆರಿ ಫ್ರೀ, ಯು ಚೂಸ್ ದ ಗೌರ್ಮೆಂಟ್ ಯು ವಾಂಟ್ ಅಂತಂದ್ಬಿಟ್ಟು ಈ ಇನ್ಫ್ಯಾಕ್ಟ್ ಟ್ವೀಟೆಡ್ ಲೈಕ್ ದಟ್. ಬಟ್ ಇಲ್ಲಿ ನೋಡಿದ್ರೆ ಏನಾಯಿತು, ಅವ್ರದ್ದು ವೆರಿ ಸ್ಟ್ರಕ್ಚರ್ ಏನಿದೆ ಅಲ್ಲ, ಗವರ್ನೆನ್ಸ್, ಅಡ್ಮಿನಿಸ್ಟ್ರೇಷನ್, ಇಟ್ ಈಸ್ IRGC ಅಂತ ಬರುತ್ತೆ, ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅಂತ. ಕರೆಕ್ಟ್. ದ ವೇ ಇಟ್ ಕಂಟ್ರೋಲ್ಸ್ ಫ್ರಮ್ ಟಾಪ್ ಟು ಬಾಟಮ್ ಇದೆಯಲ್ಲ, ಟೋಟಲಿ ಡಿಸೆಂಟ್ರಲೈಸ್ಡ್. ಮೇಲೆ ಒಂದು ತಲೆ ಹೋಯ್ತು ಅಂತಂದ್ರೆ ಇನ್ನೊಂದು ಹುಡ್ಕೊಳ್ತದೆ. ಇದು ಏನು ಡಿಸ್ಟೆಬಿಲೈಸ್ ಆಗಲ್ಲ. ದೇ ವಿಲ್ ಕಂಟ್ರೋಲ್ ಎವ್ರಿಥಿಂಗ್. ಅವ್ರ ಕೆಳಗೆ ಇನ್ನೊಂದು ಹೆವಿಲಿ ಡಿಸೆಂಟ್ರಲೈಸ್ಡ್ ಮೆಕ್ಯಾನಿಸಮ್ ಇರಾನ್ನಲ್ಲಿರೋದು. ಸೊ ಏನಾಯಿತು, ದೇ ಡಿಂಟ್ ಎಕ್ಸ್ಪೆಕ್ಟ್ ಇರಾನ್ ಈ ಥರ ಫೈಟ್ ಬ್ಯಾಕ್ ಮಾಡ್ತದೆ ಕರೆಕ್ಟ್ ಅಂತಂದು. ಓಲ್ ನ್ಯೂ ನ್ಯಾರೇಟಿವ್ ವಾಸ್ ಕ್ರಿಯೇಟೆಡ್. ಇವೆಂಚುವಲಿ ಇರಾನ್ ಈಸ್ ನಾಟ್ ಬಾಗಿಂಗ್ ಡೌನ್, ಹೆದರ್ತಿಲ್ಲ. ಅವ್ರ ಹತ್ರ ಚೀಪ್ ಮಿಸೈಲ್ ಇದ್ದಾವೆ, $1 million ಮಿಸೈಲ್ನ ಸ್ಟ್ರೈಕ್ ಮಾಡುವಂಥ ಚೀಪ್ ಡ್ರೋನ್ ಮಿಸೈಲ್ ಇದ್ದಾವೆ ಅಂತಂದು. ಸೊ ಅನ್ಎಕ್ಸ್ಪೆಕ್ಟೆಡ್ ವಾರ್ ಕಾಸ್ಟ್ ಎಸ್ಕಲೇಟ್ ಆಯಿತು. ಸೊ ಇವೆಂಚುವಲಿ ಏನಾಯಿತು, ನಾವು ದೆರ್ ಇಸ್ ಎ ಕೈಂಡ್ ಆಫ್ ಎ ಡೆಡ್ ಲಾಕ್. ಅಂದರೆ US ಡಿಂಟ್ ಎಕ್ಸ್ಪೆಕ್ಟ್ ಹಿಂಗಾಗುತ್ತೆ ಅಂತಂದು. ಸೊ ಈ ವಾರ್ ಸ್ಟಾರ್ಟ್ ಆದಾಗಿಂದ ದ ವರ್ಲ್ಡ್ ಎಕಾನಮಿ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್ ಲಾಟ್ಸ್ ಆಫ್ ಡೌನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲ ಡೌನ್ಸ್. ಬಿಕಾಸ್ ಆಯಿಲ್ ಸ್ಟೇಟ್ ಆಫ್ ಹಾರ್ಮುಜ್ ಅಂತ ಏನಿದೆಯಲ್ಲ, ಮೆಜಾರಿಟಿ ಆಫ್ ದ ವರ್ಲ್ಡ್ಸ್ ಆಯಿಲ್ 60-70% ಅಲ್ಲಿಂದನೇ ಟ್ರಾನ್ಸಿಟ್ ಆಗಬೇಕಾಗಿರೋದು. ಸೊ ಸಡನ್ಲಿ ಎವ್ರಿ ಒನ್ ರಿಯಲೈಸ್ ದಟ್ ಎವ್ರಿ ಒನ್ಸ್ ಇಂಟ್ರೆಸ್ಟ್ ಈಸ್ ಟೈಡ್ ಟು ದಿಸ್ ರೀಜನ್, ಮಿಡಲ್ ಈಸ್ಟ್, ಎಸ್ಪೆಷಲಿ ಆ ಒಂದೇನು ಪರ್ಷಿಯನ್ ಗಲ್ಫ್ ಇದೆ, ಸ್ಟೇಟ್ ಆಫ್ ಹಾರ್ಮುಜ್ ಇದೆಯಲ್ಲ, ಅಲ್ಲಿಗೆ ಟೈಡ್ ಇದೆ ಅಂತಂದು. ಸೊ ಈಗ ನೆಗೋಷಿಯೇಟಿಂಗ್ ಟೇಬಲ್ಗೆ ಇಬ್ಬರು ಕೈಂಡ್ ಆಫ್ ಮೈಂಡ್ ಗೇಮ್ ನಡೀತಾ ಇರೋದು. US ನಾನು ಸೋತಿದ್ದೀನಿ ಅಂತ ತೋರಿಸ್ಕೋಬಾರ್ದು, ಇರಾನು ನಾನು ಕೂಡ ಸರೆಂಡರ್ ಆಗ್ತೀನಿ. ನಾನು ಸರೆಂಡರ್ ಆಗಲ್ಲ, ಯಾಕಂದ್ರೆ ನಾನು ವಾರ್ ಸ್ಟಾರ್ಟ್ ಮಾಡಲಿಲ್ಲ, ನೀವು ಶುರು ಮಾಡಿತ್ತಾನೆ, ನೀವು ವಾಪಸ್ ಹೋಗಿ. ಆಮೇಲೆ ಇಟ್ಬಿಟ್ಟು 10 ಕಂಡೀಷನ್ಸ್, ಡಿಫಿಕಲ್ಟ್ ಕಂಡೀಷನ್ಸು. ಅಲ್ಲಿರೋಬರೋ ಎಲ್ಲ ಬೇಸಸ್ನೆಲ್ಲ ಖಾಲಿ ಮಾಡಬೇಕು, ಅಕ್ಕಪಕ್ಕ ಇರೋದು ಎಲ್ಲ ಖಾಲಿ ಮಾಡಬೇಕು. ಎಕ್ಸ್ಟ್ರೀಮ್, ನಾವು ಇಲ್ಲಿ ಹಾರ್ಮುಜ್ ಯಾವ್ದಾರ ಶಿಪ್ ಹೋದರೆ ಟೋಲ್ ಲೆವಿ ನಾವು ಚಾರ್ಜ್ ಮಾಡ್ತೀವಿ, ನಮಗೆ ಸ್ವಲ್ಪ ಚಾರ್ಜ್ ಕೊಡಬೇಕು ಅಂದರೆ ಅದು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬಿಡ್ತು ಇರಾನು. ಸೊ ದೆನ್ ಇವರು ಅನ್ಎಕ್ಸ್ಪೆಕ್ಟೆಡ್ಲಿ ಪಾಕಿಸ್ತಾನ ಬಂದ್ಬಿಡ್ತಿಲ್ಲಿ. ಸೊ ಈಗ ಆಗ್ತಾ ಇರೋಂಥ ಇದೆಲ್ಲ ಗ್ಲೋಬಲ್ ಟರ್ಮಾಯಿಲ್.
ಸೊ ಐ ಥಿಂಕ್ ವಿ ಕ್ಯಾನ್ ಡಿಸ್ಕಸ್ ಚೈನಾ ಏನು ಮಾಡ್ತಾ ಇದೆ, ರಷ್ಯಾ Yeah. ಏನು ಮಾಡ್ತಾ ಇದೆ ಇಲ್ಲಿ ಅಂತ. ಆಲ್ರೌಂಡರ್ಸ್ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗೋದು ಯಾವ್ದಾದ್ರು ಎಮರ್ಜೆನ್ಸಿ ಬಂದಾಗ ಅಥವಾ ಅಡ್ಮಿಟ್ ಆದಾಗ. ಸೊ ನಾವು ನಮ್ಮ ಪ್ಲಾಟ್ಫಾರ್ಮ್ ಮುಖಾಂತರ ಹೇಳ್ತಿರೋದು, ಮಿಸ್ ಮಾಡದೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಲೋನ್ಸ್ಗಳು ನೀವು ತಗೋಬೇಕಾಗುತ್ತೆ. ಲೋನ್ಸ್ ಅಂದಾಗ ನಿಮ್ದೇನಾದ್ರೂ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ರೆ ಅಪ್ ಟು 2 ಕೋಟಿವರೆಗೂ ಲೋನ್ ತಗೊಳ್ಳೋದಕ್ಕೆ ನಿಧಿ ವೃದ್ಧಿ ಹೆಲ್ಪ್ ಮಾಡುತ್ತೆ. ಸೊ ಹತ್ತತ್ರ 100+ ಬ್ಯಾಂಕ್ಸ್ ಜೊತೆ ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಕೂಡ ಇವರು ಆಫರ್ ಮಾಡ್ತಾ ಇದ್ದಾರೆ. ಆಲ್ಸೋ ಈ ಪ್ರೊಸೆಸ್ಗೆ ಇವ್ರು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಆ್ಯಂಡ್ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋಗ್ತಿದ್ದೀರಾ ಅಂದರೆ ಲೋನ್ ಇನ್ಶೂರೆನ್ಸ್ ಮೇಲೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಪ್ಲೀಸ್ ಡೂ ಚೆಕ್ಔಟ್ ನಿಧಿ ವೃದ್ಧಿ. ಸರ್, ನಾನು ಈಗ ಪಾಕಿಸ್ತಾನ್ ಬಗ್ಗೆ ಹೇಳಿದ್ರೆ, ಸೊ ಸ್ಟಾರ್ಟಿಂಗಲ್ಲಿ ಒಂದೆಲ್ಲೋ ಕೇಳ್ಪಟ್ರು ಏನಂತೆ, ಇರಾನು ಇಂಡಿಯಾದು ಮಧ್ಯಸ್ಥಿಕೆ ತಗೋಬೇಕು ಅಂತ ಕೇಳ್ತಿದ್ದಾರೆ ಅಂತ. ಬಟ್ ಇಂಡಿಯಾ ಅಷ್ಟು ಅಂದ್ರೆ ಅಪ್ಫ್ರಂಟ್ ಆಗಿ ಬಂದು ಏನು ಅಂದ್ರೆ ಫಸ್ಟ್ ಆಫ್ ಆಲ್ ಮಾತಾಡ್ತಾನೂ ಇರಲಿಲ್ಲ. ಏನಕ್ಕೆ ಅಂದ್ರೆ ವಾರ್ ಶುರು ಆದ್ಮೇಲೆ ಏನು ಅಷ್ಟು ಮಾತಾಡ್ತಾ ಇರಲಿಲ್ಲ. ಯಾಕೆ ಇಂಡಿಯಾ ಈ ನ್ಯೂಟ್ರಲ್ ಒಂದು ಇದನ್ನ ತಗೊಂತಿದೆ? ಅಫ್ಕೋರ್ಸ್ ಎಲ್ಲರೂ ಫ್ರೆಂಡ್ಸೇ, ಬಟ್ ಆದ್ರೂ ಈಗ ಪಾಕಿಸ್ತಾನ ಇದರಿಂದ ಅಡ್ವಾಂಟೇಜಸ್ ಏನು ಅಂದ್ರೆ, ಅವ್ರು ಇವಾಗ ಏನೋ ಮಿಟಿಗೇಷನ್ ಮಾಡ್ತಿರೋದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಏನು, ನಮ್ಗೆ ಏನೇನು ಲಾಸಸ್ ಆಗ್ತಾ ಇದೆ ಈಗ ಪಾಕಿಸ್ತಾನ್ ಹೆಂಗೆ ಅಂತಂದ್ರೆ, ಇಟ್ಸ್ ಎ ಡೆಮೋಕ್ರಸಿ ಅಂತ ಹೇಳ್ಕೊಂತಾರೆ, ಬಟ್ ಇಟ್ಸ್ ಎ ಡೀಪ್ ಮಿಲಿಟರಿ ಸ್ಟೇಟ್. ಅದು ಕರೆಕ್ಟ್. ಡೀಪ್ ಸ್ಟೇಟ್ ಅಂತ ಇದೆ, ಕಂಟ್ರೋಲ್ಡ್ ಬೈ ಮಿಲಿಟರಿಯಲ್ಲಿ. ಅಲ್ಲಿ ಮಿಲಿಟರಿ ಕಮಾಂಡರ್ಸ್, ಮಿಲಿಟರಿ ಜನರಲ್ಸ್ ಹೆಂಗೆ ಅಂತಂದ್ರೆ, ದೇ ಹ್ಯಾವ್ ಕ್ಲೋಸ್ ಟೈಸ್ ವಿತ್ ವೆಸ್ಟರ್ನ್ ಪವರ್ಸ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್. ಅದು US ಆಗಿರ್ಬೋದು, UK ಆಗಿರ್ಬೋದು, ಬಿಕಾಸ್ ಅಲ್ಲಿ ಎಜುಕೇಟ್ ಆದರು, ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಎಕ್ಸೈಲು ಅಥವಾ ಏನಂತೀರಿ, ಇಲ್ಲಿಂದ ಹೋದಾಗ ಅಲ್ಲಿ ಇರ್ತಾ ಇದ್ರು. ಮೈಗ್ರೇಷನ್ ಒಂದು ರೆಫ್ಯೂಜು, ಮತ್ತೆ ಆಮೇಲೆ ಇಲ್ಲಿ ಎಕ್ಸೈಲ್ ಮಾಡಿದ್ರು ಅಲ್ಲಿ ಹೋಗ್ತಿದ್ರು. ಸೊ ದೇ ಬಿಲ್ಟ್ ದಿಸ್ ಗುಡ್ ರ್ಯಾಪೋ ಅಂತ ಹೇಳ್ತೀರಿ, ನೆಟ್ವರ್ಕ್ ಅಂತೀರಿ, ಪೊಲಿಟಿಕಲ್ ಕ್ಯಾಪಿಟಲ್ ರಿಲೇಷನ್ಸ್ನ ಬಿಲ್ಡ್ ಮಾಡಿದ್ರು. ಇವಾಗ ಡಿಫೆನ್ಸ್ ಸೆಕ್ರೆಟರಿಗೆ ಇಟ್ ಈಸ್ ಈಸಿ ಟು ಡೈರೆಕ್ಟ್ಲಿ ನೆಗೋಷಿಯೇಟ್ ವಿತ್ ಎ ಜನರಲ್. ಈಗ ನಾವು ಡಿಪ್ಲೊಮ್ಯಾಟಿಕ್ ಚಾನಲ್ ಹೋಗ್ಬೇಕಂತಂದರೆ ನಮ್ಮ ಫಾರಿನ್ ಸೆಕ್ರೆಟರಿ ಅಂತೆ, ಅವ್ರ ಜೊತೆ ಎಷ್ಟೊಂದು ಜನ ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್ಸು, ಇವರೆಲ್ಲ ಹೋಗಿ ಅದನ್ನು ಆ ಕಡೆ ಈ ಕಡೆ ಎಳೆದಾಡಿ ಇಟ್ ಡಿಲೇಸ್ ದಿ ಹೋಲ್ ಪ್ರಾಸೆಸ್. ಸೊ ಆಮೇಲೆ ಪಾಕಿಸ್ತಾನ ಇನ್ನೊಂದೇನು ಇಟ್ ಶೇರ್ಸ್ ಕಾಮನ್ ಬೌಂಡ್ರಿ ವಿತ್ ಇರಾನ್ ಮುಂಚೆಯಿಂದನು. ಸೊ ಇರಾನ್ಗೆ ಪಾಕಿಸ್ತಾನ ಜೊತೆ ಅಂದರೆ ಆ್ಯಸ್ ಎ ನ್ಯೂಟ್ರಲ್ ವೆನ್ಯೂ ಇದನ್ನ ಮಾಡೋದಕ್ಕೆ ಈಸಿ, ಬಿಕಾಸ್ ಅವ್ರ ಮಿಲಿಟರಿ ಎಕ್ಸ್ಚೇಂಜಸ್ ಇದೆ. ಬಟ್ ರಿಲೇಶನ್ಶಿಪ್ ಯಾವತ್ತೂ ಚೆನ್ನಾಗಿಲ್ಲ ಅವರಿಬ್ಬರದು. ಇದು ಶಿಯಾ ಕಂಟ್ರಿ, ಡಾಮಿನೆಂಟ್ಲಿ ಸುನ್ನಿ ಕಂಟ್ರಿ. ಮಧ್ಯದಲ್ಲಿ ನಾವು ದುರಂಧರ್ ಮೂವಿನಲ್ಲಿ ನೋಡಿದ್ವಲ್ಲ, ಆ ಒಂದು ಬಲೂಚಿಸ್ತಾನು ಬರ್ತದೆ, ಎಷ್ಟೊಂದು ಇಶ್ಯೂ ಇತ್ತು. ಬಟ್ ಪಾಕಿಸ್ತಾನ ಹೆಂಗೆ ಅಂತಂದ್ರೆ ಕೈಂಡ್ ಆಫ್ ನ್ಯೂಟ್ರಲ್. ಅಂದ್ರೆ ನಮ್ಮ ಇಂಡಿಯಾ ಹೆಂಗಿದೆ ಅಂತಂದ್ರೆ, ಇಂಡಿಯಾ ಹ್ಯಾಸ್ ಅ ಡೀಪ್ ಟೈಸ್ ವಿತ್ ಇಸ್ರೇಲ್. ಇಸ್ರೇಲ್ ಇಂಡಿಯಾ ವೆರಿ ನ್ಯಾಚುರಲ್ ಪಾರ್ಟ್ನರ್ಸ್ ಥರ ಇದೀವಿ ನಾವು ಮುಂಚೆಯಿಂದನು. ಈಗ ಇಂಡಿಯಾ ಹೆಂಗೆ ಅಂತಂದ್ರೆ ನ್ಯೂಟ್ರಲ್ ಸ್ಟಾನ್ಸ್ ಮೇಂಟೈನ್ ಮಾಡಬೇಕು. ಈಗ ನಾನು ಎಂಟ್ರ್ ಆದೆ ಅಂತಂದ್ರೆ ರೈಟ್, ಇಸ್ರೇಲ್ ಮೈಟ್ ನಾಟ್ ಲೈಕ್ ಇಟ್. ನೆಗೋಷಿಯೇಷನ್ ಏನಾದರೂ ಆಗ್ಬೋದಲ್ಲ, ಇಟ್ ಮೇ ಗೋ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ಇಸ್ರೇಲ್. ಈಗ ಡಾಮಿನೆಂಟ್ ಆಗಿ US ಆ್ಯಂಡ್ ಇರಾನ್ ಮಧ್ಯೆ ನೆಗೋಷಿಯೇಟ್ ನಡೀತಾ ಇರೋದು, ದೋ ಇಸ್ರೇಲ್ ಇಸ್ ದೇರ್. ಈಗ ನಾವು ಎಂಟ್ರಿ ಆದಿ ಅಂತಂದ್ರೆ ವಿ ಡೋಂಟ್ ನೋ ಹೌ ಇಸ್ರೇಲ್ ಮೈಟ್ ರಿಯಾಕ್ಟ್ ಆರ್ ಟ್ರೀಟ್, ಬಿಕಾಸ್ ಇಟ್ಸ್ ಎ ವೆರಿ ನ್ಯಾಚುರಲ್ ಪಾರ್ಟ್ನರ್. ನಮ್ದು ಇನ್ನೊಂದು ಕ್ವಶನ್ ನೀವು ಕೇಳಿದ್ರಿ ಅನ್ಸುತ್ತೆ, ಕೇಳಬೇಕಾಗುತ್ತೆ ಅನ್ಸುತ್ತೆ, ಕೇಳ್ತೀರಿ ಅನ್ಸುತ್ತೆ. ಕ್ಲೋಸೆಸ್ಟ್ ಅಲೈ ಅಂತಂದ್ರೆ ಇಸ್ರೇಲು, ಫ್ರಾನ್ಸು, US, ಇಂಡಿಯಾ ಬಿಲ್ಡ್ ಮಾಡಿರೋಂಥದ್ದು. ಸೊ ದಟ್ ವಿ ಡೋಂಟ್ ವಾಂಟ್ ಟು ಡ್ಯಾಮೇಜ್ ಅಂತಂದು. ಬಟ್ ಕೆಲವೊಬ್ರಿಗೆ ಅನ್ನಿಸ್ಬೋದು ನಾವು ಹೋಗಿ ಮಾಡಬೇಕಿತ್ತು ಅಂತ. ವಿ ಆರ್ ಎ ವೆರಿ ಬಿಗ್ ಕಂಟ್ರಿ, 1.4 ಬಿಲಿಯನ್ ಪೀಪಲ್ ಇರೋಂಥದ್ದು. ಆಯಿಲ್, ಮೋರ್ ದೆನ್ ಆಯಿಲ್, LPG ಏನಿದೆಯಲ್ಲ, ಇಟ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಅವರ್ ಕಂಟ್ರಿ. ಯಾರಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಆಟೋ ಡ್ರೈವರ್ಸ್ ಕ್ಯೂ ಮಾಡ್ತಿರೋದು, ಕರ್ನಾಟಕನೂ ಬೈತಾರೆ, ಡೆಲ್ಲಿನೂ ಬೈತಾ ಇದ್ದಾರೆ ಗವರ್ಮೆಂಟ್ಸ್ನ. ನಮಗೆ ಆ್ಯಸ್ ಎ ಕಂಟ್ರಿ, ಆ್ಯಸ್ ಎ ರೆಸ್ಪಾನ್ಸಿಬಲ್ ಡೆಮೋಕ್ರಸಿ, ವಿ ಆರ್ ಅಕೌಂಟಬಲ್ ಟು ದ ಪೀಪಲ್ ಫಸ್ಟ್. ನಮ್ಮ ಇಂಟ್ರೆಸ್ಟ್ನ ಕಾಪಾಡ್ಕೋಬೇಕು. ಸೊ ನಮ್ಮ ಎನರ್ಜಿ ಇಸ್ ಫೋಕಸ್ಡ್ ಇಯರ್. ಲಾಂಗ್ ಟರ್ಮಲ್ಲಿ ಪಾಕಿಸ್ತಾನಿಗೆ ಇವಾಗ ಅನ್ನಿಸ್ಬೋದು, ಪಾಕಿಸ್ತಾನ್ ಇಸ್ ಗೆಟಿಂಗ್ ಎ ಬಿಗ್ ಹೆಡ್ಲೈನ್ಸ್. ಮೀಡಿಯೇಟ್ ಮಾಡಿದ್ವಿ, ಸೀಸ್ ಫೈರ್ ತೊಗೊಂಡ್ಬಂದ್ವಿ, ರೀಸೆಂಟಾಗಿ ದೇ ವರ್ ಏಬಲ್ ಟು ಎನ್ಫೋರ್ಸ್ ಸೀಸ್ ಫೈರ್. ಸೆಕೆಂಡ್ ಈಗ ಇವ್ರು ಹೋಗಿದ್ದಾರೆ, ಏನೋ ಆಸಿಫ್ ಮುನೀರ್ ಅಲ್ಲಿ ಹೋಗಿ ಮತ್ತೆ ಮಾತುಕತೆಗೇನೋ, ಅದು ಸೆಕೆಂಡ್ ರೌಂಡ್ ಆಫ್ ಅದು ನಡೀತಾ ಇದೆ. ಹೌದು, ಇಲ್ಲಿ ವಿ ಬ್ರೋಕರ್ಡ್ ದಿ ಪೀಸ್ ಟ್ರೀಟಿ ಅಂತಂದು ಹಿಸ್ಟ್ರಿ ಬುಕ್ಕಲ್ಲಿ ಹೋಗ್ಬೋದು ಅದು ಅಷ್ಟೇ. ಬಟ್ ಪಾಕಿಸ್ತಾನಕ್ಕೆ ಗೇನ್ ಏನು ಬಿಗ್ ಗೇನ್ ಇಲ್ಲ, ಎಕನಾಮಿಕಲಿ ಬಿಗ್ ಗೇನ್ ನಾಟ್ ಮಚ್. ಬಟ್ ಇಂಡಿಯಾ ಏನಾಗ್ತದೆ ಲಾಂಗ್ ಟರ್ಮಲ್ಲಿ ನೋಡ್ಕೊಂಡ್ರೆ, ಇಫ್ ವಿ ರಿಸಾಲ್ವ್, ಇಫ್ ವಿ ಅಡ್ರೆಸ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ದಿಸ್ ವಾರ್, ನಮ್ಮಲ್ಲಿ ರೆಸಿಲಿಯನ್ಸ್ ಇರುತ್ತೆ. ರೈಟ್, ಈ ಥರ ಶಾಕ್ಸ್ ಬಂದಾಗ ಹೆಂಗೆ ತಡಿಬೇಕು ಫ್ಯೂಚರಲ್ಲಿ. ಸೊ ವಿ ಬಿಲ್ಡ್ ದಟ್ ರೆಸಿಲಿಯನ್ಸ್, ವಿ ಬಿಲ್ಡ್ ಮೆಥಡ್ಸ್. ಈಗ ಕೋವಿಡ್ ಮತ್ತೆ ಬಂತಂದ್ರೆ ವಿಲ್ ಫಾಸ್ಟ್
ರಿಕವರ್ ಫಾಸ್ಟ್ ಆಗ್ಬೋದು. ರಿಕವರ್ ಫಾಸ್ಟ್ ಮಾಡ್ತೀವಿ. ಇಂಥ ಅನ್ಸರ್ಟನ್ ವಾರ್ ಇದ್ದಾಗ ನಾವೇನು ಆತ್ಮನಿರ್ಭರ್, ಸೆಲ್ಫ್ ರಿಲಯನ್ಸ್ ಅಂತೀವಲ್ಲ, ಸೊ ವಿ ಆರ್ ಫೋಕಸಿಂಗ್ ಮೋರ್ ಆನ್ ದಟ್. ಹ್ಮ್. ಇಂಟರ್ನ್ಯಾಷನಲ್ ಹೆಡ್ಲೈನ್ಸ್ ಬರ್ದೇ ಇರ್ಬೋದು, ಹ್ಮ್. ಬಟ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗಿದೆ ಇಂಡಿಯಾಗೆ. ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಂತ ಹೇಳ್ತೀವಿ ನಾವು ಇಂಡಿಯಾನ. ಇಲ್ಲಿ ಇನ್ ದಿ ಇಂಡಿಯನ್ ಓಷನ್ ರೀಜನ್ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಂತ ಇತ್ತು. ಹ್ಮ್. ಬಟ್ ಆ ಇಮೇಜ್ ಇವಾಗ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಇಲ್ಲ ಅಂತಲ್ಲ. ಹ್ಮ್ ಬಟ್ ಅದೇ ಇಫ್ ಯು ಕೇರ್ ಮೋರ್ ಅಬೌಟ್ ಹಿಸ್ಟ್ರಿನಲ್ಲಿ ನಮ್ದು ಲೆಗಸಿ ಹೆಂಗಿರ್ತದೆ, ಹ್ಮ್. ದೆನ್ ಪಾಕಿಸ್ತಾನ್ ಆಸ್ ಎ Upper ಅಪ್ಪರ್ hand. ಹ್ಯಾಂಡ್. ಬಟ್ ಫ್ಯೂಚರಲ್ಲಿ ನಮ್ಮ ಎಕಾನಮಿ, ನಮ್ಮ ಪೀಪಲ್ಸ್ದು ಏನು ಒಂದು ಲೈಫ್ಸ್ ಇದೆ, ಓಕೆ. ಆಗಿನ್ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಇನ್ ದಟ್ ರೀಜನ್, ಓಕೆ. ಹೌದು. ರೈಟ್. ಇವನ್ ದಟ್ ಈಸ್ ಆಲ್ಸೋ ಎ ಪ್ರಯಾರಿಟಿ. ಹ್ಮ್. ಆಮೇಲೆ ನಮ್ಮ ಈಗ ದ ಮೇಜರ್ ಬಿಲ್ ಈಸ್ ಹ್ಯಾಪನಿಂಗ್ ನಾವು. ಹ್ಮ್. ವಿಮೆನ್ ರಿಸರ್ವೇಷನ್ ಇದೆ, ಕರೆಕ್ಟ್. ಪಾರ್ಲಿಮೆಂಟ್ ಸ್ಪೆಷಲ್ ಸೆಷನ್ ಕರೆದಿದ್ದಾರೆ, ಹ್ಮ್. 5 ಮೇಜರ್ ಸ್ಟೇಟ್ಸ್ ಅಲ್ಲಿ ಎಲೆಕ್ಷನ್ ನಡೀತಾ ಇದಾವೆ, ಹೌದು. ರೈಟ್. ನಮಗೆ ಡೆಮೋಕ್ರಸಿ ಇಸ್ ಮೋರ್ ಇಂಪಾರ್ಟೆಂಟ್. ಡೆಮೋಕ್ರಸಿ ಅಂಡ್ ವೆಲ್ಫೇರ್ ಆಫ್ ಅವರ್ ಓನ್ ಪೀಪಲ್ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನೋ ಓಕೆ. ಲಾಜಿಕಲ್ಲಿ ಈ ಥರ ಮಾಡ್ತಿರ್ಬೋದು ಅಂತ ನನ್ನ ಇಂಟರ್ಪ್ರಿಟೇಷನ್. ಓಕೆ. ಸರ್, ಕಮಿಂಗ್ ಬ್ಯಾಕ್ ಟು ದ ರೂಟ್, ಇವಾಗ ಮೇಜರ್ಲಿ ಇವೆಲ್ಲ ಕಾನ್ಫ್ಲಿಕ್ಟ್ಗಳಾಗ್ತಾ ಇರೋದು ಆ್ಯಸ್ ಪರ್ ವಾಟ್ ಹ್ಯಾವ್ ಬೀನ್ ಸೀಯಿಂಗ್ ಈಸ್ ಬಿಕಾಸ್ ಆಫ್ ದ US. ಈಗ ನ್ಯಾಟೋ ಅಂತ ತಗೊಂಡ್ರಿ, ಯುಕ್ರೇನನ್ನು ನ್ಯಾಟೋಗೆ ಇಂಡಕ್ಟ್ ಮಾಡಬೇಕು ಅಂತ USA ಇದ್ದಿದ್ದು ಇಷ್ಟು ವರ್ಷ ಯಾಕೆ ಇಂಡಕ್ಟ್ ಆಗಿರಲಿಲ್ಲ ಅಂದರೆ, ಇಷ್ಟು ಅಮೌಂಟ್ ಆಫ್ 80% ಆಫ್ ದ ವೆಪನ್ರಿ ಏನಿರಬೇಕು ಅದು ನ್ಯಾಟೋ ಸ್ಟ್ಯಾಂಡರ್ಡ್ಸಲ್ಲಿ ಇರಬೇಕು, ಕೊಡೋದು US. ಸೊ ಅದು ಫುಲ್ಫಿಲ್ ಆಗದಿರೋ ಕಾರಣ ರೀಸೆಂಟಾಗಿ ಬಂತು. ಆ್ಯಂಡ್ ರಷ್ಯಾಗೆ ಆಬ್ವಿಯಸ್ಲಿ ಏನನ್ನಿಸ್ತು, ದೇ ವಿಲ್ ಹ್ಯಾವ್ ಎನ್ ಐ ಆನ್ ಅಸ್. US ಇದರಲ್ಲಿ ಮಿಡ್ಲ್ ಈಸ್ಟಲ್ಲೂ ಇದೇ ಮಾಡಿದ್ದು. ಇಟ್ ಯುನೋ ಇರಾಕ್ ಇದ್ದಾಗ, ಸದ್ದಾಮ್ ಹುಸೇನ್ ಇದ್ದಾಗ ಇಟ್ ಡಿಡ್ ಟೂ ಸೈಡೆಡ್. ಇವ್ರ ಜೊತೆನೂ ಇದ್ದರು, ಈ ಕಡೆ ಇರಾನ್ ಜೊತೆನೂ ಸೈಡ್ ಮಾಡಿದ್ರು. ಈ ಕಡೆ ಪಾಕಿಸ್ತಾನ್ ಇಂಡಿಯಾ ಅಂತ ಬಂದಾಗ ನಮ್ಮದು ಇದಾಗ್ತಿರ್ಬೇಕಾರೆ, ಉರಿ ಸ್ಟ್ರೈಕ್ಸ್ ಆಗ್ತಿರ್ಬೇಕಾರೆ, ವಾರ್ ಆಗ್ತಿರ್ಬೇಕಾರೆ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾಯಿದ್ರು. ಯಾಕೆ US ಈ ಥರ ಎಥಿಕ್ಸ್ ಅನ್ನೋದೇ ಜಾಸ್ತಿ ತೋರಿಸೋದಿಲ್ಲ? ಯಾಕೆ ಅವರು ಈ ಥರನೇ ಜಾಸ್ತಿ ಅಜಿಟೇಷನ್ಸ್ನ ಫ್ಯೂಲ್ ಮಾಡ್ತಾನೆ ಇರ್ತಾರೆ ಅಕ್ರಾಸ್ ದ ವರ್ಲ್ಡ್? ಸಿ, ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನಿದೆಯಲ್ಲ, ಇಟ್ಸ್ ಎ ಪ್ಯೂರ್ಲಿ ಕ್ಯಾಪಿಟಲಿಸ್ಟಿಕ್ ಕಂಟ್ರಿ. ಅದು ಡೆಮೋಕ್ರಸಿ, ಓಲ್ಡೆಸ್ಟ್ ಡೆಮೋಕ್ರಸಿ ಅಂತ, ಫಸ್ಟ್ ಡೆಮೋಕ್ರಸಿ ಬಂತು ಅಂತ ಅಲ್ಲಿ, ನಮ್ಮದು ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತ. ಬಟ್ ಡೆಮೋಕ್ರಸಿ ಕ್ಯಾಪಿಟಲಿಸಮ್ ಏನಿದೆಯಲ್ಲ, ಅಲ್ಲಿ ದೇ ಹ್ಯಾವ್ ಎ ಡೀಪ್ ಟೈ ಅಪ್ ಅಂತಿರೋ ಅಥವಾ ಒಂದು ನೆಟ್ವರ್ಕ್ ಅಂತಿರೋ. ಅಂದರೆ ಅಲ್ಲಿ ಯಾವಾಗಲೂ ಕ್ಯಾಪಿಟಲಿಸಮ್ ಟ್ರಯಮ್ಸ್ ಓವರ್ ಡೆಮೋಕ್ರಸಿ. ಓಕೆ. ಅಮೇರಿಕಾದಲ್ಲಿ ಅವರಿಗೆ ಮನಿ ಮ್ಯಾಟರ್ಸ್ ಮೋರ್ ದೆನ್ ಎನಿಥಿಂಗ್, ಆ್ಯಂಡ್ ಸೂಪರ್ ಪವರ್ ಮ್ಯಾಟರ್ಸ್. ಹ್ಮ್. ಸೊ ಇಲ್ಲಿ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತ ಕ್ರಿಯೇಟ್ ಆಗೋಯ್ತು ಹ್ಮ್. ಡ್ಯೂರಿಂಗ್ ವರ್ಲ್ಡ್ ವಾರ್ ಟೈಮ್. ಇಟ್ಸ್ ಎ ವೆರಿ ಲುಕ್ರೇಟಿವ್ ಇಂಡಸ್ಟ್ರಿ ಅದು. ಹೌದು. ಈ ಮಿಲಿಟರಿ ಏನಿದೆಯಲ್ಲ ಇಂಡಸ್ಟ್ರಿ, ನೆಟ್ ಪ್ರೊವೈಡರ್ ಆಫ್ ದ ಟೆಕ್ನಾಲಜಿ ಅಥವಾ ವಾರ್ ಮೆಟೀರಿಯಲ್ಸ್ ಏನೇನಿದೆಯಲ್ಲ, ಅಮ್ಯುನೇಷನ್, ಎವ್ರಿಥಿಂಗ್. ಕರೆಕ್ಟ್. ಸೊ ದಟ್ ಈಸ್ ಮೇಜರ್ ಇಶ್ಯೂ ಅವರಿಗೆ. ಅಂದರೆ ಈಗ ದೊಡ್ಡ ವಾರ್ ಆದಾಗ ಈಗ ನೋಮ್ ಚಾಮ್ಸ್ಕಿ ಅಂತಂದು, ಐ ಥಿಂಕ್ $1 trillion ವಾರ್ ಅಂತನೂ, ಐ ಥಿಂಕ್ ಈ ರೋಟ್ ಎ ಬುಕ್, ಐ ಆಮ್ ನಾಟ್ ಶೂರ್ ಅಬೌಟ್ ದ ಎಕ್ಸಾಕ್ಟ್ ಟೈಟಲ್. ಸೊ ಈ ಕ್ರಿಟಿಸೈಸಸ್ ಆಲ್ ದಿಸ್ US ಪಾಲಿಸೀಸ್, ಲೈಕ್ ವಾರ್ ಮಾಡೋಂಥದ್ದು. ಅವ್ರು ಹೇಳೋ ಪ್ರಕಾರ ದಿಸ್ ಈಸ್ ನಾಟ್ ಫಾರ್ ಆಯಿಲ್, ದಿಸ್ ಈಸ್ ನಾಟ್ ಫಾರ್ ವಾರ್ ಆನ್ ಟೆರರ್, ದಿಸ್ ಈಸ್ ನಾಟ್ ಫಾರ್ ಇನ್ಸ್ಟಾಲಿಂಗ್ ಡೆಮೋಕ್ರಸಿ, ರೆಜೀಮ್ ಚೇಂಜ್, ಅದಲ್ಲ. ಇಟ್ ಈಸ್ ಆಲ್ವೇಸ್ ಟು ಸೆಲ್ ದೇರ್ ವೆಪನ್ಸ್ ಆ್ಯಂಡ್ ಬೂಸ್ಟ್ ದೇರ್ ಮಿಲಿಟರಿ ಇಂಡಸ್ಟ್ರಿ. ಸೊ ಹಂಗಾಗಿ ನಾವು ಎರಡು ಕಡೆನೂ ಚೆನ್ನಾಗಿರ್ಬೇಕಾಗ್ತದೆ. ಈ ಕಡೆನೂ ಸಪ್ಲೈ ಮಾಡಬೇಕು, ಈ ಕಡೆನೂ ಡಿಪ್ಲೊಮ್ಯಾಟಿಕಲಿ ವಿ ಹ್ಯಾವ್ ಟು ಶೋ ದಟ್. ಸೊ ಆ ಒಂದು ಅನ್ಎಥಿಕಲ್, ಹಂಗಾಗಿ ಅದೇನಾಯಿತು, ಐ ಮೀನ್ ಒಬಾಮಾ ಬಂದಾಗ ಸ್ವಲ್ಪ ಟೋನ್ ಡೌನ್ ಆಯ್ತದು, ರೈಟ್. ಬಟ್ ನಾಟ್ ಫುಲ್ಲಿ. ಬಟ್ ಇವು ವೆನ್ ಎ ಕ್ಯಾಪಿಟಲಿಸ್ಟ್ ಹಿಮ್ಸೆಲ್ಫ್ ರೈಟ್. ಬಂದು ನೀವು ಪ್ರೆಸಿಡೆಂಟ್ ಮಾಡ್ತೀರಂತಂದಾಗ, ದ ವೆರಿ ಫಸ್ಟ್ ಮೀಟಿಂಗ್ ಈ ಹ್ಯಾಡ್ ವಾಸ್ ವಿತ್ ಆಲ್ IT giants, CEO ಆಫ್ ಆ್ಯಪಲ್, Amazon, ಅಮೆಝಾನ್, ಮೈಕ್ರೋಸಾಫ್ಟ್, ಏನಿದ್ರಲ್ಲ ಓಪನ್ AI, Correct. ಒಂದು 5 ಜನ. ಇವನ್ ಇನಾಗ್ರೇಷನ್ನಿಗೂ Correct. ಫಸ್ಟ್ ಇದ್ದಿದ್ದೇ ಅವರು, ರೈಟ್. ಸೊ ಅವರು ಅದರಲ್ಲಿ ಫಾರ್ ಎಕ್ಸಾಂಪಲ್ ಎರಿಕ್ ಶ್ಮಿಟ್ ಅನ್ಸುತ್ತೆ, ಒಂದು ಫಾರ್ಮರ್ CEO ಆಫ್ ಗೂಗಲ್. ನೌ ಹಿ ಹ್ಯಾಸ್ ಸ್ಟಾರ್ಟೆಡ್ ಹಿಸ್ ಓನ್ ಮಿಲಿಟರಿ ಪ್ರೊಡಕ್ಷನ್ ಕಂಪನಿ, AI ಡ್ರಿವನ್. ಯುಕ್ರೇನ್ನಲ್ಲಿ ವೈ ಯುಕ್ರೇನ್ ಈಸ್ ಏಬಲ್ ಟು ವಿತ್ಸ್ಟ್ಯಾಂಡ್ ರಷ್ಯಾ ಅಂದರೆ ಬಿಕಾಸ್ ಆಫ್ ಹಿಸ್ ಟೆಕ್ನಾಲಜಿ. ಈ ಸೆಲ್ಲಿಂಗ್ ಆ ಥರದ್ದು ಡ್ರೋನ್ಸ್, ಆಲ್ಸೋ ಡ್ರೋನ್ ತುಂಬಾ ಯೂಸ್ ಮಾಡ್ತಿದ್ದಾರೆ, ತುಂಬಾ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತಿದ್ದಾರೆ ಯುಕ್ರೇನ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಫಾರ್ಮರ್ ಗೂಗಲ್ CEO. ಈ ಥರ ಆಗಿದೆ. ಅವು ಕೋವರ್ಟ್ ಆಗಿ ನಡೀತಾ ಇರ್ತದೆ. ಮೇ ಬಿ ಮೆ ನಾಟ್ ಬಿ ವಿಸಿಬಲ್ ಆಸ್ ಎ ಬಿಗ್ ಕಂಪನಿ, ರೈಟ್. ಈ ಬೋಯಿಂಗ್ ಥರ ಕಾಣಿಸ್ತಾ ಇರ್ಬೋದು, ರೈಟ್, ಅಥವಾ ರೋಲ್ಸ್ ರಾಯ್ಸ್ ಥರ ಕಾಣಿಸ್ತಾ ಇರ್ಬೋದು. ಬಟ್ ಈ ಥರ ಬೂಸ್ಟ್ ಕೊಡ್ತದೆ ವೆನ್ ದಿಸ್ ವಾರ್ಸ್ ಹ್ಯಾಪನ್. ಸೊ ನನ್ನ ಸಮ್ ಪೀಪಲ್ ಸೇ ಇಟ್ ಇಸ್ ಕಾನ್ಸ್ಪಿರಸಿ ಅಂತಂದು, ಬಟ್ ದರ್ ಇಸ್ ಎ ಟ್ರುತ್ ಟು ಇಟ್. ಅಲ್ಲ, ಕಾಣಿಸುತ್ತಲ್ಲ ಸರ್, ಅಂದ್ರೆ ಈಗ ಅವ್ರಿಗಿರೋ ಫ್ಲೈಟ್ಸ್, ಅವ್ರದ್ದು ಹತ್ರ ವೆಪನ್ಸ್ ಚೈನಾಯಿಂದ ಬರುತ್ತೆ ಅಂತಂದ್ರೂ ಮ್ಯಾಕ್ಸಿಮಮ್ US ದೇ ಇದ್ದಿರೋದು. ಕಮಿಂಗ್ ಬ್ಯಾಕ್ ಟು ನ್ಯಾಟೋ ಬಗ್ಗೆ ಆಗ್ಲೇ ಇದು ಮಾತಾಡ್ತಿದ್ರಿ.
ಈಗ ಇರಾನ್ ಯು ಎಸ್ ವಾರ್ ಆದಾಗ ಯಾವುದೇ ನೆಟೋ ಕಂಟ್ರೀಸು ಸಪೋರ್ಟ್ ಮಾಡಲಿಲ್ಲ. ಅಂದ್ರೆ ಯಾರು ಏನು ಸ್ಟೇಟ್ಮೆಂಟ್ ಕೊಡ್ತಿಲ್ಲ. ಸ್ಪೇನು ಕೂಡ ಅವ್ರದ್ದೆಲ್ಲ ಏನೇನು ಫ್ರಾನ್ಸ್, ಗೋಲ್ಡ್ ಇತ್ತು UK, ಎಲ್ಲ ತಗೊಂಡು ಇಟಲಿ. ಫ್ರಾನ್ಸ್ ಯಾರು ಏನು ಮಾತಾಡ್ತಿಲ್ಲ. ಸೊ ಇದು ಒಂದು ಹೊಡ್ತಾ ಇದ್ದ ಯು ಎಸ್ಗೆ, ಬಿಕಾಸ್ ಅವ್ರು ಏನು ಅಷ್ಟು ಸ್ಟ್ರಾಂಗ್ ಅಂತ ಕಾಣಿಸ್ತಾರೆ ಎಲ್ಲ ಕಂಟ್ರೀಸು. ಅದು ಯು ಕೆನೂ ಅಷ್ಟೇ, ಒಂದು ಸಬ್ಮರೀನ್ನ ತುಂಬಾ ಪ್ರೆಷರ್ ಮಾಡಿದ್ಮೇಲೆ ಹೌದು. ಸುಮ್ಮನೆ ಒಂದು ಸಬ್ಮರೀನ್ ಹೋಗೋಗುರು ಅಂತ ಕಳ್ಸೋ ಥರ ಕಳ್ಸಿದ್ರು. ಸೊ ಯಾಕೆ ಈ ಥರ ಆಗ್ತಿದೆ? ಯಾಕೆ ಬೇರೆ ಕಂಟ್ರಿ ಸಪೋರ್ಟ್ ಮಾಡ್ತಿಲ್ಲ ಯು ಎಸ್ಗೆ? ಸೊ ನ್ಯಾಟೋ ಅದೇ ಈ ಮ್ಯೂಚುವಲ್ ಸೆಲ್ಫ್ ಇಂಟ್ರೆಸ್ಟ್ ಕಾಪಾಡ್ಕೋಬೇಕಂತ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಮಾಡ್ಕೊಂಡಿದ್ರು. ಹ್ಮ್. ಅದರಲ್ಲಿ ಏನಂತಂದ್ರೆ ನನ್ನ ಕಂಟ್ರಿ ಅಟ್ಯಾಕ್ ಮಾಡಿದ್ರೆ ಹ್ಮ್. ಇಮಿಡಿಯೇಟ್ಲಿ ನಾವೆಲ್ಲರೂ ಸೇರ್ಕೊಂಡು ಆ ಕಂಟ್ರಿನ ಸೋಲಿಸ್ತೀವಿ ಅಥವಾ ಡೆಸ್ಟ್ರಾಯ್ ಮಾಡ್ತೀವಿ ಅನ್ನೋ ಥರ ಇತ್ತದು. ಹ್ಮ್. ಈ ಕೇಸಲ್ಲಿ ಅವ್ರು ಹೇಳೋ ಪ್ರಕಾರ, ನ್ಯಾಟೋ ಹೇಳೋ ಪ್ರಕಾರ, ಬಿಫೋರ್ ದಿಸ್ ವಾರ್ ಸ್ಟಾರ್ಟೆಡ್ ಏನಾಯಿತು, ಯು ಎಸ್ ಪ್ರೆಸಿಡೆಂಟು ಹಿ ಹ್ಯಾಸ್ ದಿಸ್ ಒಂದು ಟೆಂಡೆನ್ಸಿ, ಹ್ಮ್. ಆಲ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸು ಅಥವಾ ಅಗ್ರಿಮೆಂಟ್ಸು ಅವನ್ನ ವೀಕ್ ಮಾಡಬೇಕು ಅಂತ. ಹ್ಮ್. ಈ ವಾಕ್ಡ್ ಔಟ್ ಆಫ್ ಕ್ಲೈಮೇಟ್ ಚೇಂಜ್, ಪ್ಯಾರಿಸ್ ಟ್ರೀಟಿ ಅಂತಂದು, ಹೌದು. ಯುನಿಸೆಫ್, ಯುನೆಸ್ಕೋ ಅಲ್ಲಿಂದ ಬಂದರು, WHO ಇಂದ ಹೊರಗೆ ಬಂದರು, ವರ್ಲ್ಡ್ ಬ್ಯಾಂಕು ವರ್ಲ್ಡ್ ಬ್ಯಾಂಕ್ ಈ ಸ್ಟಾಪ್ ಫಂಡಿಂಗ್, IMF, ಈ ಥರ ಎಲ್ಲ. ನೇಟೋನು ಇಟ್ ಇಸ್ ಟ್ರಾನ್ಸಾಕ್ಷನಲ್. ನೀವು ನನಗೆ ಇಷ್ಟು ದುಡ್ಡು ಕೊಟ್ಟರೆ ನಾವು ನಿಮಗೆ ಸಪೋರ್ಟ್. ಸೆಕ್ಯೂರಿಟಿ ಕೊಡ್ತೀವಿ ಅಥವಾ ಟೆಕ್ನಾಲಜಿ ಕೊಡ್ತೀವಿ ಹಿಂಗೆ ಅಂತ. ಇಟ್ ಬಿಕೇಮ್ ಟ್ರಾನ್ಸಾಕ್ಷನಲ್ ಟೈಪ್. ಹ್ಮ್. ಈ ವಾರಲ್ಲಿ ಏನಂತಂದರೆ ನಾನು ವಾರ್ ಹೋಗ್ತಿದ್ದೀನಿ ಅಂತ ಹೇಳಿಲ್ಲ, ಇದು ಯೂನಿಲ್ಯಾಟ್ರಲ್. ಹ್ಮ್. ನಾನು ಹೇಳ್ದಂಗೆ ನಡಿಬೇಕು, ನನಗೆ ಯಾವಾಗ ಏನು ಅನಿಸುತ್ತೆ ನಾನು ಹಂಗೆ ಮಾಡ್ತೀನಿ ಅಂತಂದು. ಸೊ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಾಗಿತ್ತು. ಆಮೇಲೆ ಇಲ್ಲಿ ಇರಾನ್ ಅಟ್ಯಾಕ್ ಮಾಡಿಲ್ವಲ್ಲ ಯು ಎಸ್ನ, ಹ್ಮ್. ಅಥವಾ ಇರಾನ್ ಇಸ್ರೇಲ್ನ ಅಟ್ಯಾಕ್ ಮಾಡಿಲ್ಲ. Correct. ಅದು ಕಂಡೀಷನ್ ಇದೆ. ಅದು ಹ್ಮ್. ಆರ್ಟಿಕಲ್ 5 ಅಂತನೋ ನ್ಯಾಟೋದಲ್ಲಿ ಕಂಡೀಷನ್ ಇದೆ. ಎನಿಮಿ ಕಂಟ್ರಿ ನನ್ನ ಅಟ್ಯಾಕ್ ಮಾಡಿದಾಗ ನಾವು ಬರ್ತೀವಿ ಅಂತಂದು. ಈಗ ನೀವು ನಮ್ಗೆ ಹೇಳಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಲಿಮಿಟೆಡ್ ಸರ್ಜಿಕಲ್ ವಾರ್ ಅಂತ ಹೋಗಿದ್ದೀರಿ, ಅದು ಒಂದು. ಆಮೇಲೆ ಕಾನ್ಸಿಕ್ವೆನ್ಸಸ್ ಈಸ್ ಸಿವಿಯರ್. ಅವರೆಲ್ಲ ಇನ್ವಾಲ್ವ್ ಆಗಿಬಿಟ್ಟೆ ಅಂತಂದರೆ ಏನು ವರ್ಲ್ಡ್ ವಾರ್ 3 ಲೆವೆಲಿಗೆ ಹೊರಟೋಗ್ಬಿಡ್ತದೆ. ಆಮೇಲೆ ಯು ವಿಲ್ ಫೋರ್ಸ್ ಚೈನಾ ಆ್ಯಂಡ್ ರಷ್ಯಾ ಟು ಎಂಟರ್ ದಿ ವಾರ್. ಹ್ಮ್. ಯು ವಿಲ್ ಫೋರ್ಸ್. ಈಗ ನೇಟೋ ಇನ್ವಾಲ್ವ್ ಆಯಿತು ಅಂತಂದರೆ, ಈಗ ನಾವು ಸ್ಟಾರ್ಟಿಂಗ್ ಹೇಳಿದೆ ನೇಟೋ ಇಂದನೇ ರಷ್ಯಾ ಯುಕ್ರೇನ್ ಮಾಡಿರೋದು. ಹ್ಮ್. ಈಗ ನೇಟೋ ಇಲ್ಲಿ ತನಕ ಬಂದ್ಬಿಡ್ತು ಬಿಕಾಸ್ ಇರಾನ್ ಜೊತೆ ಚೆನ್ನಾಗಿದ್ದಾರೆ. ಇರಾನ್ ಹ್ಯಾಸ್ ಎ ಇರಾನ್, ಪಾಕಿಸ್ತಾನ್, ದೇ ಹ್ಯಾವ್ ಫ್ರೆಂಡ್ಲಿ ಟೈಸ್ ವಿತ್ ನೇಟೋ. ಇದು ಚೈನಾ. ಚೈನಾ. ಹಾ. ಈಗ ಚೈನಾ ಬರಲೇಬೇಕಾಗ್ತದೆ ಹ್ಮ್. ಇಲ್ಲಿ ಏನಾದ್ರು ಥ್ರೆಟ್ ಇದೆ ಅಂತಂದಾಗ. ಹ್ಮ್. ಅಂಡ್ ರಷ್ಯಾದ ಇಂಟ್ರೆಸ್ಟ್ ಇಂಪ್ಯಾಕ್ಟ್ ಆಗ್ತದೆ. ರೈಟ್. ಸೊ ಹೆಂಗೆ ಅಂತಂದರೆ ಅವ್ರಿಗೂ ಆಯಿಲ್ ಸಪ್ಲೈ ಇರ್ಬೋದು, ಬಟ್ ರಷ್ಯಾ ಇಟ್ ಸೆಲ್ಫ್ ಇಸ್ ಎ ಬಿಗ್ ಆಯಿಲ್ ಬಟ್ ಈಗ ಪ್ರೊಡ್ಯೂಸರ್. ಅವ್ರಿಗೆ ಗೇನ್ ಆಗ್ತಿದ್ದಿಲ್ಲ ಸರ್, ಇಲ್ಲಿ ಆಯಿಲ್ ಸಪ್ಲೈ ಆಗಿದ್ರೆ ಅವ್ರು ಸಪ್ಲೈ ಮಾಡೋದು ಜಾಸ್ತಿ ಆಕ್ಚುಲಿ ಏನಾಗಿದೆ ಇವಾಗ, ಹಾ. ಅನದರ್ ಟ್ವಿಸ್ಟ್ ಟು ದ ಸ್ಟೋರಿ ಏನಂತಂದ್ರೆ, ರಷ್ಯಾ ಇಸ್ ಗೇನಿಂಗ್. ಇರಾನ್ ವಾರ್ ಇಂದ ರಷ್ಯಾ ಇಸ್ ಗೇನಿಂಗ್ ಹೌದು. ನ್ಯಾಚುರಲ್ ಗ್ಯಾಸ್. ಈಗ ಏನಾಗ್ತದೆ, ಈ ವಿಂಟರ್ ಬಂತು ಅಂದ್ರೆ, ಈಗ ಸಮ್ಮರ್ ಇದೆ, ವಿಂಟರ್ ಬಂತು ಅಂದರೆ ಎಂಟೈರ್ ಯುರೋಪಿಗೆ ನ್ಯಾಚುರಲ್ ಗ್ಯಾಸ್ ಹೀಟ್, ಮನೆಯಲ್ಲಿ ಹೀಟ್ ಮಾಡೋದಕ್ಕೆ ಕರೆಕ್ಟ್. ನ್ಯಾಚುರಲ್ ಗ್ಯಾಸ್ ಅಪ್ಲೈ ಮಾಡೋದೇ ಇದು. ಈಗ ರಷ್ಯಾ ಏನು ಮಾಡಿತ್ತು, ಯಾವಾಗ ಇವರೆಲ್ಲ ಅಪೋಸ್ ಮಾಡಿದ್ರು, ಒಂದು ಬಿಗ್ ಪೈಪ್ಲೈನ್ ಹೋಗುತ್ತೆ ಅಂಡರ್ ಸಿ, ಅದನ್ನು Stop. ಡೆಸ್ಟ್ರಾಯ್ ಮಾಡಿದ್ರು. ಅದನ್ನು ಐ ಫರ್ಗಾಟ್ ದ ನೇಮ್ ಆಫ್ ಇಟ್. ಹ್ಮ್. ಸೊ ಗೇನ್ ಆಗುತ್ತೆ ಇಲ್ಲ ಅಂತಂದಲ್ಲ. ಸೊ ದಟ್ ವಿ ಹ್ಯಾವ್ ಟು ಸ್ಟೇ. ರಷ್ಯದ್ದು ಏನಿರ್ತದೆ, ಇದು ವಾರ್ ಜಾಸ್ತಿ ಆದರೆ ನನ್ನ ಮೇಲೆ ರಿಲಯನ್ಸ್ ಆಗುತ್ತಾ ಅಂತ ಸುಮ್ಮನೆ ಕೂತ್ ನೋಡ್ತದೋ, ಹ್ಮ್. ಅಥವಾ ಚೈನಾ ಇನ್ವಾಲ್ವ್ ಆದಾಗ ಹ್ಮ್. ವಿಲ್ ಇಟ್ ಬಿ ಫೋರ್ಸ್ ಟು ಎಂಟರ್. ಆಮೇಲೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಆಯಿಲ್, ದೇರ್ ಇಸ್ ಎ ಸೆಮಿ ಕಂಡಕ್ಟರ್ ಆ್ಯಂಗಲ್ ಟು ದಿಸ್. ಕರೆಕ್ಟ್. ಈ ಎಂಟೈರ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ವರ್ಲ್ಡ್ ಓವರ್ ಏನಿದೆಯಲ್ಲ, ಇಟ್ ಡಿಪೆಂಡ್ಸ್ ಆನ್ ನಾವೆಲ್ಲ ಏನು ಅನ್ಕೊಂತೀವಿ, ರೇರ್ ಅರ್ತ್ ಮಿನರಲ್ಸ್. ಹ್ಮ್. ಈಗ ಲಿಥಿಯಮ್ ಅಂತೆ, ಜರ್ಮೇನಿಯಮ್ ಅಂತೆ, ಈ ಥರ ಅಂತಂದ್ಬಿಟ್ಟು, ಗಾಲಿಯಮ್ ಏನೋ ಬರ್ತಾವಲ್ಲ. ಬಟ್ ದೇರ್ ಇಸ್ ಒನ್ ಮೋರ್ ಕ್ರೂಷಿಯಲ್, ಹೀಲಿಯಮ್. 20% ಆಫ್ ದ ಹೀಲಿಯಮ್ ಏನಾಗ್ತದೆ ಈ ಏರಿಯಾದಲ್ಲಿ ಪ್ರೊಡ್ಯೂಸ್ ಆಗಿ, ಇರಾನು, ಕಟಾರ್ ರೀಜನ್ ಪ್ರೊಡ್ಯೂಸ್ ಆಗಿ ಅದು ವರ್ಲ್ಡಿಗೆ ಸಪ್ಲೈ ಆಗುತ್ತೆ. ಹ್ಮ್. ನಮ್ಮ ಸೆಮಿ ಕಂಡಕ್ಟರ್ ಫ್ಯಾಕ್ಟ್ರಿ ಇದೆ ಅಂತಂದರೆ, ನಾನು ಒಂದು ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀನಿ, ಆ ಚಿಪ್ನ ಕೂಲ್ ಮಾಡೋದಕ್ಕೆ, ಅದು ಫುಲ್ ಕಂಟಾಮಿನೇಷನ್ ಫ್ರೀ ಎನ್ವಿರಾನ್ಮೆಂಟ್ ಮಾಡೋದಕ್ಕೆ ಹೀಲಿಯಮ್ ಬೇಕು. ಇವಾಗ ಅದು ಸಪ್ಲೈ ಆ್ಯಕ್ಚುಲಿ ಕಟ್ಟಾಗೋಗಿದೆ. ಹ್ಮ್. ಹೌದು. ಅದು ಕಟ್ಟಾಗೋಗಿರೋದಕ್ಕೆ ಇಲ್ಲಿ ಪ್ರೈಸ್ ಜಾಸ್ತಿ ಆಗ್ತದೆ. ಇಟ್ ಈಸ್ ಇಂಪ್ಯಾಕ್ಟಿಂಗ್ ತೈವಾನ್, ಕೊರಿಯಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಹ್ಮ್. ರೈಟ್. ಸೊ ನನ್ನ ಅನಿಸಿಕೆ ಏನು ಅಂತಂದರೆ, ಯಾಕೆ ಇವರು ಇನ್ವಾಲ್ವ್ ಆಗ್ತಾ ಇಲ್ಲ ನೇಟೋ ಅಂತಂದರೆ, ದೇ ಡೋಂಟ್ ವಾಂಟ್ ಥರ್ಡ್ ವರ್ಲ್ಡ್ ವಾರ್. ಹ್ಮ್. ದೇ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಆಲ್ ದ ಟ್ರೇಡ್, ಸಪ್ಲೈ ಚೈನ್ಸು ಎಲ್ಲ. ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಇಲ್ಲ ಅಂತಂದರೆ ಇಲ್ಲ. ಕರೆಕ್ಟ್. ಈಗ ಎಲ್ಲ ಕಡೆ ಎಐಗೆ ಆ್ಯಂಕರ್ ಆಗಿದ್ದಾವೆ ಬಿಗ್ ಇಂಡಸ್ಟ್ರೀಸ್. ಹ್ಮ್. ಎಐನೇ ನೆಕ್ಸ್ಟ್ ಫ್ಯೂಚರ್ ಅಂತ ನಾವು ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಎಐ ಪವರ್ಡ್ ವರ್ಲ್ಡಲ್ಲಿ ಬದುಕ್ತಿದ್ದೀವಿ ಅಂತ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹ್ಮ್. ಈಗ ಚಿಪ್ ಇಲ್ಲ ಅಂತಂದರೆ ಎಐ ಇಲ್ಲ. ಈಗ GPUs ಬೇಕು. ನೀವು ಈಗೆಲ್ಲ ಡೇಟಾ ಸೆಂಟರ್ ನೋಡ್ತಾ ಇದ್ದೀವಲ್ಲ, ಕರೆಕ್ಟ್. 1 ಗಿಗಾವ್ಯಾಟ್ ಡೇಟಾ ಸೆಂಟರ್ ಅಂತಂದರೆ ಯು ನೀಡ್ ಲಾಟ್ಸ್ ಆಫ್ GPUs. ಕರೆಕ್ಟ್. ಸೊ ಇಟ್ ಈಸ್ ಎವ್ರಿಥಿಂಗ್ ಇಂಟರ್ಲಿಂಕ್ಡ್ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ನೇಟೋ ಬರುತ್ತೆ. ನೆಟೋ ಬರಲ್ಲ. ಹಾ. ಪ್ಲಸ್ ವರ್ಲ್ಡ್ ವಾರ್ 3 ಆಗಿ ಕೂಡ ಇದು
ಕನ್ವರ್ಟ್ ಕನ್ವರ್ಟ್ ಆಗಲ್ಲ ಅಂತ. ಬಟ್ ಚೈನಾ ಬಗ್ಗೆ ಮಾತಾಡಿದ್ರಿ ಸರ್. ಈಗ ಚೈನಾ ಎಂಟ್ರಿ ಆಗ್ಬಿಡುತ್ತೆ ಅಂತ. ವೆನೆಜುವೆಲಾದು ಮಾತಾಡಿದ್ರೆ ಅವ್ರ ಜೊತೆ ಸೈನ್ ಮಾಡಿದ ತಕ್ಷಣ ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಅಂದ್ರೆ ಚೈನಾ ಜೊತೆ ಸೈನ್ ಮಾಡಿದ್ರೆ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಈಗ ಇರಾನ್ ಇಸ್ ಆಲ್ಸೋ ಕ್ಲೋಸ್ ಅಲೈ ವಿತ್ ಚೈನಾ. ಸೊ ಇಂಥದ್ದೆಲ್ಲ ಕೇಸ್ ಆಗ್ತಿರ್ಬೇಕಾರೋ ಚೈನಾ ಮುಂದೆ ಬರ್ತಿಲ್ಲ. ಐ ಮೀನ್ ಈಗೆಲ್ಲ ಹೇಳ್ತಾರೆ ಚೈನಾ ಇಸ್ ಸ್ಟ್ರಾಂಗ್, US ಬರ ತರ ಆಗಿದೆ ಅಂತ ಹೇಳ್ತಾರೆ. ಬಟ್ ಯಾಕೆ ಚೈನಾ ಏನು ಸ್ಟೆಪ್ ತಗೋತಾ ಇಲ್ಲ? ಅಗೇನ್ ಅವ್ರ ಕಂಟ್ರಿ ಆಗಿರ್ಬೋದು, ಬಟ್ ಇಟ್ಸ್ ಇಸ್ ಟೈಮ್ ಟು ಶೋ ದ ವರ್ಲ್ಡ್ ದಟ್ ಓಕೆ ನಾನು US ಒಂದ್ ಕೈ ಮುಂದೆ ಇದ್ದೀನಿ ಅಂತ ತೋರಿಸೋ ಟೈಮ್ ಬಂದಿದೆಯಾ ಚೈನಾಗೆ? ಸಿ ನಮ್ಮ ಜೊತೆ 1962 ವಾರ್ ಆಯಿತು ಚೈನಾದ್ದು. ಅದಾದಮೇಲೆ ಚೈನಾ ಹ್ಯಾಸಂಟ್ ಫಾಟ್ ಮೇಜರ್ ವಾರ್ ವಿತ್ ಎನಿ ಕಂಟ್ರಿಯಲ್ಲಿ. 1980s ಡೇ ಎಂಥದ್ದು ಜಿಯೋಪಾಂಗ್ ಏನೋ ಅವ್ರ ಹೆಸರು ಮರ್ತೋಯ್ತು, ಜಿ ಜಿನ್ಪಿಂಗ್. ಆಮೇಲೆ ಅವ್ರಿಗಿಂತ ಮುಂಚೆ 1980s ದೇರ್ ವಾಸ್ ಒನ್ ಮೋರ್ ಪ್ರೆಸಿಡೆಂಟ್, ಡೆಂಗ್ ಜಿಯೋಪಾಂಗ್ ಅಂತಂದೇನೋ. ಈ ಇಂಟ್ರೊಡ್ಯೂಸ್ ರಿಫಾರ್ಮ್ಸ್. ಅವ್ರದ್ದು ಡಿಫ್ರೆಂಟ್ ಮಾಡೆಲ್, ಎಕನಾಮಿಕ್ ಮಾಡೆಲ್. ಒಂದು ಪೊಲಿಟಿಕಲಿ ಇಟ್ಸ್ ಎ ಕಮ್ಯುನಿಸ್ಟ್ ಸೆಂಟ್ರಲೈಸ್ಡ್ ಕಂಟ್ರಿ. ಬಿಸ್ನೆಸ್ ಅಂತ ಬಂದಾಗ ಕ್ಯಾಪಿಟಲಿಸಮಿಗೆ ದೇ ಗೇವ್ ಫ್ರೀ ಹ್ಯಾಂಡ್, ರೈಟ್. ಸ್ಟೇಟ್ ಕಂಟ್ರೋಲ್ಡ್ ಕಂಪ್ನೀಸ್ ಇಲ್ಲ ಅಲ್ಲಿ. ಇವಾಗ ಅಲಿಬಾಬಾ ಅಂತಂದ್ರೆ ಯು ನೋ ದಟ್ ಪ್ರೈವೇಟ್ ಇಟ್ ವಾಸ್ ಸ್ಟಾರ್ಟೆಡ್. ಆ ಒಂದು ಫ್ರೀ ಹ್ಯಾಂಡ್ ಕೊಟ್ಟರು. ದೇ ಅಲೌಡ್ ಅದರ್ ಕಂಟ್ರೀಸ್ ಟು ಹೆವಿಲಿ ಇನ್ವೆಸ್ಟ್ ಅಂಡ್ ದೇ ಬಿಕಮಿಂಗ್ ಮ್ಯಾನುಫ್ಯಾಕ್ಚರಿಂಗ್, ದೆನ್ ದೇ ಬಿಕಮ್ ಎಕ್ಸ್ಪೋರ್ಟ್ ಬೆಲ್ಲಾದ್ರು. ಇವೆಂಚುವಲಿ ಏನಾಯಿತು, ದ ಎಂಟೈರ್ ವರ್ಲ್ಡ್ ಟ್ರೇಡ್ ಏನಿದೆಯಲ್ಲ ಇಟ್ಸ್ ಟೈಡ್. ಅವ್ರ ಜೊತೆ ಲಿಂಕ್ ಆಗೋಯ್ತು, ಚೈನಾ ಜೊತೆ ಲಿಂಕ್ ಆಗೋಯ್ತು. ಈಗ ಎನಿ ವಾರ್ ಸ್ಮಾಲ್ ಆರ್ ಬಿಗ್ ಆಸ್ ಡೈರೆಕ್ಟ್ ಇಂಪ್ಲಿಕೇಶನ್ ಫಾರ್ ಚೈನೀಸ್ ಎಕಾನಮಿ. ಈಗ ಅವ್ರದ್ದು ಏನು ಸೂಪರ್ ಪವರ್ ಆಂಬಿಷನ್ ಎಲ್ಲ ಇದೆಯಲ್ಲ, ಇಟ್ ಈಸ್ ನಾಟ್ ಮಿಲಿಟರಿ ಆಂಬಿಷನ್, ಇಕಾನಮಿ. ನಾವು ವರ್ಲ್ಡ್ಸ್ ಸಪ್ಲೈಯರು, ವರ್ಲ್ಡ್ಸ್ ಎಕ್ಸ್ಪೋರ್ಟ್ ಹಬ್ಬು ಹಿಂಗಾಗ್ಬಿಟ್ಟು ಏನಾಗಿದೆ, ಅದಕ್ಕೆ ಟೈಡ್ ಆಗಿದೆ. ಆಮೇಲೆ ಇಲ್ಲಿ ಏನಾಗ್ತದೆ, ಡೈರೆಕ್ಟ್ಲಿ ಇನ್ವಾಲ್ವ್ ಆದ್ವಿ ಅಂತಂದರೆ ನ್ಯೂಕ್ಲಿಯರ್ ಪವರ್ಸು. ರಷ್ಯಾ, US is a nuclear power, Israel is a nuclear power, China is a nuclear power. We don't know how it can escalate. Correct. They don't want full blown war ಅಂತಂದು. ಸೊ ನ್ಯೂಕ್ಲಿಯರ್ ಇರೋದ್ರಿಂದ ಒಂದು ಡಿಫರೆನ್ಸ್ ಇದೆ. ಚೈನಾ ವಾರ್ ಮಾಡಲೇಬೇಕು ಅನ್ನೋದಾಗಿದ್ರೆ ತೈವಾನ್ ಮೇಲೆ ಮಾಡಿಬಿಡ್ತಾ ಇತ್ತು. ಹೆಂಗೆ ರಷ್ಯಾ ಯುಕ್ರೇನ್ ಮೇಲೆ ಮಾಡ್ತು, ಇಟ್ ವುಡ್ ಹ್ಯಾವ್ ಡನ್ ದಟ್. ಬಟ್ ಅಲ್ಲಿ ತೈವಾನ್ ಏನಂತಂದ್ರೆ ಸೆಮಿ ಕಂಡಕ್ಟರ್ ಹಬ್ಬದು, TSMC ಅಂತಂದು. ಸೊ ಇಟ್ ಡಿಸೈನ್ಸ್ ಅಂಡ್ ಪ್ರೊಡ್ಯೂಸಸ್ ದ ವರ್ಲ್ಡ್ಸ್ ಚಿಪ್ಸ್. ಹೌದು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಇಂಡಸ್ಟ್ರಿ ಬಿದ್ದೋಗ್ಬಿಡ್ತದೆ. ಇಟ್ ಡಸಂಟ್ ವಾಂಟ್ ಟು ಡಿಸ್ರಪ್ಟ್. ಆಸ್ ವಿ ಆರ್ ಸ್ಪೀಕಿಂಗ್, ಐ ಥಿಂಕ್ ತೈವಾನ್ ವೈಸ್ ಪ್ರೆಸಿಡೆಂಟ್ ಒಬ್ಬರು ಲೇಡಿ, ಅವರು US ಅಲ್ಲಿದ್ದಾರೆ, ಸಾರಿ ಚೈನಾದಲ್ಲಿದ್ದಾರೆ. ಆ್ಯಂಡ್ ದೇ ಆರ್ ಶೇಕಿಂಗ್ ಇನ್ ಮೆನಿ ಡಿಕೇಡ್ಸ್ ಆರ್ ಸಮಥಿಂಗ್. ಅವರು ಹೋಗಿ ದೇ ಆರ್ ಟ್ರೈಂಗ್ ಟು ಬ್ರೋಕರ್ ಎ ಪೀಸ್ ಡೀಲ್, ನಾಟ್ ಎ ಡೀಲ್. ನಾವು ಪೀಸ್ಫುಲ್ ಆಗಿರೋಣ, ನೀವು ನಮ್ಮನ್ನು ಅಟ್ಯಾಕ್ ಮಾಡಬೇಡಿ, ನಾವು ಫ್ಲೆಕ್ಸಿಬಲ್ ಇರ್ತೀವಿ, ನಾವು ಮಿಲಿಟ್ರಿ ಬಿಲ್ಡ್ ಮಾಡಲ್ಲ, ನಾವು ಕೂಡ ಟೂ ಮಚ್ ಅಲೈನ್ ಆಗಲ್ಲ ಅಂತ ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಸೊ ಅಲ್ಟಿಮೇಟ್ಲಿ ಇದು ದುಡ್ಡು, ಇದು ಮನಿ, ಇಕಾನಮಿ, ಸ್ಟೆಬಿಲಿಟಿ ವಿತ್ ಇನ್ ದಿ ಕಂಟ್ರಿ. ಸೊ ಚೈನಾ ಏನು ಇಂಡೈರೆಕ್ಟಾಗಿ ದೇ ಆರ್ ಸಪ್ಲೈಯಿಂಗ್ ವೆಪನ್ಸ್. ಇರಾನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ದಟ್ ಎವ್ರಿ ಒನ್ ನೋಸ್. ಸರ್, ಇವಾಗ ಇವೆಲ್ಲ ಡಿಸ್ಕಷನ್ ಆಗಿರೋದು ವೆನೆಜುವೆಲಾ ಅಂತ ಹೇಳಿದ್ರು, ಇರಾನ್ ಅಂತ ಹೇಳಿದ್ರು, ನೀವು ಹೀಲಿಯಂ ಅಂತ ಹೇಳಿದ್ರಿ. ಎವ್ರಿಥಿಂಗ್ ಕಮ್ಸ್ ಡೌನ್ ಟು ಬ್ಲ್ಯಾಕ್ ಗೋಲ್ಡ್, ವಿಚ್ ಇಸ್ ಪೆಟ್ರೋಲಿಯಂ, ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ಗೆ ಜಗತ್ತಲ್ಲಿ ಇಷ್ಟೆಲ್ಲ ಆಗ್ತಿರೋದು ಮೇನ್ ರೀಸನ್ ಯಾಕೆ ಅಂದರೆ, ನಿಮಗೂ ಗೊತ್ತಿರುತ್ತೆ, ರಿಚರ್ಡ್ ನಿಕ್ಸನ್ ಅವಾಗೆಲ್ಲ ಗೋಲ್ಡ್ ರಿಸರ್ವ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ಏನು ಮಾಡೋದು, ಡಾಲರ್ ಯಾರು ತೊಗೊಳಲ್ಲ ಅಂದರೆ ನಮ್ಮ ಎಕಾನಮಿ ಬೂಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಸೌದಿಗೆ ಹೋಗಿ ಪ್ರತಿಯೊಂದು ಬ್ಯಾರಲ್ ಏನೇನು ನೀವು ಮಾರಿತೀರಾ ಡಾಲರಲ್ಲೇ ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದಿದ್ದು. ಡಾಲರ್ ಬಿಕೇಮ್ ದ ಸ್ಟ್ಯಾಂಡರ್ಡ್. ಅದರಿಂದನೇ ಫಾರೆಕ್ಸ್ ರಿಸರ್ವ್ ಅನ್ನೋ ಕಾನ್ಸೆಪ್ಟ್ ಬಂತು ಅಂತ ಅನ್ಕೋತೀನಿ. ಜಗತ್ತಲ್ಲೆಲ್ಲ ಡಾಲರ್ಸ್ ಅಕ್ಯುಮುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ US ಮೇಜರ್ ವಾರ್ಸ್ ಮಾಡಿರೋದು ಇದೇ ರೀಸನ್ಗೆ. ಇವನ್ ಗದಾಫಿ ಏನಪ್ಪ ಗೋಲ್ಡನ್ ದಿನಾರ್ ಮಾಡ್ತೀನಿ, ಲಿಬಿಯನ್ ದಿನಾರ್ ಅಂತ ಮಾಡ್ತೀನಿ ಅಂತ ಹೇಳಿದಕ್ಕೆ ಅಸಾಸಿನೇಟ್ ಮಾಡಿದ್ರು. ಸದ್ದಾಮ್ ಹುಸೇನು ಕೂಡ ಯೂರೋಸಲ್ಲಿ ನಾನು ಮಾರ್ತೀನಿ ಅಂತ ಹೇಳಿ ಮಾಡಿದ್ರು. ವೆನೆಜುವೆಲಾ ವಾಸ್ ಎ ಡಿಫ್ರೆಂಟ್ ಅಜೆಂಡಾ, ಬಿಕಾಸ್ ಮೊದಲು US ಕಂಪ್ನೀಸ್ ಎಲ್ಲ ಅಲ್ಲೇ ಇತ್ತು. ಆಮೇಲೆ ಹ್ಯೂಗೋ ಚಾವೇಸ್ ಬಂದವ್ರನ್ನೆಲ್ಲ ವಾಪಸ್ ಕಳಿಸಿದ್ರು. ಸೋಷಿಯಲಿಸಮ್ ಅವ್ನು ಜಾಸ್ತಿ ಮಾಡಿದ್ದಕ್ಕೆ ಇವರು ಒನ್ ಟೈಮ್ ಬಂದಾಗ ಹೊಡೆಯೋಣ ಅಂತ ಇವಾಗ ಹೊಡೆದ್ರು, ವಿಚ್ ವಾಸ್ ದ ವೀಕೆಸ್ಟ್. ಬಿಕಾಸ್ ಸ್ವಲ್ಪ ವರ್ಷದ ಹಿಂದೆ ಮಧುರೋ ರೇನಲ್ಲೇ ಅವ್ರ ಎಕಾನಮಿ ಎಷ್ಟು ಇನ್ಫ್ಲೇಟ್ ಆಗಿತ್ತು ಅಂದರೆ, ಈ ಥರ ಗಾಡಿಗಳು ತುಂಬ ನೋಟ್ಸ್ಗಳು ತರ್ತಾರೆ. ಸೊ ಕಮಿಂಗ್ ಬ್ಯಾಕ್, ಇಟ್ ಇಸ್ ಆಲ್ ಬಿಕಾಸ್ ಆಫ್ ದ ಕ್ರೂಡ್ ಆಯಿಲ್. ನಾಳೆ ದಿನ ಡಾಲರ್ ಅನ್ನೋದು ಬೇಡವೇ ಬೇಡ ಟ್ರಾನ್ಸಾಕ್ಟ್ ಮಾಡೋದಕ್ಕೆ ಅಂದಾಗ, ಸೇ ಫಾರ್ ಎಕ್ಸಾಂಪಲ್ ಇಂಡಿಯನ್ಸೇ ರುಪಿ ಕೊಟ್ಟು ಟ್ರಾನ್ಸಾಕ್ಟ್ ಮಾಡ್ಬೋದು, ಅಥವಾ ಸೇ ದಿನಾರ್ ಕೊಟ್ಟು ಯೂರೋ ಕೊಟ್ಟು ಮಾಡ್ಬೋದು. ಅಂದರೆ ಗ್ಲೋಬಲಿ ಏನೇನು ಚೇಂಜಸ್ ಆಗುತ್ತೆ ಇಫ್ ದೇ ಆರ್ ಅಲೌಡ್ ಟು ಟ್ರಾನ್ಸಾಕ್ಟ್ ವಿತ್ ದೇರ್ ಓನ್, ಬಿಕಾಸ್ ಯುವಾನಲ್ಲಿ ಟ್ರಾನ್ಸಾಕ್ಟ್ ಮಾಡ್ತೀವಿ ಅಂತ ಇರಾನ್ ಹೇಳಿದ್ರು. ಸೊ ಇಫ್ ಅ ಕಂಟ್ರಿ ಡಿಸೈಡ್ಸ್ ಟು ಟ್ರಾನ್ಸಾಕ್ಟ್ ವಿತ್ ದೇರ್ ಓನ್ ಕರೆನ್ಸಿ,
ಕ್ರೂಡ್ ಆಯಿಲ್ಗೆ ಏನೇನು ಚೇಂಜ್ ಆಗುತ್ತೆ ಪ್ರಪಂಚದಲ್ಲಿ? ಸೊ ಡಾಲರ್ ಅನ್ನೋದು ಅಲ್ಟಿಮೇಟ್ ವೆಪನ್ ದಟ್ ಯು ಎಸ್ ಹ್ಯಾಸ್. ನೀವು ಕರೆಕ್ಟಾಗಿ ಹೇಳಿದ್ರಿ. ಡಾಲರ್ ಅನ್ನೋದು ಇಟ್ ಈಸ್ ಟೈ ಟು ದಿ ಗೋಲ್ಡ್. ಕರೆಕ್ಟ್. ಆಮೇಲೆ ಡಾಲರ್ ಇಸ್ ಟೈ ಟು ಆಲ್ ಅದರ್ ಕರೆನ್ಸಿ. ನೀವು ಇದು 1971ನಲ್ಲಿ ಸೌದಿ ಅರೇಬಿಯಾ ಜೊತೆ ಅಗ್ರಿಮೆಂಟ್ ಆಯಿತು. ನೀವೇನೇ ಮಾರಿದ್ರು ಡಾಲರಲ್ಲಿ ಮಾರಿ ಅಂತಂದು, ಓಕೆ. ಎಣ್ಣೆನ ಆಯಿಲ್ನ, ಅಲ್ಲ. ರೈಟ್. ಸೊ ಎಲ್ಲ ಕಂಟ್ರೀಸಿಗೂ ಆಯಿಲ್ ಬೇಕು. ಈಗ ನಾವು ತಗೊಳ್ತೀವಿ ಅಂದ್ರೆ ಡಾಲರಲ್ಲಿ ಪೇ ಮಾಡ್ಬೇಕಂತಂದ್ರೆ ಎವ್ರಿ ಡೇ ಬೇಕಲ್ವಾ ಆಯಿಲ್. Correct. ಸೊ ವಿ ಸ್ಟಾರ್ಟೆಡ್ ಹೋಲ್ಡಿಂಗ್ ಡಾಲರ್ಸ್. ಸೊ ಇಟ್ ಬಿಕಮ್ ಎ ರಿಸರ್ವ್ ಕರೆನ್ಸಿ ಫಾರ್ ಎವ್ರಿ ಕಂಟ್ರಿ. ನಾನು ಏನಾದ್ರು ತಗೋಬೇಕಂದ್ರೆ ಇಲ್ಲಿ ಈ ಭಾಗದಲ್ಲಿ, ಸೊ ಸೌದಿ ಅರೇಬಿಯಾ ಶುರು ಮಾಡ್ತು ಬೇರೆ ಅದರ್ ಕಂಟ್ರೀಸ್ ನೀವು ಡಾಲರಲ್ಲಿ ಕೊಡಿ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ದೆನ್ ಯು ಎಸ್ ಇಂಟ್ರಡ್ಯೂಸ್ಡ್ ಅನ್ನೋದು. ಅದಕ್ಕಿಂತ ಮುಂಚೆ ಬ್ರೆಟನ್ ವುಡ್ಸ್ ಅಗ್ರಿಮೆಂಟ್ ಅಂತ ಆಗಿತ್ತು. ಒಂದು 44 ಕಂಟ್ರೀಸ್ ಎಲ್ಲ ಸೇರ್ಕೊಂಡು ನಾವು ನಿಮ್ದೇನು ಡಾಲರ್ ಇದೆಯಲ್ಲ ಅದಕ್ಕೆ ನಾವು ಟೈ ಅಪ್ ಮಾಡ್ಕೊತೀವಿ, ಆ್ಯಂಕರಿಂಗ್ ಅವರ್ ಕರೆನ್ಸಿ ಟು ಡಾಲರ್. ರೀಸನ್ ಏನು ಅಂದರೆ ಅದಕ್ಕಿಂತ ಮುಂಚೆ ಗ್ರೇಟ್ ಡಿಪ್ರೆಷನ್ ಆಯಿತು 1931ನಲ್ಲಿ. ನಮ್ಮ ರುಪಿ ನಮ್ಗೆ ಇಷ್ಟ ಬಂದಂಗೆ ನಾವು ಜಾಸ್ತಿ ಮಾಡೋದು ಕಡಿಮೆ ಮಾಡೋದು. ಪಾಕಿಸ್ತಾನ ಇರಲಿಲ್ಲ, ಅದಕ್ಕೆ ಇನ್ನೊಂದು ಯಾವುದೋ ಕಂಟ್ರಿ ಎಕ್ಸಾಂಪಲ್ ಇಷ್ಟ ಬಂದಂಗೆ ಮಾಡ್ತಾ ಇದ್ವಿ. ಅದಕ್ಕೊಂದು ಸ್ಟ್ಯಾಂಡರ್ಡ್ ಇರಲಿಲ್ಲ, ಒಂದು ಕರೆನ್ಸಿಗೆ ಸ್ಟ್ಯಾಂಡರ್ಡ್ ಇರಲಿಲ್ಲ. ಸೊ ಎಲ್ಲ ಏನಾಗಿತ್ತು, ಈ ಕಂಟ್ರಿಗಳು ಸೇರ್ಕೊಂಡು ಡಾಲರ್ಗೆ, ಡಾಲರ್ ವಾಸ್ ಲಿಂಕ್ ಟು ಗೋಲ್ಡ್ ಅಲ್ವಾ. ಸೊ ಅದ್ರದ್ದು ಒಂದು ಸ್ಟೇಬಲ್ ರೇಟ್ ಇರ್ತಾ ಇತ್ತು. ಇವು ಇದಕ್ಕೆ ಲಿಂಕ್ ಆದವು. ಆಮೇಲೆ ವರ್ಲ್ಡ್ ಓವರ್ ಇವೆಲ್ಲ ಲಿಂಕ್ ಆದವು. ಇವ್ರ ಮಧ್ಯದಲ್ಲಿ ಸ್ವಿಫ್ಟ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದರು. ನಾವು ಇಂಟರ್ನ್ಯಾಷನಲ್ ಇದು ಮಾಡಬೇಕಾದ್ರೆ ಸ್ವಿಫ್ಟ್ ಕೋಡ್ ಇಸ್ ಇಂಪಾರ್ಟೆಂಟು. ಕರೆಕ್ಟ್. ಆಲ್ ಓವರ್ ದ ವರ್ಲ್ಡ್ ಅದನ್ನು ಸ್ಟ್ಯಾಂಡರ್ಡಾಗಿ ತೊಗೊಂಡ್ವು. ಸೊ ಸ್ವಿಫ್ಟ್ ಅಂತಂದರೆ ಐ ಆಮ್ ನಾಟ್ ಶೋರ್ ಅದೇನೋ ಇದೆ, ಇಟ್ಸ್ ಎ ಕೈಂಡ್ ಆಫ್ ಪೇಮೆಂಟ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಅಂತಂದ್ಬಿಟ್ಟು ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಅಂತಂದು. ಸೊ ಏನಾಗುತ್ತೆ ಅದರಲ್ಲಿ, ನಾನು ಅಮೇರಿಕಾ ಬೇಡ, ಫ್ರಾನ್ಸಲ್ಲಿರೋರಿಗೇನೋ ಪೇ ಮಾಡಬೇಕಂತಂದರೆ ಸ್ವಿಫ್ಟ್ ಕೋಡ್ ಹೋಗ್ತದೆ. ಫಸ್ಟ್ ಅದು ಫಾರ್ ಎ ಬ್ರೀಫ್ ಪೀರಿಯಡ್ ಡಾಲರಿಗೆ ಕನ್ವರ್ಟ್ ಆಗ್ತದೆ, ಓಕೆ, ಆ ರೇಟಿಗೆ. ಆ್ಯಂಡ್ ದೆನ್ ಅವರಿಗೆ ಫ್ರಾನ್ಸಲ್ಲಿ ಏನಿದೆಯಲ್ಲ ಫ್ರ್ಯಾಂಕ್, ಆ ಇದರಲ್ಲಿ ಕನ್ವರ್ಟ್ ಆಗ್ತದೆ. ಸೊ ಎಂಟೈರ್ ವರ್ಲ್ಡ್ ಟ್ರಾನ್ಸಾಕ್ಷನ್ಸ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಟು ಅಗೇನ್ ಡಾಲರ್ ರೂಟ್. ಸ್ವಿಫ್ಟ್ ಏನು ಕ್ರಿಯೇಟ್ ಮಾಡಿತ್ತಲ್ಲ ಅದಕ್ಕೆ. ನಮ್ದು ಏನೇ ತಗೊಂಡ್ರು, ಏನೇ ಸೆಲ್ ಮಾಡಿದ್ರು, ಎವ್ರಿಥಿಂಗ್ ಈಸ್ ಲಿಂಕ್ ಟು ಡಾಲರ್. ಸೊ ಅದೇನಾಗೋಯ್ತು, ಇಟ್ ಬಿಕೇಮ್, ಅದು ಸ್ವಲ್ಪ ಡಿಸ್ಟರ್ಬ್ ಆದರೂ ಗ್ಲೋಬಲ್ ಟ್ರೇಡ್ ಡಿಸ್ಟರ್ಬ್ ಆಗುತ್ತೆ, ಗ್ಲೋಬಲ್ ಬ್ಯಾಂಕಿಂಗ್ ಸಿಸ್ಟಮ್ ವೀಕ್ ಆಗಿ ಹೋಗ್ತದೆ. ಸೊ ಅದನ್ನು ಇಟ್ಕೊಂಡು ಇದು ಎಲ್ಲ ಆಟ ಆಡ್ತಾ ಇತ್ತು. ಇವಾಗ ಏನಾಗೋಗಿದೆ, 2 ಆಪ್ಷನ್ ಬಂದಿದೆ ವರ್ಲ್ಡ್ಗೆ. ನಾವು ವಿ ಕ್ರಿಯೇಟೆಡ್ ಬ್ರಿಕ್ಸ್ ಅಂತಂದು, ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ ಅಂತ. ಮೊದಲು ಬ್ರಿಕ್ ಇತ್ತು, ಆಮೇಲೆ ಸೌತ್ ಆಫ್ರಿಕಾ ಆ್ಯಡ್ ಮಾಡಿ ಬ್ರಿಕ್ಸ್ ಅಂತ ಮಾಡಿದ್ವಿ. ನಾವು ಬ್ರಿಕ್ಸ್ ಬ್ಯಾಂಕ್ ಅಂತಲೂ ಮಾಡಿದ್ವಿ. ಇವಾಗ ಬ್ರಿಕ್ಸ್ ಪೇ ಅಂತ ಒಂದು ಕರೆನ್ಸಿ ಮಾಡ್ಬೇಕಂತಂದು ಫಾರ್ ಮೆನಿ ಇಯರ್ಸ್ ಮಾಡ್ತಾ ಇದ್ದಾರೆ. ಅದನ್ನು ಯು ಎಸ್ ಯಾವಾಗಲೂ ಕೌಂಟರ್ ಮಾಡ್ತಾ ಬಂದಿದೆ. ಆಮೇಲೆ ಚೈನಾ ಯುವಾನ್, ಅದು ಇಟ್ ಈಸ್ ಫೋರ್ಸಿಂಗ್ ಇರಾನ್, ನೀವು ಬರೀ ಡಾಲರಲ್ಲಿ ಯಾಕೆ ಪರ್ಚೇಸ್ ಮಾಡ್ತೀರಿ. ಸೌದಿ ಅರೇಬಿಯಾ ಇಟ್ ಹ್ಯಾಡ್ ಎ ಡೀಲ್ ಆ್ಯಕ್ಚುಲಿ, ಸಮ್ ಆಫ್ ದ ಆಯಿಲ್ ಈಸ್ ಆ್ಯಕ್ಚುಲಿ ಸೋಲ್ಡ್ ಬೈ ಥ್ರೂ ಯುವಾನ್. ಆಮೇಲೆ ಇರಾನ್ಗೂ ಇದು ಮಾಡ್ತಾ ಹೋಯ್ತು. ಈಗ ಬ್ರಿಕ್ಸ್ ಪೇ ಅಂತ ಬರ್ತಾ ಇದೆ. ವಾಟ್ ಐ ಹ್ಯಾವ್ ಹರ್ಡ್ ಆರ್ ರೆಡ್ ಅಂತಂದರೆ ಅದು ಇನ್ನೂ ನೋಡ್ಲಿಕ್ಕೆ ಕರೆನ್ಸಿ ನೋಡ್ತಾರ ಇಲ್ಲ, ಬಟ್ ಇಸ್ ಎ ಡಿಜಿಟಲ್. ಹೆಂಗೆ ಯು ಪಿ ಐ ಇರ್ತದೆ, ನಾನು ಯು ಪಿ ಐನಲ್ಲಿ ಪೇ ಮಾಡ್ಬೋದು ಅವರಿಗೆ, ಬಟ್ ಬ್ರಿಕ್ಸ್ ಪೇ ಅಂತಂದು ಬರ್ತದೆ, ರೈಟ್. ಇಟ್ಸ್ ಕೈಂಡ್ ಆಫ್ ಎ ಡಿಜಿಟಲ್ ಕರೆನ್ಸಿ. ಇನ್ನೊಂದು ನೀವು ನೋಡಿರ್ಬೇಕು ಅನ್ಸುತ್ತೆ ಮೇ ಬಿ ಇಂಟರ್ನೆಟ್ಟಲ್ಲಿ, ನಾವು ಏನು ಬ್ರಿಕ್ಸ್ ಏನಿದೆಯಲ್ಲ 5 ಕಂಟ್ರಿದು ಕರೆನ್ಸಿ ನೇಮು 6 ಶುರು ಆಗುತ್ತೆ. ರಿಯಲ್ ಅನ್ನೋದು ಬ್ರೆಜಿಲ್ ಆಯಿತಾ, ರಷ್ಯಾದ್ದು ರೂಬಲ್ ಅಂತಂದ್ಬಿಟ್ಟು, ಇಂಡಿಯಾದ್ದು ರುಪಿ ಅಂತಂದು, ಚೈನಾದ್ದು ರೆನ್ಮಿನ್ಬಿ ಅಂತಂದು, ಯುವಾನ್ ಅಂತೀವಿ ಬಟ್ ಅದು ಆ್ಯಕ್ಚುಲ್ ನೇಮ್ ಇದು ರೆನ್ಮಿನ್ಬಿ ಅಂತಂದು. ಆಮೇಲೆ ಸೌತ್ ಆಫ್ರಿಕಾದ್ದು ಅದನ್ನು ಐ ಥಿಂಕ್ ರಿಯಲ್ ಇನ್ನೊಂದೇನೋ ಇದೆ, ಅದು 6 ಶುರು ಆಗುತ್ತೆ. ಸೊ R5 ಇನಿಷಿಯೇಟಿವ್ ಅಂತಂದು ಮಾಡಿದ್ದಾರೆ, ಬ್ರಿಕ್ಸ್ ಪೇ ಅಂತಂದು ಮಾಡಿದ್ದಾರೆ. ಈಗ ಇದು ನಿಮ್ಮ ಪ್ರಶ್ನೆ ಹೇಳ್ಬೇಕಂದ್ರೆ, ಇದು ಇಂಟ್ರೊಡ್ಯೂಸ್ ಆಯಿತು ಅಂತಂದರೆ ಯು ಆರ್ ಡೈರೆಕ್ಟ್ಲಿ ಹಿಟ್ಟಿಂಗ್ ದ ಕೋರ್ ಆಫ್ ದಿ ಯು ಎಸ್ ಹೆಜಿಮನಿ ಅಥವಾ ಸುಪ್ರಿಮಸಿ. ಅದು ವೀಕ್ ಆದಾಗ ಬೇರೆ ಕಂಟ್ರಿಗಳು ದೇ ಸ್ಟಾರ್ಟ್ ಕೇರಿಂಗ್ ವೆರಿ ಲೆಸ್. ಕರೆಕ್ಟ್. ನಿನ್ನ ಕರೆನ್ಸಿ ಬೇಕಿಲ್ಲ ನನಗೆ, ನನ್ನ ಟ್ರಾನ್ಸಾಕ್ಷನ್ ಐ ಕ್ಯಾನ್ ಡೂ ವಿತ್ ಅನದರ್ ಕಂಟ್ರಿ, ಸೊ ಐ ಕ್ಯಾನ್ ಸೆಲ್ ಆರ್ ಬೈ ವಿತ್ ಎನಿ ಒನ್ ಅನ್ನೋದು ಹಂಗಾಗ್ಬಿಡ್ತದೆ, ರೈಟ್. ಸೊ ಇಟ್ ವೀಕನ್ಸ್ ದಿ ಯು ಎಸ್ ಸುಪ್ರಿಮಸಿ ಆ್ಯಂಡ್ ಹೆಜಿಮನಿ. ಸೊ ಹಂಗಾಗಿ ಏನು ಮಾಡ್ತಾ ಇದ್ದಾರೆ, ಈ ವಾರ್ಗಳು ಬರೋದು ಮತ್ತು ಡಾಲರ್ನ ಸ್ಟ್ರೆಂಥನ್ ಮಾಡೋವಂಥದ್ದು, ಆ್ಯಂಡ್ ದೆನ್ ಕಂಟ್ರೋಲಿಂಗ್ ದಿ ಕೀ ಟ್ರೇಡ್. ಈಗ ಯು ಎಸ್ ಬ್ಲಾಕೇಡ್ ಆಗ್ತಾ ಇದೆ, ರೈಟ್, ಈ ಸ್ಟೇಟ್ ಆಫ್ ಹಾರ್ಮುಜಲ್ಲಿ, ರೈಟ್. ಮಾತಾಡ್ಬೇಕು. ಹಾಂ, ಸೊ ಅದು ಒಂದು ಬೇರೆ ಸ್ಟೋರಿ. ಅದು ಅಂದರೆ ಇಟ್ ವಾಂಟ್ಸ್ ಟು, ಅಲ್ಲ ಸರ್, ನನ್ನ ಕ್ವಶನ್ ಏನು ಅಂತಂದರೆ, ಈಗ ಇರಾನ್ಗೆ
ಅದು ಏನು ಟೋಲ್ ಹಾಕಕ್ಕೆ ಎಲ್ಲ ರೈಟ್ಸ್ ಇದೆ ಬಿಕಾಸ್ ಅದು ಅವ್ರ ವಾಟರ್ಸ್. ಹೌದೌದು. ಅಮೆರಿಕ ಹೇಗೆ ಬಂದು ಆ ಒಂದು ಜಾಗದಲ್ಲಿ ಏನೋ ಟೋಲ್ ಹಾಕ್ತಾರೆ ಬಿಕಾಸ್ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂಡ್ ಅವ್ರ ವಾಟರ್ಸು ಅಲ್ಲ. ಸುಮ್ನೆ ನನ್ನ ಹತ್ರ ನಾನೇನೋ ಸ್ಟ್ರಾಂಗ್ ಇದೀನಿ ಅಂದ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಹಾಕೊಂಡ್ರೆ, ಈಗ ನಾಳೆ ಇಂಡಿಯಾದಿಂದ ಶ್ರೀಲಂಕಾಗೆ ಯಾವ್ದೋ ಒಂದು ಶಿಪ್ ಹೋಗ್ಬೇಕು, ನೀವು ಟೋಲ್ ಕೊಟ್ಬಿಟ್ಟು ಹೋಗ್ಬೇಕು ಅಂತ ಬಂದ್ ಹಾಕೊಂಡ್ರೆ ಏನಾಗುತ್ತೆ? ಬಿಕಾಸ್ ಯಾಕೆ ಯಾವ ಕಂಟ್ರೀಸು ಕ್ವಶನ್ ಮಾಡ್ತಿಲ್ಲ ಇದನ್ನ. ಇಲ್ಲ, ಬ್ಲಾಕೇಡ್ ಅಂದ್ರೆ ಇಟ್ಸ್ ನಾಟ್ ಟೋಲ್ ಆಕ್ಚುಲಿ. ಅಂದ್ರೆ ಟೋಲ್ ಜೊತೆಗೆ ಇಟ್ ಇಸ್ ಸ್ಪೆಸಿಫಿಕಲಿ ಟಾರ್ಗೆಟಿಂಗ್ ಇರಾನಿಯನ್ ಶಿಪ್ಸ್. ಓಕೆ. ಈಗ ಇರಾನಿಂದ ಒಂದು ಶಿಪ್ ಆಯಿಲ್ ಅಥವಾ ನ್ಯಾಚುರಲ್ ಗ್ಯಾಸ್ ಇನ್ನೇನೋ ತಗೊಂಡು ಅಲ್ಲಿಂದ ಹಾರ್ಮುಸ್ ಇಂದ ಹೋಗ್ಬಿಟ್ಟು ನಮ್ಮ ಇಂಡಿಯಾಗೋ ಬೇರೆ ಕಡೆನೂ ಸೇಲ್ ಮಾಡ್ತಾರಂದ್ರೆ ಇರಾನಿಗೆ ದುಡ್ಡು ಬರುತ್ತಲ್ಲ. ಕರೆಕ್ಟ್. ಇರಾನಿಗೆ ದುಡ್ಡು ಬಂದಾಗ ಆ ದುಡ್ಡು ಎಲ್ಲಿ ಹೋಗುತ್ತೆ? ವಾರ್ಗೆ ಹೋಗುತ್ತೆ. ವಾರ್ಗೆ ಹೋಗುತ್ತೆ, ಎಕಾನಮಿ ಬೂಮ್ ಅಂದ್ರೆ ದೇ ವಿಲ್ ಬೈ ಸ್ಟಫ್. ಅದನ್ನ ಟಾರ್ಗೆಟ್ ಮಾಡ್ತಾ ಇದೆ. ಬೇರೆ ಕಂಟ್ರಿ ನೀನ್ ಏನಾರು ಎತ್ತಾಕೊಂಡು ಹೋಗಲ್ಲಿಂದ, ಓಕೆ. ಅದನ್ನ ಇರಾನ್ ಬ್ಲಾಕ್ ಮಾಡ್ತಾ ಇತ್ತು. ಹೌದು. ಸೊ ದಟ್ ಬೇರೆ ಕಂಟ್ರಿ ಹೋಗೋದನ್ನ ಇಟ್ ಗೇವ್ ಎಕ್ಸೆಪ್ಷನ್ ಇಂಡಿಯಾಗೆ ಮತ್ತೆ ಫ್ರೆಂಡ್ಲಿ ಕಂಟ್ರೀಸಿಗೆ. ಅದನ್ನ ವೀಕ್ ಮಾಡಿದ್ರೆ ಇರಾನ್ ಏನ್ ಅನ್ಕೊಂಡಿತ್ತು, ಇವ್ರು ನೆಗೋಷಿಯೇಟಿಂಗ್ ಟೇಬಲ್ ಬರ್ತಾರೆ ಅಂತ. ನಾವು ಯು ಎಸ್ ಏನ್ ಮಾಡ್ತು, ಇರಾನ್ನೇ ವೀಕ್ ಮಾಡ್ಬಿಡೋಣ. ಸೊ ಈ ಬ್ಲಾಕೇಡ್ ಏನಪ್ಪಾ ಅಂತಂದ್ರೆ ಈಗ ಅಲ್ಲಿ ವಾರ್ ಬಂದಿರೋದು ಇಲ್ಲಿಗಲ್ಲೇ, ನೋ ಇಂಟರ್ನ್ಯಾಷನಲ್ ಟ್ರೀಟಿ. ಈಗ ಟ್ರೀಟಿ ಆಫ್ ದ ಓಷನ್ ಸಿ ಅಂತ ಬರುತ್ತೆ, ಸಿ ಲಾ ಆಫ್ ದ ಸಿ ಅಂತ ಬರುತ್ತೆ, ಇಂಟರ್ನ್ಯಾಷನಲ್ ವಾಟರ್ಸ್ ಟ್ರೀಟಿ ಇರ್ತದೆ. ಅದು ಹೇಳಿದ್ನಲ್ಲ ಆಗ್ಲೇ, ಯಾವ ಇಂಟರ್ನ್ಯಾಷನಲ್ ರೂಲ್ಸು, ನಾರ್ಮ್ಸು, ರೆಗ್ಯುಲೇಷನ್, ಲಾಸಿಗೂ ನೋ ರೆಸ್ಪೆಕ್ಟ್. ಇದು ಕರೆಕ್ಟ್. ನಾನು ಅಲ್ಲಿ ಬೇಸ್ ಆಲ್ರೆಡಿ ಇತ್ತ, ಸೌದಿ ಅರೇಬಿಯಾದಲ್ಲಿದೆ, ಇರಾಕಲ್ಲಿ ಬೇಸ್ ಇದೆ, ಆಲ್ ಕಟಾರಲ್ಲಿ, ಆಮೇಲೆ ಇಲ್ಲಿ ಸೆಶಿಲಿಸ್ ಅಂತ ಒಂದು ಐಲ್ಯಾಂಡ್ ಬರುತ್ತೆ, ಸುತ್ತಮುತ್ತ ಇಂಡಿಯನ್ ಓಷನ್ದಲ್ಲಿ ಡಿಯೋಗೋ ಗಾರ್ಸಿ ಅಂತ ಒಂದು ಬರುತ್ತೆ. ಎಲ್ಲ ಕಡೆ ಇವ್ರದ್ದು ಬೇಸಸ್ ಇದೆ. ಈ ಬ್ಲಾಕೇಡ್ ಅನ್ನೋದು ಏನಂತಂದ್ರೆ ಟು ವೀಕನ್ ಇರಾನ್ ಅಂಡ್ ಟು ಬ್ರಿಂಗ್ ಇಟ್ ಟು ನೆಗೋಷಿಯೇಟಿಂಗ್ ಟೇಬಲ್ ಅಂತಂದ್ಬಿಟ್ಟು ಮಾಡ್ತಾ ಇರೋದು. ಅಂದ್ರೆ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರೋ ಪ್ರಕಾರ ಇರಾನು ಗೆಲ್ತಾ ಇದೆ ಅಂತಂದ್ರೆ ನಾಟ್ ಲೈಕ್ ವಿನ್ನಿಂಗ್ ವಾರ್, ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡೋದಾಗಲಿ, ನ್ಯಾರೇಟಿವ್ ವೈಸು ಅಂಡ್ ಅದು ಕಾಣಿಸುತ್ತೆ. ಯಾಕಂದ್ರೆ ಯು ಎಸ್ ಬಂದು ನೆಗೋಷಿಯೇಟ್ ಟೇಬಲ್ ಮೇಲೆ ಬರಬೇಕು ಅಂತಂದ್ರೆ ಹಂಗೆ ಇದು ಮಾಡಿದ್ದಾರೆ, ಅಂದ್ರೆ ಆ ಒಂದು ಪ್ರೆಷರ್ ಹಾಕಿದ್ದಾರೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇರಾನ್ ಯಾವ ಪೊಸಿಷನ್ ಇದೆ? ಸಿ, ಯು ಎಸ್ ಹೆಂಗೆ ಅಂತಂದ್ರೆ, ಇಫ್ ಇಟ್ ವಾಂಟ್ಸ್ ಟು ವಿನ್ ದಿಸ್ ವಾರ್ ಡಿಸೈಸಿವ್ಲಿ, ಆಲ್ ಇಟ್ ರಿಕ್ವೈರ್ಸ್ ಇಸ್ ಒನ್ ಬಾಂಬ್. ಹೌದು, ಒಂದು ನ್ಯೂಕ್ಲಿಯರ್ ಬಾಂಬ್. ಕರೆಕ್ಟ್. ಅದನ್ನು ಆಕ್ಚುಲಿ ಥ್ರೆಟೆಂಡ್. ಹೌದು, ನಾಳೆ ಇರಲ್ಲ ಅನ್ನೋ ತರ, ಬುಧವಾರ ಇರಲ್ಲ, ಮಂಗಳವಾರ ಅಲ್ಲ. ಇಫ್ ಇಟ್ ಡಿಸೈಡ್ಸ್ ಇಟ್ ಕ್ಯಾನ್ ಹ್ಯಾಪನ್, ಬಟ್ ವಿ ನೋ ದಿ ಕಾನ್ಸಿಕ್ವೆನ್ಸಸ್. ಅದಾದ್ಮೇಲೆ ಏನ್ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ ಐ ಡೋಂಟ್ ಥಿಂಕ್ ರಷ್ಯಾ ಚೈನಾ ವಿಲ್ ರಿಟಾಲಿಯೇಟ್ ಅಗೇನ್ಸ್ಟ್ ಯು ಎಸ್. ಅವ್ರ ಪ್ರಾಬ್ಲಮ್ ಅಲ್ಲ, ಅದು ಪ್ರಾಬ್ಲಮ್ ಆಗ್ತದೆ. ಪ್ರಾಬ್ಲಮ್ ಅಲ್ಲ, ಇಟ್ ವಿಲ್ ಕ್ರಿಯೇಟ್ ಎ ವೆರಿ ಬಿಗ್ ಪ್ರಾಬ್ಲಮ್. ವರ್ಲ್ಡ್ ವಾರ್ 3 ಏನಾದ್ರೂ ಒಂದು ಆಗ್ಬೋದು. ಬಟ್ ಯು ಎಸ್ ವೀಕ್ ಆಗ್ತದೆ ಹಂಗ್ ಮಾಡಿದಾಗ. ಈಗೇನು ನಾವು ಬ್ರಿಕ್ಸ್ ಪೇ ಅಂತ ಹೇಳಿದ್ವಿ, ಇವಾಗ ಸ್ವಲ್ಪ ಅದನ್ನ ವಿಶ್ವಾಸಕ್ಕೆ ತಗೊಂಡ್ ಮಾಡ್ಬೇಕು ಅನ್ನೋ ರೀತಿನಲ್ಲಿದೆ. ಅವಾಗ ಹಂಗಿರಲ್ಲ, ನಾವು ಯೂನಿಲ್ಯಾಟ್ರಲಿ ಹೋಗ್ಬಿಡ್ತೀವಿ, ಬಿಕಾಸ್ ದ ಯು ಎಸ್ ಹ್ಯಾಸ್ ಬಿಕಮ್ ಈವಿಲ್ ಅಂತಂದು ಇರ್ತದೆ. ಸೊ ಇರಾನ್ ಈಸ್ ನಾಟ್ ವಿನ್ನಿಂಗ್ ದಿ ವಾರ್. ಇರಾನ್ ಏನಾಗ್ತಾ ಇದೆ, ಇಟ್ ಈಸ್ ಗೈನಿಂಗ್ ಮೋರ್ ಸಿಂಪಥೈಸರ್ಸ್. ಓಕೆ. ಅಂಡ್ ಇಟ್ ಈಸ್ ಗೈನಿಂಗ್ ಮೋರ್. ಆಮೇಲೆ ಇರಾನ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ನಾವು, ಅಂದ್ರೆ ಲೈಕ್ ಅದು ಹೆಜ್ಬುಲ್ಲಾ ಅಂತ ಒಂದು ವಾರ್ ನಡೀತಾ ಇದೆ ಲೆಬನಾನ್ ವಿರುದ್ಧ. ಇಸ್ರೇಲ್ ಲೆಬನಾನ್. ಹೆಜ್ಬುಲ್ಲಾನ ಸಾಕಿ ಬೆಳೆಸಿದ್ದು ಇರಾನ್, ಶಿಯಾ ಮಿಲಿಷಿಯಾ ಅಂತಂದು ಹೇಳ್ತೀವಿ ಅದನ್ನ. ಆಮೇಲೆ ಹೂತಿ ಅಂತಂದು ಮಿಲಿಷಿಯಾ ಅಂತಂದು ಎಮೆನ್ ಅಂತ ಬರುತ್ತೆ, ಓಮನ್ನು ಎಮೆನ್ ಅಂತ ಬರುತ್ತಲ್ಲ. ಎಮೆನ್ ನಲ್ಲಿ ಹೌದೀಸ್ ಅಂತಂದ್ಬಿಟ್ಟು HOUTH ಅಂತಂದು, ಅವರು ಇವೆಲ್ಲ ಮಿಲಿಷಿಯಾ, ಇವರೆಲ್ಲ ನಾನ್ ಸ್ಟೇಟ್ ಆಕ್ಟರ್ಸ್ ಇದ್ದಂಗೆ ಇವರೆಲ್ಲ. ಆಮೇಲೆ ಇರಾಕು, ಸಿರಿಯಾದಲ್ಲಿ ದೇ ಹ್ಯಾವ್ ದೇರ್ ಓನ್ ಪ್ರಾಕ್ಸಿ ವಾರ್ ಫೈಟ್ ಮಾಡೋದಕ್ಕೆ ದೇ ಹ್ಯಾವ್ ಮಿಲಿಷಿಯಾ. ಇವೆಲ್ಲ ಹೆಂಗೆ ಅಂತಂದ್ರೆ ಅಗೇನ್ ಡಿಸೆಂಟ್ರಲೈಸ್ಡ್. ಇರಾನ್ ಹೇಳದೇ ಇರಲಿ, ದೇ ವಿಲ್ ಫೈಟ್ ಫಾರ್ ಇರಾನ್. ಹಂಗೆ ದೇ ಆರ್ ಕ್ರಿಯೇಟಿಂಗ್ ಮಲ್ಟಿಪಲ್ ಪ್ರಾಬ್ಲಮ್ಸ್, ಮಲ್ಟಿಪಲ್ ಫ್ರಂಟ್ಸ್ ಅಲ್ಲಿ. ಈಗ ಹೌತಿ ಅಂತ ಏನು ಹೇಳಿದ್ವಲ್ಲ, ನಮ್ದು ಪರ್ಷಿಯನ್ ಗಲ್ಫ್ ಇಂದ ಬಂದ್ಬಿಟ್ಟು ಈ ಮೆಡಿಟರೇನಿಯನ್ ಕಡೆ ಹೋಗ್ಬೇಕಂತಂದ್ರೆ ರೆಡ್ ಸಿ ಇಂದ ಹೋಗ್ಬೇಕು. ಕರೆಕ್ಟ್. ಈ ಅರೇಬಿಯನ್ ಪೆನಿನ್ಸುಲಾ ಹೆಂಗಿದೆ, ಪಕ್ಕದಲ್ಲಿ ಪರ್ಷಿಯನ್ ಗಲ್ಫ್, ಸ್ಟೇಟ್ ಆಫ್ ಹಾರ್ಮೋಸ್, ಹಿಂಗ್ ಬಂದು ಹಿಂಗ್ ಹೋಗ್ಬೇಕಲ್ಲ. ಇಲ್ಲಿ ಹೌತಿ ಕಂಟ್ರೋಲ್ ಮಾಡ್ತಾರೆ. ಇಲ್ಲಿ ರೆಡ್ ಸಿ ಇಂದ ಹೋಗಿ ಅಲ್ಲಿ ಮೆಡಿಟರೇನಿಯನ್ ಏನು ಹೋಗ್ಬೇಕು ಅಂತಂದ್ಬಿಟ್ಟು. ಸೊ ಹಂಗಾಗಿ ಇರಾನ್ ಈಸ್ ನಾಟ್ ವೆರಿ ಈಸಿ. ನೀವೇನೋ ಒಂದ್ ಶಾರ್ಟಲ್ಲಿ ಮಾಡಿ ಅಲ್ಲಿ ಇದು ಮಾಡ್ಬೋದು, ಬಟ್ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರು ಇದ್ದೇ ಇರ್ತಾರೆ, ರೈಟ್? ಹಂಗಾಗಿ ಏನಾಗಿದೆ, ಯು ಎಸ್ ಹ್ಯಾಂಡ್ಸು ಟೈಡ್ ಆದಂಗೆ. ಒನ್ ಅಂಡ್ ಓನ್ಲಿ ಆಪ್ಷನ್ ಅಲ್ಟಿಮೇಟ್ ಇರೋದು, ಲಾಸ್ಟ್ ರೆಸಾರ್ಟ್ ಅದು ಜಪಾನ್ ಮೇಲೆ ಮಾಡಿದ್ದೆ. ಅದು ಹಿರೋಶಿಮಾ ನಾಗಸಕಿ ಏನು August 5, 1945 ಆಯ್ತದು, August 6 ಅನ್ಸುತ್ತೆ, ಯಾವುದೋ ಒಂದು ಡೇಟ್. ಇಟ್ ಎಂಡೆಡ್ ದಿ ವಾರ್. ಜಪಾನ್ ಸರೆಂಡರ್ ಆಗೋಯ್ತದು. ಸೊ
ಅದಕ್ಕೆ ಹೋಗಬಾರ್ದು ಅಂತಂದು ಇರಾನ್ಗೂ ಅವೇರ್ನೆಸ್ ಇದೆ. ಓಕೆ. ಇದ್ರ ತನಕ ಹೋಗಬಾರ್ದು ಅಂತ. ದಟ್ ಈಸ್ ವೈ ಪಾಕಿಸ್ತಾನ್ ಮೂಲಕ ಅದು ಈಸ್ ಈಗರ್ ಟು ಸ್ಟ್ರೈಕ್ ಎ ಪೀಸ್ ಡೀಲ್. ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಎವ್ರಿ ಒನ್. ಇರಾನ್ ಈಸ್ ನಾಟ್ ವಿನ್ನಿಂಗ್ ದಿ ವಾರ್. ಇಕಾನಮಿ ಎಷ್ಟು ವೀಕ್ ಆಗೋಗಿದೆ ಅಂತಂದರೆ ದೇ ಆರ್ ಸ್ಟ್ರಗ್ಲಿಂಗ್ ಟು ಹ್ಯಾವ್ ಫುಡ್, ಪ್ರೊವೈಡ್ ಫುಡ್. ಯಾಕಂದರೆ ಅದು ಇಸ್ ಎ ಕ್ಲೋಸ್ಡ್ ಕಂಟ್ರಿ, ಇವೆಲ್ಲ ಹರ್ಮಿಟ್ ಕಂಟ್ರೀಸ್ ಅಂತ ಹೇಳ್ತೀವಿ ನಾವಲ್ಲ. ಒಳಗಿರೋ ಇನ್ಫಾರ್ಮೇಷನ್ ಹೊರಗೆ ಬರಲ್ಲ. ಅಲ್ಲಿ ಜನ ಸಾಯ್ತಿದ್ದಾರೋ, ಎಷ್ಟೊಂದು ಜನ ಇದಕ್ಕೆ ಜಸ್ಟ್ ಬಿಫೋರ್ ದಿ ವಾರ್ ಏನಾಯಿತು, ಇನ್ನೊಂದು ಟ್ರಿಗರು, ಅಲ್ಲಿ ಜನ ರೊಚ್ಚಿಗೆದ್ದು ಬಿಟ್ಟಿದ್ರು. ಕರೆಕ್ಟ್. ಏನು ನೇಪಾಳ ಬಾಂಗ್ಲಾದೇಶದಲ್ಲಾಯಿತು, ಹಂಗೆ ನಾವು ಚೇಂಜ್ ಮಾಡಿಬಿಡೋಣ ಅಂತ ಬೀದಿಗೆ ಬಂದಿದ್ರು. ಸುಮಾರು ಒಂದು 30-40 ಸಾವಿರ ಜನ ಸಾಯಿಸಿದ್ರು ಇರಾನಿಯನ್ IRGC ಇದೆಲ್ಲ, ರೆವಲ್ಯೂಷನರಿ 1 ಲಕ್ಷ ಹತ್ತತ್ರ ಅಂತಲ್ಲ ಸರ್, ಇರ್ಬೋದು. 1 ಲಕ್ಷ ಅಂತ 40,000 1 ಲ್ಯಾಕ್ ಅಂದರೆ ಅದಕ್ಕೆ numbers ಇವನ್ ಮಚ್ ಮೋರ್ ದೆನ್ ದಟ್. ಅದು ಯಾವತ್ತೂ ನಮಗೆ ಔಟರ್ ವರ್ಲ್ಡಿಗೆ ಬರಲ್ಲ. ಅದು ಅಷ್ಟು ವೀಕ್ ಆಗೋಗಿದೆ ಕಂಟ್ರಿ ಅದು. ಬಟ್ ಏನಂತಂದರೆ ದೇ ಆರ್ ಪರ್ಸೆಪ್ಷನ್ ವೈಸು, ಬಿಕಾಸ್ ಆಫ್ ಆಲ್ ದೀಸ್ ಫ್ಯಾಕ್ಟರ್ಸ್ ಏನಿದೆ, ನಾವು ಸ್ಟಿಲ್ ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಪ್ರೊಲಾಂಗ್ ಆಗಿ ಇದೇನು ಬ್ಲಾಕೇಡ್ ಕಂಟಿನ್ಯೂ ಆಯಿತು ಅಂತಂದರೆ ಅವರೇ ಬಂದುಬಿಡ್ತಾರೆ ಇರಾನ್. ಐ ಮೀನ್ ವೀಕ್ ಆಗಿ ಹೋಗ್ತದೆ. ದೇ ಕೆನಾಟ್ ಸಸ್ಟೈನ್ ಫಾರ್ ಲಾಂಗ್, ಬಿಕಾಸ್ ಇವರೆಲ್ಲ ಮಿಲಿಟರಿ ಫೆಸಿಲಿಟೀಸ್ನ ಹಾಳು ಮಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ. ಕೀ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಹೋಗಿದ್ದಾವೆ, ಕೀ ಡಿಫೆನ್ಸ್ ಇಂಡಸ್ಟ್ರೀಸ್ನ ಹಿಟ್ ಮಾಡಿದ್ದಾರೆ. ಮೇ ಬಿ ಚೈನಾ ಅದಕ್ಕೊಂದು ಲಿಮಿಟ್ ಇರ್ತದೆ, ಅವು ಲಾಂಗ್ ಇಟ್ ಕ್ಯಾನ್ ಇದು ಮಾಡೋದು ಅಂತಂದ್ಬಿಟ್ಟು. ಸೊ ಇನ್ ಮೈ ಒಪಿನಿಯನ್ ಒಂದು ಸೀಸ್ ಫೈರ್ ಅಷ್ಟೇ ಅಲ್ಲ, ಒಂದು ಪೀಸ್ ಡೀಲ್ ಈಸ್ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಇರಾನ್ ಆ್ಯಕ್ಚುಲಿ ಕರೆಂಟ್ಲಿ. US-ಗೆ ಏನಿಲ್ಲ, ಅದು ಬಿಗ್ ಮ್ಯಾನುಫ್ಯಾಕ್ಚರಿಂಗ್, ವಿ ಕ್ಯಾನ್ ಕೀಪ್ ಪ್ರೊಡ್ಯೂಸಿಂಗ್. ಆಲ್ರೌಂಡರ್ಸ್ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗೋದು ಯಾವ್ದಾದ್ರು ಎಮರ್ಜೆನ್ಸಿ ಬಂದಾಗ ಅಥವಾ ಅಡ್ಮಿಟ್ ಆದಾಗ. ಸೊ ನಾವು ನಮ್ಮ ಪ್ಲಾಟ್ಫಾರ್ಮ್ ಮುಖಾಂತರ ಹೇಳ್ತಿರೋದು, ಮಿಸ್ ಮಾಡದೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಲೋನ್ಸ್ಗಳು ನೀವು ತಗೋಬೇಕಾಗುತ್ತೆ. ಲೋನ್ಸ್ ಅಂದಾಗ ನಿಮ್ದೇನಾದ್ರೂ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದರೆ ಅಪ್ ಟು 2 ಕೋಟಿವರೆಗೂ ಲೋನ್ ತಗೊಳ್ಳೋದಕ್ಕೆ ನಿಧಿ ವೃದ್ಧಿ ಹೆಲ್ಪ್ ಮಾಡುತ್ತೆ. ಸೊ ಹತ್ತತ್ರ 100+ ಬ್ಯಾಂಕ್ಸ್ ಜೊತೆ ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಕೂಡ ಇವರು ಆಫರ್ ಮಾಡ್ತಾ ಇದ್ದಾರೆ. ಆಲ್ಸೋ ಈ ಪ್ರೊಸೆಸ್ಗೆ ಇವ್ರು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಆ್ಯಂಡ್ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋಗ್ತಿದ್ದೀರಾ ಅಂದರೆ ಲೋನ್ ಇನ್ಶೂರೆನ್ಸ್ ಮೇಲೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಪ್ಲೀಸ್ ಡೂ ಚೆಕ್ಔಟ್ ನಿಧಿ ವೃದ್ಧಿ. ರೈಟ್ ಸರ್, ಇವಾಗ ಇಂಡಿಯನ್ ಕಾಂಟೆಕ್ಸ್ಟಿಗೆ ತೊಗೊಳ್ಳೋಣ. ಇವಾಗ ಸ್ಟ್ರೇಟ್ ಆಫ್ ಹಾರ್ಮುಜ್ ಮಾತಾಡಿದ್ವಿ, ಚೈನಾ ಮಾತಾಡಿದ್ವಿ, US ಮಾತಾಡಿದ್ವಿ. ಇಂಡಿಯಾ ಈಸ್ ಹೈಲಿ ಎಫೆಕ್ಟೆಡ್. ರೀಸನ್ ಬೀಯಿಂಗ್ 80 to 85% ಜನ ಇಂಡಿಯಾದಲ್ಲಿ ಏನೋ LPG ಯೂಸ್ ಮಾಡ್ತೀವಿ, CNG ಯೂಸ್ ಮಾಡ್ತೀವಿ. ಪೆಟ್ರೋಲ್ ಅನ್ನೋದು ಎಲ್ಲರಿಗೂ ಬೇಕು. ನಮ್ಮ ಹತ್ರ ಈಗ ಜಾಮ್ನಗರಲ್ಲಿ ರಿಲಯನ್ಸ್ ಅವ್ರದ್ದು ರಿಫೈನರಿ ಇದೆ ಬಿಟ್ಟರೆ ವಿ ಡೋಂಟ್ ಹ್ಯಾವ್ ಅವರ್ ಓನ್ ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್. ಸೊ ಎಷ್ಟು ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀವಿ ಅಂದರೆ ಅದು ಬೇಕೇ ಬೇಕು ನಮಗೆ ಎಲ್ಲದು ಮಾಡೋದಕ್ಕೆ. ಇನ್ನೊಂದೇನೆಂದರೆ ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ, ಈಗ ಯೂರಿಯಾ ಅಂದರೆ ಪೊಟ್ಯಾಶ್, ಏನು ರಾಯಲ್ NPK, ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಏನು ಬೇಕು ಅದಕ್ಕೆ, ಅದು ಬರೋದು ಇನ್ ದ ಸ್ಟ್ರೇಟ್ ಆಫ್ ಹಾರ್ಮುಜ್ ಓನ್ಲಿ. ಅದರಿಂದ ಏನಾಗ್ತದೆ, ಅಗ್ರಿಕಲ್ಚರ್ ಎಫೆಕ್ಟ್ ಆಗುತ್ತೆ. ನಾಳೆ ದಿನ ಇಂಡಿಯಾದಲ್ಲಿ ಫಮೈನ್ ಕಂಡೀಷನ್ನು, ತಿನ್ನೋದಕ್ಕೆ ಊಟ ಇಲ್ದಿರೋ ಕಂಡೀಷನ್ ಬರುತ್ತೆ ಅಂತಾರೆ. ಇದು ರಿಯಾಲಿಟಿ ಆಗುತ್ತಾ? ವಿಲ್ ದಿಸ್ ಹ್ಯಾಪನ್ ಆರ್ ಇಸ್ ಇಟ್ ಸುಮ್ಮನೆ ಪ್ರೊಜೆಕ್ಷನ್? ಗುರು ಇಷ್ಟೆಲ್ಲ ಎಕ್ಸ್ಟ್ರೀಮ್ ಮಾತಾಡ್ತಿರ್ಬೇಕಾದ್ರೆ ಇದನ್ನೂ ಒಂದು ತೋರಿಸ್ಬಿಡೋಣ ಅಂತ ಬಂದಿರೋ ಸುಮ್ಮನೆ ವದಂತಿನ ಇದು? ಅಲ್ಲ, ದಟ್ಸ್ ಎ ಪಾಸಿಬಿಲಿಟಿ. ಬಟ್ ಏನಾಗ್ತದೆ ಅಂದರೆ ಕಂಟ್ರೀಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೇ ಹ್ಯಾವ್ ಬಿಲ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಸ್ಟ್ರಕ್ಚರ್ಸ್ ವಿಚ್ ಅಡ್ಯಾಪ್ಟ್ ಕ್ವಿಕ್ಲಿ. ಓಕೆ, ಅಂದರೆ ದಟ್ ಈಸ್ ವೈ ಸ್ಟೇಬಲ್ ಗೌರ್ಮೆಂಟ್ ಈಸ್ ಇಂಪಾರ್ಟೆಂಟ್. ವಿ ವಿಲ್ ನಾಟ್ ಅಲೋ ಅವರ್ ಕಂಟ್ರಿ ಫೇಸ್ ಅನದರ್ ಫೆಮೈನ್. ಕರೆಕ್ಟ್, ರೈಟ್. ಅದಕ್ಕೆ ಬೇಕಾಗಿರೋವಂಥ ಒಂದು ಪ್ಲ್ಯಾನ್ ಬಿ ಇರ್ಬೋದು, ಬೇಕಾದಂಥ ಪ್ರಿಪೇರ್ಡ್ನೆಸ್ ನಾವು ಇಂಟರ್ನಲ್ಲಿ ಮಾಡೋ ಒಂದು ಕೆಪಾಸಿಟಿನೂ ಡೆವಲಪ್ ಮಾಡ್ಕೊತಾ ಇದ್ದೀವಿ. ಬಟ್ ದಟ್ ಈಸ್ ಎ ಪಾಸಿಬಿಲಿಟಿ. ಈಗ LPGನೂ ಬೇಕು, ನೀವು ಹೇಳ್ದಂಗೆ ಏನು NPK ಅಂತ ಹೇಳಿದ್ರೆ ಅದನ್ನು ಬೇಕು, ಕ್ರೂಷಿಯಲ್ ಫಾರ್ ಫರ್ಟಿಲೈಸರ್ ಇಂಡಸ್ಟ್ರಿ. ಬಟ್ ಐ ಥಿಂಕ್ ನಮಗೆ ಗೊತ್ತಿತ್ತದು ಹಿಂಗಾಗುತ್ತೆ ಅಂತಂದ್ಬಿಟ್ಟು ಡೊಮೆಸ್ಟಿಕಲಿ ಐ ಥಿಂಕ್ ವಿ ಆರ್ ಬೂಸ್ಟಿಂಗ್. ಆ್ಯಂಡ್ ಆಯಿಲ್ ಅಂತಂದಾಗ ಇಲ್ಲದೆ ಇದ್ದಾಗ ವಿ ಕ್ಯಾನ್ ಬೈ ರಷ್ಯನ್ ಆಯಿಲ್, ವಿ ಕ್ಯಾನ್ ಬೈ ಫ್ರಮ್ ಸೌತ್ ಅಮೇರಿಕಾ ಆಲ್ಸೋ, ರೈಟ್. ಐ ಥಿಂಕ್ ಅದು ಮೇಜರ್ ಇಂಪ್ಯಾಕ್ಟ್ ಆಗಲ್ಲ. ವಿ ಆರ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಗ್ರೇನ್ಸ್ ಇನ್ ದಿ ವರ್ಲ್ಡ್. ನಾವು ಇಂಡಿಯಾದಲ್ಲಿ ವಿ ಆರ್ ನೆಟ್ ಎಕ್ಸ್ಪೋರ್ಟರ್ಸ್ ಆಫ್ ವೀಟ್, ನೆಟ್ ಎಕ್ಸ್ಪೋರ್ಟರ್ ಆಫ್ ರೈಸ್. ಸಿಕ್ಕಾಪಟ್ಟೆ ಕೊಳಿತದೆ ನಮ್ಮ ಗೋಡೌನಲ್ಲಿ ಇದೆಯಲ್ಲ, ಹೋದ್ರೆ ನೀವು ಬೀಳ್ತಾ ಇದೆ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ಐ ಡೋಂಟ್ ಥಿಂಕ್ ಇಟ್ ವಿಲ್ ಇಂಪ್ಯಾಕ್ಟ್ ಅಸ್. ಓಕೆ ಸರ್, ಇನ್ನೊಂದು ಇಂಡಿಯನ್ ಜಿಯೋ ಪೊಲಿಟಿಕ್ಸ್ ತೊಗೊಳ್ಳೋಣ. ಯಾವಾಗ ನೋಡಿದ್ರು ಸುತ್ತ ಕಂಟ್ರೀಸಲ್ಲಿ ನೋಡಿ ಲಾಸ್ಟ್ 3-4 ಇಯರ್ಸಲ್ಲಿ ಎಲ್ಲ ನೇಬರಿಂಗ್ ಕಂಟ್ರಿಲಿ ಏನೋ ಒಂದಾಗಿದೆ. ಇವಾಗ ರೀಸೆಂಟಾಗಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅವ್ರದ್ದು ಹೊರಾಗ್ತದೆ. ನೇಪಾಳಲ್ಲಿ ಜೆನ್ಜಿ ಅಪ್ರೈಸಿಂಗ್ ಆಯಿತು. ಬಾಂಗ್ಲಾದೇಶಲ್ಲಿ ಶೇಖ್ ಹಸೀನನ್ನು ಓವರ್ ಥ್ರೋ ಮಾಡಿದ್ರು. ಶ್ರೀಲಂಕಾಲಿ ರಜಪಕ್ಷದ ಆಯಿತು. ಆಲ್ಸೋ ಚೈನಾ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಡೆತ್ ಟ್ರ್ಯಾಪಲ್ಲಿ ಬಿದ್ದರು. ಈ ಕಡೆ ಮಯನ್ಮಾರಲ್ಲಿ ಮಿಲಿಟೆಂಟ್ಸ್ ಎಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲಾದ್ರ ಮಧ್ಯೆ ಹೇಗೆ ನಾವು ಇಷ್ಟು ಕಾಮಾಗಿ ಕೂತಿದ್ವಿ? ನಾಳೆ ದಿನ ಇದೆಲ್ಲ ಸರೌಂಡ್ ಆಗಿ ವಿಲ್ ಇಟ್ ನಾಟ್ ಅಫೆಕ್ಟ್ ಅಸ್?
ಹೌ ಆರ್ ವಿ ಸೋ ಕಮ್? ಸಿ ಡೆಮೋಕ್ರಸಿ ಇಸ್ ದಿ ಬೆಸ್ಟ್ ಇನ್ಶೂರೆನ್ಸ್ ವಿ ಹ್ಯಾವ್. ಏನು ಪ್ರಜಾಪ್ರಭುತ್ವ ಅಂತ ಕಟ್ಬಿಟ್ಟಿದ್ದೀವಲ್ಲ, ಇದು ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದ್ದೀವಿ, ಪ್ರಜೆಗಳಿಗೆ ನಾವು ಎಲ್ಲ ಕೊಡ್ತೀವಿ, ಎಲ್ಲ ಹಕ್ಕುಗಳು, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ನ್ಯಾಯ ಕೊಡ್ತೀವಿ ಅಂತಂದ್ಬಿಟ್ಟು, ಎಲ್ಲ ಥರದ ನ್ಯಾಯ ಅಂತಂದ್ಬಿಟ್ಟು. ಬಟ್ ನಮಗೊಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಹಕ್ಕಿಲ್ಲ ನಮಗೆ. ಈಗ ನಿರುದ್ಯೋಗಿಗಳು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡ್ತೀನಿ, ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂದರೆ ಪೊಲೀಸ್ ಕಮಿಷನರ್ ಅನುಮತಿ ನಿರಾಕರಿಸುತ್ತೇವೆ ಅಂತ ಬರೆದ್ರೆ ಮುಗೀತು. ಇವ್ರು ಇನ್ನೇನು ಮಾಡೋಕ್ಕಾಗಲ್ಲ. ಹೋಗಿ ಎಲ್ಲೋ ಮಾಡ್ತೀನಿ ಅಂತಂದರೆ ಇವ್ರನ್ನ ಎತ್ತಕೊಂಡು ಹೋಗ್ಬಿಡ್ತಾರೆ, ಜೀಪ್ ಬಂದು ಮುಂಚೆನೆ 5 ಜನ ಸೇರೋಕ್ಕಿಂತ ಮುಂಚೆನೆ ಎತ್ತಕೊಂಡು ಹೋಗ್ಬಿಡ್ತಾರೆ. ಸರ್, ಬಟ್ ಆರ್ಟಿಕಲ್ 19 ಅಲ್ಲಿ ನೀವು ಮಾಡ್ಬೋದು, ಬಟ್ ಯಾವುದೇ ರೀತಿ ಹಾರ್ಮ್ ಆಗಂಗಿಲ್ಲ. ಎಸ್ಕಲೇಟ್ ಆಗದೆ ಇರೋ ಥರ ನೀವು ಪೀಸ್ಫುಲ್ ಆಗಿ ಮಾಡ್ಬೋದಿದೆ. ಅದು ಆರ್ಟಿಕಲ್ 19 ಇದೆ ಹೆಂಗೆ. ಓಕೆ, ಬಟ್ ಇನ್ ರಿಯಾಲಿಟಿ ಇಟ್ ಇಸ್ ನಾಟ್. ಹೆಂಗಾಗಿದೆ ಬಿಟ್ಟಿದೆ ಅಂದರೆ, ದೇ ಹ್ಯಾವ್ ಬಿಲ್ಟ್. ಈಗ ಬೆಂಗಳೂರಲ್ಲಿ ಎಲ್ಲಿ ಪ್ರೊಟೆಸ್ಟ್ ಮಾಡ್ಬೋದು ಹೇಳಿ ನೀವು? ಫ್ರೀಡಮ್ ಪಾರ್ಕಲ್ಲಿ ಇಲ್ಲಿ ಇಂದಿರಾನಗರ್ ಮೆಟ್ರೋ ಹತ್ರ ಮಾಡೋಕ್ಕಾಗ್ತದ? ಇಲ್ಲ. ಮೆಟ್ರೋ ಒಳಗೆ ಮಾಡೋಕ್ಕಾಗ್ತದ? ಎಲ್ಲಿ ಮಾಡಂಗಿಲ್ಲ ನಾವು ಪ್ರೊಟೆಸ್ಟು. ಇವನ್ 5 ಜನ ಸೇರ್ಕೊಳ್ಳಂಗಿಲ್ಲ ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ. ಇಮ್ಮಿಡಿಯೇಟ್ಲಿ ತಗೊಂಡು ಹೋಗ್ತಾರೆ. ಫ್ರೀಡಮ್ ಪಾರ್ಕ್ ಅಂತ ಒಂದು ಜಾಗ ಕೊಟ್ಟಿದ್ದಾರೆ ಅಲ್ಲಿ. ನೀವು ಅಲ್ಲಿ ಹೋದೆ ಒಬ್ಬೊಬ್ಬ ಅಂದ್ರೆ 1 ರಿಂದ 1,500 ಜನ ಸೇರಿಸ್ಬೋದು. ಅಷ್ಟು ಜನ ಬರ್ತಾರೆ ಅಂತ ಗೊತ್ತಾದರೆ ಅಲ್ಲಿ ಫುಲ್ ಬ್ಯಾರಿಕೇಡ್ ಹಾಕ್ಬಿಟ್ಟು 1,000 ಜನ ಪೊಲೀಸ್ ಇರ್ತಾರೆ. ರೋಡ್ ಕ್ರಾಸ್ ಮಾಡೋಂಗಿಲ್ಲ ನೀವು. ಅಲ್ಲಿಂದ ರೋಡು ಕ್ರಾಸ್ ಮಾಡೋಕ್ಕೆ ಬಿಡಲ್ಲ. ನೀವೇನಾದ್ರು ನಡ್ಕೊಂಡು ಹೋಗಿ ವಿಧಾನಸೌಧ ತನಕ ಏನೋ ಕೊಡ್ತೀವಿ, CM ಮನೆಗೆ ಹೋಗಿ ಏನೋ ಒಂದು ಮೆಮೊರಂಡಮ್ ಕೊಡ್ತೀವಿ ಅಂದ್ರೆ ಅದನ್ನೂ ಇಲ್ಲ. ಸೊ ಕಾಮ ಕೂತಿದ್ದೀವಿ ಅಂತಂದರೆ ಸರ್ಕಾರ ಈ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿ ಕಾಮ ಕೂತಿದೆ. ಒಂದು ಕಾಮನ್ ಪೀಪಲ್ಲು ದೇ ಡೋಂಟ್ ಕೇರ್. ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂದರೆ ಎಲ್ಲ ಸಿಗ್ತಾ ಇದೆ ಇವಾಗ. ಹೌದು. ವಿ ಅಡ್ಜಸ್ಟ್ ಟು ಎವ್ರಿಥಿಂಗ್. ಭಾಳ ಎಕ್ಸ್ಟ್ರೀಮ್. ಎರಡು ಹೊತ್ತು ಊಟ ಮಾಡಿ ಆರಾಮಾಗಿರ್ತೀವಿ, ಬೇಕಿದ್ರೆ ಹೋರಾಟ ಮಾಡಲ್ಲ. ಇನ್ಜಸ್ಟಿಸ್ ಇತ್ತು ಅಂತಂದರೆ ಅದ್ರ ವಿರುದ್ಧ ಧ್ವನಿ ಎತ್ತಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ, ಕಮೆಂಟ್ ಹೊಡಿತೀವಿ. ಈಗ ನಾನು ಹಿಂಗೆ ಹೇಳಿದಪ್ಪ ಅಂದರೆ ಇಷ್ಟಪಡದೇ ಇದ್ದರೆ ಹಿಗ್ಗ ಮುಗ್ಗ ಏನಾರು ಹಾಕ್ಬಿಡ್ಬೋದು. ಬಟ್ ಅದೇ ಇಂಡಿವಿಜುವಲ್ ನನ್ನ ಎದುರಿಗೆ ಬಂದು ಮಾತಾಡೋದಕ್ಕೆ ಅವನಿಗೆ ಧೈರ್ಯ ಇರೋದಿಲ್ಲ. ಕರೆಕ್ಟ್, ರೈಟ್. ಈಗ ನೀವು ಯಾವುದೋ ಮಿನಿಸ್ಟ್ರಿಗೆ ಕೆಟ್ಟದ ಬೈದಿರಲ್ಲಿ, ಅದೇ ಮಿನಿಸ್ಟ್ರಿಗೆ ಎದುರಿಗೆ ಹೋಗಂಗೆ ಬೈಯೋಕ್ಕಾಗ್ತದ? ಇಲ್ಲ. ಇಲ್ಲ ಇಲ್ಲ. ವಿ ಹ್ಯಾವ್ 2 ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್. ಪುಕ್ಕಳ್ರಿ ನಾವು. ರಿಯಲ್ ವರ್ಲ್ಡಲ್ಲಿ ಬಂದು ಮಾಡೋವಷ್ಟು ಧೈರ್ಯ ನಮ್ಮ ದೇಶದ ಜನರಿಗೆ ಇಲ್ಲ. ಅದು ಬಿಕಾಸ್ ಆಫ್ ದ ಕಂಫರ್ಟ್ ವಿ ಹ್ಯಾವ್. ಬಿಕಾಸ್ ಕಲ್ಚರಲ್ಲೂ ಇದೆ ಅಂತ ನನ್ನ ಪ್ರಕಾರ ಕೇಳಿದರೆ ಇಟ್ ಈಸ್ ಕೈಂಡ್ ಆಫ್ ಕಲ್ಚರಲ್. ನಾವು ಪೀಸ್ಫುಲ್ ಮೆಥಡ್ಸಿಂದ ಫ್ರೀಡಮ್ ತೊಗೊಂಡ್ವಿ. ಅದಾದಮೇಲೆ ವಿ ಬಿಕೇಮ್ ಡಿಪೆಂಡೆಂಟ್ ಆನ್ ಗವರ್ನಮೆಂಟ್. ಈಗ 5 kg ಅಕ್ಕಿ ಸಿಗ್ತದೆ, ಬೇಕಂದರೆ ಫ್ರೀಯಾಗಿ ಬಸ್ಸಲ್ಲಿ ಹೋಗ್ಬೋದು. ಕರೆಕ್ಟ್. ನಾವು ವಿ ಆರ್ ಡಿಪೆಂಡೆಂಟ್ ಆನ್ ಗವರ್ನಮೆಂಟು ಇನ್ನೆಲ್ಲದರಲ್ಲೂ. ಆಮೇಲೆ ಕಲ್ಚರಲ್ಲಿ ಅಂತಂದರೆ ನಾವು ಒಂಥರ ರಿಸ್ಕ್ ತೊಗೊಳಲ್ಲ, ಆರಾಮಾಗಿರ್ತೀವಿ ನಮ್ಮ ಪಡಿಗೆ ನಾವು. ಆಯಿತಾ? ಪಕ್ಕದ ಮನೆ ಬೆಂಕಿ ತುರಿತಾ ಇರಲಿ, ಒಂದು ಬಕೆಟ್ ತಗೊಂಡು ನೀರು ಹಾಕಲ್ಲ ಹೋಗಿ ನಾವು. ನಾರ್ಮಲಾಗಿ ಇರ್ತೀವಿ ಅನ್ನೋದು. ನಮ್ಮ ಮನೇಲಿ ಯಾರಿಗೋ ಪ್ರಾಬ್ಲಮ್ ಇದೆ ಅಂತಂದರೆ ವಿ ಡೋಂಟ್ ರೆಡಿಲಿ ರೆಸ್ಪಾಂಡ್. ನನ್ನ ಜೀವನ ಸಾಕಪ್ಪ, ಎಷ್ಟಿದ್ರೆ ಸಾಕು, ನನ್ನ ಮನೆ ಮಾತ್ರ ಕ್ಲೀನ್ ಇರಲಿ. ಪಕ್ಕದ ಮನೇಲಿ ಕಸ ಇದ್ದರೂ ವಿ ಡೋಂಟ್ ಕೇರ್ ಅಲ್ವಾ? ನಮ್ಮ ಮನೆ ಮುಂದೆ ಚರಂಡಿ ಮಾತ್ರ ಕ್ಲೀನ್ ಇದ್ರೆ ಸಾಕು. ಅಕ್ಕಪ್ಪ ಹಂಗಾಗ್ಬಿಟ್ಟಿದ್ದೀವಿ ನಾವು. ಇದು ನನಗೆ ಭಾಳ ಬೇಜಾರಾಗುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ. ಆ ಒಂದು ದ ರೀಸನ್ ಏನಂತಂದರೆ ಅದಕ್ಕೆ ಕಾಸ್ಟ್ ಸಿಸ್ಟಮ್ಮು, ಒಬ್ರಿಗೊಬ್ರು ಸಹಾಯ ಮಾಡದೇ ಇರೋಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಮುಂಚಿಂದನೂ ಇದೆ. ಒಬ್ಬ ಬಡತನದಲ್ಲಿ ಇದ್ದಾನಂದರೆ ಅವನ್ನ ಶ್ರೀಮಂತ ಮಾಡಬೇಕನ್ನೋ ಉದಾರ ಮನೋಭಾವ ನಮ್ಮಲ್ಲಿಲ್ಲ. ಅದು ಆ್ಯಂಡ್ ದೆನ್ ಅದು ಕಂಟಿನ್ಯೂ ಆಗ್ತಾ ಬಂತು. ಆಮೇಲೆ ಒಂದು ಕೈಂಡ್ ಆಫ್ ಸ್ಲೇವ್ ಮೆಂಟಾಲಿಟಿ ನಮ್ಮಲ್ಲಿದೆ. ನಮ್ಮ ದೇಶದಲ್ಲಿ ನಾವು ಶ್ರೀಮಂತರು ಎದುರು ಹೋಗ್ಬಿಟ್ಟು ಬೇಗ ಸಬ್ಮಿಸಿವ್ ಆಗಿಬಿಡ್ತೀವಿ. ಪವರ್ಫುಲ್ ಇದ್ದರೆ ಅವ್ರ ಎದುರಿಗೆ ಹೋಗ್ಬಿಟ್ಟು ಜೈ ಅಂತಂದು ಸಬ್ಮಿಸಿವ್ ಆಗಿಬಿಡ್ತೀವಿ. ಇವೆಲ್ಲ ಚೇಂಜ್ ಆಗಬೇಕು. ಬಟ್ ಜೆನ್ಝಿನಲ್ಲಿ ಆ ಆ್ಯಟಿಟ್ಯೂಡ್ ಇದೆಯಾ ಅಂತ ಕೇಳಿದಾಗ ಇನ್ನೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಂಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇರ್ಲೆಸ್ ಹಿಂಗೆ ಮಾಡ್ತಾರೆ. ಬಟ್ ರಿಯಲ್ ವರ್ಲ್ಡಲ್ಲಿ ದೇ ಆರ್ ಸ್ಟಿಲ್ ಇನ್ಫ್ಲೂಯೆನ್ಸ್ಡ್ ಬೈ ದೇರ್ ಫ್ಯಾಮಿಲಿ ವ್ಯಾಲ್ಯೂಸ್. ಅವ್ರ ಫ್ಯಾಮಿಲಿ ಅಪ್ಬ್ರಿಂಗಿಂಗ್ ಹೆಂಗಿರ್ತದೆ, ರೈಟ್? ಆ ಟ್ರಿಗರ್ ಬರುತ್ತೆ ಅಂತೀರಾ ಸರ್? ಯಾಕಂದ್ರೆ ನಮ್ಮ ದೇಶದಲ್ಲಿ ಬರಲ್ಲ ಅದು. ಇಲ್ಲ, ನಾನು ಏನಕ್ಕೆ ಹೇಳ್ತೀನಿ ಅಲ್ಲ ಸರ್, ಹೇಳಿದ ಪ್ರಕಾರ ನಾವೇ ಸ್ಕೂಲ್ ಇದ್ದಾಗ ಎಷ್ಟು ಸ್ಟ್ರೈಕ್ಗಳು ನಡೆಯೋದು. ಸ್ಕೂಲ್ಗೆ ಬರೀ ಹಾಲಿಡೇನೆ. ಅಂದ್ರೆ ವಾಟಲ್ ನಾಗರಾಜ್ ಸರ್ ಆಗಿರ್ಬೋದು, ಇಲ್ಲ ಕರಾವೆ ಆಗಿರ್ಬೋದು, ಇಲ್ಲ ಅಂದ್ರೆ ಟ್ರಕ್ ಡ್ರೈವರ್ಸು, ಇಲ್ಲ ಏನೋ ನಾರ್ಮಲ್ ಗ್ರಾಸರಿ ಶಾಪ್ಸ್ ಅವರು ಏನಾರು ಒಂದು ಮಾಡ್ತಾನೆ ಇರೋರು, ಯಾವ್ದಾರು ಒಂದು ಸ್ಟ್ರೈಕ್ ಆಗ್ತಾನೆ ಇರೋದು. ಲಾಸ್ಟ್ ಟೈಮ್ ನಾವು ಸ್ಟ್ರೈಕ್ಗೋಸ್ಕರ ಬಂದಾಗಿದ್ದು ಇದಾಗಿದ್ದು ಯಾವಾಗ? ಎಷ್ಟೊಂದ್ ಸರಿ ಕರೆ ಮಾಡ್ತಾರೆ, ಇಲ್ಲ ನಾವೆಲ್ಲ ಮಾತಾಡ್ಬಿಟ್ಟು ಬಂದ್ ತೆಗ್ದ್ಬಿಟ್ಟಿದೀವಿ ಅಂತಾನು ಮಾತಾಡ್ತಾರೆ. ಒಂದೇ ನಾಳೆ ಬಂದಂದ್ರೆ ಇವತ್ತೇ ಎಲ್ಲ ಮುಚ್ಚಿಬಿಟ್ಟಿರುತ್ತೆ, ಅಂದ್ರೆ ಸ್ಟಾಪ್ ಆಗುತ್ತೆ. ಇಲ್ಲ, ಸಕ್ಸೆಸಿವ್ ಗೌರ್ಮೆಂಟ್ಸ್ ಆ ಥರ ಸಿಸ್ಟಮ್ ಬಿಲ್ಡ್ ಮಾಡಿಬಿಟ್ರು. ಅದು ಕಾಂಗ್ರೆಸ್ ಇಂದನೇ ಶುರು ಆಗಿದ್ದು. BJP ಬಂದಾಗಲೂ ಅದೇ ಮಾಡ್ತಾ, ಈಗಿರೋ ಕಾಂಗ್ರೆಸ್ ಅಷ್ಟೇ ಎಲ್ಲಿ ಪ್ರೊಟೆಸ್ಟ್ ಮಾಡಂಗಿಲ್ಲ. ಐ ಥಿಂಕ್ ಫಾರ್ಮರ್ಸ್ ಸಾರಿ ಇದೊಂದೇ ಅದು ಎಲ್ಲಿ ಡೆಲ್ಲಿನಲ್ಲಿ ಅದನ್ನ ಹೆಂಗ್ ಕಂಟ್ರೋಲ್ ಮಾಡಿದ್ರೆ ಅಂತೀರಿ ನೀವು? ಅಲ್ಲಿ ಏನು ಹತ್ರ ಹೋಗ್ದಂಗೆ. ಬಟ್ ಸಮ್ಮವ್ ಅದು ಸಸ್ಟೈನ್ ಆಯ್ತದು ಸುಮಾರು ದಿನ. ಅದೊಂದೇ ನನ್ಗೆ ಗೊತ್ತಿರೋ ಪ್ರಕಾರ. ಏನೋ ಅದಕ್ಕಿಂತ ಮುಂಚೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಏನಿದು ನಮ್ಮ
ಅಣ್ಣಾ ಹಜಾರೆ. ಅಣ್ಣಾ ಅಣ್ಣಾ ಹಜಾರೆ ಹಜಾರೆ ಹಾ. ಒಂದಿತ್ತಲ್ಲ, ಅದೊಂದು ಜಂತರ್ ಮಂತರಿಂದ ಶುರು ಆಗಿ ಒಂದು ದೊಡ್ಡದಾಯಿತು. ಆಲ್ ಓವರ್ ಇಂಡಿಯಾ. ಬಟ್ ಐ ಥಿಂಕ್ ಅಲ್ಲಿಂದನೇ ಲೆಸನ್ಸ್ ತಗೊಂಡು ಪ್ರತಿ ಸರಿ ಹಿಂಗಾದಂಗೆ ಟೈಟ್ ಮಾಡ್ತಿದ್ದಾರೆ. ಓಕೆ. ಈ ಥರ ನಮ್ಮ ದೇಶದಲ್ಲಿ ಟ್ರೂ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಥವಾ ಒಂದು ಪ್ರೊಟೆಸ್ಟ್ ಮಾಡಿ ನ್ಯಾಯ ಕೇಳೋವಂಥದ್ದು ಅದು ಕಡಿಮೆ ಆಗಿದೆ ಇವಾಗ. ಇಲ್ಲ ಅದು. ಸರ್ ಅದೇ ಹೇಳಿದೆ ಟಿಪ್ಪಿಂಗ್ ಪಾಯಿಂಟ್. ಈಗ ನೇಪಾಳ ಎಕ್ಸಾಂಪಲ್ ತೊಗೊಳೋಣ. ಅವ್ರದ್ದು ಏನಾಯಿತು, ಇವರು ಪೊಲಿಟಿಷಿಯನ್ಸ್ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಲ್ಯಾವಿಶ್ ಆಗಿ ಬದುಕ್ತಾರೆ, ನಮ್ದೇನೂ ಆಗ್ತಿಲ್ಲ ಅಂತ. ಬಾಂಗ್ಲಾದೇಶಲ್ಲೂ ಸಿಮಿಲರ್ ಆಯಿತು. ಫ್ರೀಡಮ್ ಫೈಟರ್ ಕೋಟ ಅಂತ ಎಷ್ಟೋ ಜನರಿಗೆ ಇವಾಗಲೂ ಕೊಡ್ತಾ ಇದ್ದಾರೆ, ನಮಗೆ ಯಾಕೆ ಕೊಡ್ತಿಲ್ಲ ಅಂತ. ಶ್ರೀಲಂಕಾದಲ್ಲಿ ಎಕನಾಮಿಕ್ ಕೊಲಾಪ್ಸ್ ಆಯಿತು, ಜನರಿಗೆ ದುಡ್ಡಿಗೆ ಬೆಲೆನೇ ಇದ್ದಾಗ ದೆ ರಿವೋಲ್ಟೆಡ್. ಇಂಡಿಯಾದಲ್ಲಿ ಮೇ ಬಿ ಆ ಟಿಪ್ಪಿಂಗ್ ಪಾಯಿಂಟ್ ಬಂದಿಲ್ಲ ಅಂತೀರಾ, ಬಂದರೆ ಆಗುತ್ತಂತೀರಾ? ಆ ಕಂಟ್ರೀಸ್ ಇದಾವಲ್ಲ ಸ್ಮಾಲ್ ಮತ್ತು ಹೋಮೋಜಿನಿಯಸ್ ಕಂಟ್ರೀಸ್ ಅವೆಲ್ಲ, ಆಯಿತಾ, ಒಂದು ಕಲ್ಚರು, ಒಂದು ಲ್ಯಾಂಗ್ವೇಜು, ಒಂದು ಸಿಸ್ಟಮ್ ಇರೋವಂಥದ್ದು. ನಮ್ದು ಇದೆಯಲ್ಲ ಟೂ ಮಚ್ ಡೈವರ್ಸ್. ಮಣಿಪುರ ಉರಿಲಿ ನಮಗೇನು, ಕರೆಕ್ಟ್. ನಾವು ಬೆಂಗಳೂರು ಕರ್ನಾಟಕದಲ್ಲಿ ಇರೋರಿಗೆ ಮಣಿಪುರಲ್ಲಿ ಏನಾದ್ರೇನಂತೆ, ಅಲ್ಲಿ ಏನಾಗ್ತಿದೆ ಅಂದ್ರೂ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಡೆಲ್ಲಿ ಫಾರ್ಮರ್ ಪ್ರೊಟೆಸ್ಟ್ ಆಗಬೇಕಾದ್ರೆ ರೆಸ್ಟ್ ಆಫ್ ದಿ ಇಂಡಿಯಾ ನಾರ್ಮಲ್ ಇದ್ರು, ಹೊಲ ಉಳ್ಕೊಂಡು ಏನೇನು ಮಾರಬೇಕು ಮಾರ್ಕೊಂಡು ಆರಾಮ್ ಎಲ್ಲರೂ ನಾರ್ಮಲ್ ಆಗಿದ್ರಲ್ವಾ. ಕರೆಕ್ಟ್. ಇಟ್ಸ್ ಎ ವೆರಿ ಬಿಗ್ ಆ್ಯಂಡ್ ಡೈವರ್ಸ್ ಕಂಟ್ರಿ. ಎಷ್ಟು ಡೈವರ್ಸಿಟಿ ಇದೆ ಅಂದರೆ ವೆರೈಟೀಸ್ ಆಫ್ ಡೈವರ್ಸಿಟಿ ಇದೆ. ಈಗ ಅಲ್ಲಿ ಫಾರ್ ಎಕ್ಸಾಂಪಲ್ ಏನು ಯಾವುದೋ ಒಬ್ಬ ಬೇರೆ ಜಾತಿಯವ್ರು ಪ್ರೊಟೆಸ್ಟ್ ಮಾಡ್ತಾರೆ ಅಂತಂದರೆ ನಾನು ಕೂತ್ಕೊಂಡು ಬಂದು ಪೊಲೀಸ್ ಹೊಡಿಲಿ ಅವರಿಗೆ ಅಂತ ಗೊತ್ತಾಯ್ತಲ್ಲ. ಸ್ಯಾಡಿಸ್ಟಿಕ್ ನೇಚರ್ ಅಂತೀರಾ ಸರ್? ಸ್ಯಾಡಿಸ್ಟಿಕ್ ಅಂತೀರೋ ಏನೋ ಹಂಗಿದೆ. ಯಾರೋ ಸಿಗಳು ಹೋರಾಟ ಮಾಡ್ತಾ ಇದ್ರೆ ಅಪ್ಪರ್ ಕಮ್ಯುನಿಟೀಸ್ ಬಂದು ನಿಮ್ಮ ಸಪೋರ್ಟಿಗೆ ನಿಲ್ತೀವಂತಾರ. ನೋಡಿದ್ರಿ ಎಲ್ಲ ನಮ್ಮ ದೇಶದಲ್ಲಿ. ಈಗ ಒಳ ಮೀಸಲಾತಿ ಅಂತಂದ್ರೆ ಯಾರು ಇರ್ತಾರೆ, ಎಸ್. ನಾವು ನಿಮಗೆ ಸಾಲಿಡಾರಿಟಿ, ನಿಮಗೆ ಫ್ರೆಟರ್ನಿಟಿ, ನಿಮ್ಮ ಸಪೋರ್ಟಿಗೆ ಬರ್ತೀವಿ, ಹಂಗೆ ಬರಲ್ಲ ಇಲ್ಲಿ. ಸೊ ವಿ ಹ್ಯಾವ್ ಲಾಟ್ಸ್ ಆಫ್ ಬಯಾಸಸ್, ಲಾಟ್ಸ್ ಆಫ್ ಡಿವಿಷನ್ಸ್. ಇವೆಲ್ಲ ವಿಸಿಬಲ್ ಇನ್ವಿಸಿಬಲ್ ಎರಡು ಇದ್ದಾವೆ. ಹಂಗಾಗಿ ಅಂಬೇಡ್ಕರ್ ವಾಸ್ ಮೇಜರ್ಲಿ ಕನ್ಸರ್ನ್ ವಿತ್ ದಿಸ್ ಫ್ರೆಟರ್ನಿಟಿ ಅಂತ. ಅದು ಪ್ರಿಯಂಬಲಲ್ಲಿ ಹಾಕಿದ್ದೆ ಅದಕ್ಕೆ ಫ್ರೆಟರ್ನಿಟಿ ಅಂತ. ಫ್ರೆಟರ್ನಿಟಿ ಇದ್ದರೆ ದೇಶದ ಸಾವರೆಂಟಿ ಇರ್ತದೆ ಅಂತ. ಫ್ರೆಟರ್ನಿಟಿ ಇದ್ದರೆ ಅದರ್ 3 ವ್ಯಾಲ್ಯೂಸ್, ಫ್ರೀಡಮ್ಮು, ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್, ಇವು ಮೂರಕ್ಕೊಂದು ವ್ಯಾಲ್ಯೂ ಇರ್ತದೆ ಅಂತಂದ್ಬಿಟ್ಟು. ಈಗ ನಾವು ಒಬ್ರಿಗೊಬ್ರು ಇಷ್ಟನೇ ಪಡಲ್ಲ ಅಂತಂದಾಗ ಯು ವಿಲ್ ಹ್ಯಾವ್ ಮೋರ್ ಫ್ರೀಡಮ್, ಐ ವಿಲ್ ಹ್ಯಾವ್ ಲೆಸ್ ಫ್ರೀಡಮ್, ಯು ವಿಲ್ ಬಿ ಮೋರ್ ಈಕ್ವಲ್ ಅನ್ಈಕ್ವಲ್. ಆಯಿತಾ, ನಮ್ಗೆ ಅನ್ಯಾಯನೇ ಮಾಡ್ತೀರಿ, ಹೊಡಿತೀರಿ, ಬಡಿತೀರಿ, ಮನೆ ಸುಡ್ತೀರಿ, ಆಯಿತಾ, ಇಫ್ ಯು ಮೋರ್ ಪವರ್ಫುಲ್. ಸೊ ದಿಸ್ ಈಸ್ ದಿ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್ ನಮ್ಮ ಇಂಡಿಯಾದಲ್ಲಿ. ಅದು ಬಂತು ಅಂತ ಅಂದ್ಬಿಟ್ರೆ ನೀವು ಹೇಳ್ದಂಗೆ ಏನಾದರೂ ಒಂದು ಕಾಮನ್ ಕಾಸ್ ಇತ್ತು ಅಂತಂದರೆ ಎಲ್ಲರೂ ಎರಪ್ಟ್ ಆಗ್ಬಿಡ್ತಾರೆ. ನಮ್ಮೆಲ್ಲ ಪ್ರೆಜುಡೀಸಸ್ಸು, ಬಯಾಸಸ್ಸು ಏನೇನಿದಾವಲ್ಲೆಲ್ಲ ಭೇದ ಭಾವ ಮರೆತುಬಿಟ್ಟು ಹಂಗಾಗಲ್ಲ ಈ ದೇಶದಲ್ಲಿ. ಕಷ್ಟ ಇದೆ. ಒಂದರಿಂದನೇ ಆಗತ್ತೆ ಸರ್. ಸೋಷಿಯಲ್ ಮೀಡಿಯಾ ನಾಳೆನೇ ಬ್ಯಾನ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಬರ್ತಾರೆ ರೋಡ್ಗೆ. ಇಲ್ಲ, ಬಿಕಾಸ್ ಆಲ್ ಆಫ್ ಅಸ್ ಹ್ಯಾವ್ ಬೀನ್ ಸೋ ಬ್ರೈನ್ ವಾಶ್ಡ್ ಬೈ ಸೋಷಿಯಲ್ ಮೀಡಿಯಾ ಆ್ಯಂಡ್ ಅಡಿಕ್ಷನ್ ಟು ಫೋನ್ಸ್. ಇಲ್ಲ, ನಾನು ಸರ್ ಹೇಳ್ತಿದ್ರಲ್ಲ, ಈಗ ಒಂದು ಜಗಳ ಆದರೆ ಇನ್ನೊಂದು ಯಾರು ಬರಲ್ಲ ಅಂತ. ಸೊ ನನ್ಗೊಂದು ಕ್ವಶನ್ ಆಯಿತು ಸರ್. ಅಂದರೆ ಈಗ ಈ ವಾರ್ ಸ್ಟಾರ್ಟ್ ಆದಾಗ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ, ವಾರ್ ಸ್ಟಾರ್ಟ್ ಆಯಿತು, UAE ಬಾಂಬ್ ಹಾಕಿದ್ರು, ಕತಾರ್ಗೆ ಬಾಂಬ್ ಹಾಕಿದ್ರು, ಸೌದಿಗೆ ಬಾಂಬ್ ಹಾಕಿದ್ರು. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಒಂದು ಮುಸ್ಲಿಂ ಕಂಟ್ರಿ ಆಗಿ ಇನ್ನೊಂದು ಮುಸ್ಲಿಂ ಕಂಟ್ರಿಗೆ ಅಟ್ಯಾಕ್ ಮಾಡೋದು ನಾನಂತೂ ಅಂದರೆ ಅನ್ಕೊಂಡಿರಲ್ಲ ಅದು ಹೆಂಗೆ ಮಾಡಿಬಿಡ್ತಾರೆ ಅನ್ನೋ ಥರ ಒಂದಿದ್ದಿತ್ತು. ಆ ಟೈಮಲ್ಲಿ ನಮ್ಮಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಇರಾನ್ಗೆ. ಇನ್ಫ್ಯಾಕ್ಟ್ ಸ್ವಲ್ಪ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಸೌದಿಯವರೆಲ್ಲ ಮುಸ್ಲಿಮ್ಸೇ ಅಲ್ಲ, ಆ್ಯಕ್ಚುಲಿ ನಾವು ರಿಯಲ್ ಮುಸ್ಲಿಮ್ಸು ಅಂತ ಹೇಳೋವರೆಗೂ ಹೋದರು. ನಾನು ಹೇಳೋದೇನು ಅಂತಂದರೆ, ಅದೇ ಥರ ನಮ್ಮ ಕಂಟ್ರಿ ಒಳಗಡೆನೇ ಏನಾರು ಆಯಿತು ಅಂತಂದರೆ ಯಾಕೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಕೇಳೋಣ ಅಂತ ಇದ್ದೆ. ಬಟ್ ನೀವು ಆಲ್ರೆಡಿ ಅದಕ್ಕೆ ಆನ್ಸರ್ ಮಾಡಿದ್ರಿ. ಬಿಕಾಸ್ ನಮ್ಮಲ್ಲಿ ಆ ಥರ ಒಂದೇ ಟಿಪ್ ಆಫ್ ಪಾಯಿಂಟ್ ಇಲ್ಲ. ಈ ಕ್ವಶನ್ಗೆ ಆ್ಯಡ್ ಮಾಡ್ತೀನಿ ಸರ್, ಓಪನ್ ಆಗಿ ಮಾತಾಡೋಣ. ಆ ಟೈಮಲ್ಲಿ ಆದಾಗ ತುಂಬ ಟ್ರೋಲಿಂಗ್ ಆಯಿತು, ಮಾತಾಡಿದ್ರು. ಇರಾನಲ್ಲಿ ಹುಡುಗಿರು ಡ್ಯಾನ್ಸ್ ಮಾಡ್ತಿದ್ದಾರೆ, ಇಲ್ಲಿ ಬಂದು ಎಷ್ಟೋ ಜನ ನಾವು ನಮ್ಮ ಮಕ್ಕಳನ್ನಲ್ಲಿ ಕಳಿಸ್ತೀವಿ, ನಾವು ಆ್ಯಕ್ಚುಲಿ ಇರಾನಿಯನ್ಸು, ವಿ ಆರ್ ರೆಡಿ ಟು ಫೈಟ್ ಫಾರ್ ದೆಮ್ ಅಂತೆಲ್ಲ ಹೇಳಿದ್ರು. ಪಾಕಿಸ್ತಾನ ವಿಷಯದಲ್ಲೂ ತುಂಬ ಈ ಥರ ಬರುತ್ತೆ, ಏನಂದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ, ವಿಚ್ ಇಸ್ ಎನಿವೇಸ್ ಅವ್ರ ಇಂಡಿವಿಜುವಲ್ ಒಪಿನಿಯನ್ನು. ಇಲ್ಲ, ಇರಾನ್ ಇಸ್ ಓಕೆ, ಪಾಕಿಸ್ತಾನ ಹೇಳ್ಬಾರ್ದು. ಎಕ್ಸಾಕ್ಟ್ಲಿ, ಕಮಿಂಗ್ ಬ್ಯಾಕ್, ಅವ್ರ ಇಂಡಿವಿಜುವಲ್ ಒಪಿನಿಯನ್ ನಾನು ಚೇಂಜ್ ಮಾಡೋಕ್ಕಲ್ಲ. ಬಟ್ ನಾನು ಕೇಳ್ತಿರೋದು, ಒಂದು ದೇಶದಲ್ಲಿದ್ದು ಒಂದು ಎನಿಮಿ ಸ್ಟೇಟಿಗೆ ನೀವು ಹೆಂಗೆ ಈ ಥರ ಲಾಯಲ್ಟಿ ಕೊಡ್ತೀರಾ, ಅಥವಾ ಇನ್ನೊಂದು ಸ್ಟೇಟಿಗೆ ನೀವು ಲಾಯಲ್ಟಿ ಕೊಡೋದು ಇಸ್ ಇಟ್ ದ ರೈಟ್ ಥಿಂಗ್ ಟು ಡೂ? ಇದು ಇಟ್ಸ್ ಎ ವೆರಿ ಟ್ರಿಕಿ ಕ್ವಶನ್ ಇದು, ಆಯಿತಾ. ಇದನ್ನು ನಾವು ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಫಾರ್ ಮೀ ಆಲ್ವೇಸ್. ನಾನು ಹಿಂದೂಯಿಸಮ್ ಅಗೇನ್ಸ್ಟ್ ಇರ್ಬೋದು, ನಾನು ಬುದ್ಧಿಸಮಿಗೆ ಕನ್ವರ್ಟ್ ಆಗಿರ್ಬೋದು, ರೈಟ್. ಐ ಮೇ ಬಿ ಅಗೇನ್ಸ್ಟ್ ದ ಕಾಂಗ್ರೆಸ್ ಪಾರ್ಟಿ, ರೈಟ್. ಬಟ್ ಫಾರ್ ಮೀ ಇಂಡಿಯಾ ಕಮ್ಸ್ ಫಸ್ಟ್ ಅಂತ. ಎಕ್ಸಾಕ್ಟ್ಲಿ. ಆ್ಯಂಡ್ ಇಂಡಿಯಾ ಕಮ್ಸ್ ಲಾಸ್ಟ್. ಇಂಡಿಯಾ ಕಮ್ಸ್ ಫಸ್ಟ್. ನಾನು ಇಲ್ಲೇ ಹುಟ್ಟೋದು, ಇಲ್ಲೇ ಸಾಯೋದು. ಫಾರ್ ಮೀ ಎವ್ರಿಥಿಂಗ್ ಈಸ್ ಇಂಡಿಯಾ ಅಂತ ಒಂದು ಫೇಮಸ್ ಒಂದು ಇದು ಇದೆ ಅವ್ರದ್ದು ಕೋಟ್, ಐ ಆಮ್ ಫಸ್ಟ್, ಇಂಡಿಯಾ ಫಸ್ಟ್ ಅಂತ ಏನೋ ಒಂದು ಬರ್ತದೆ. ಅಂದರೆ ಲೈಕ್ ಫಾರ್ ಹಿಮ್ ಇಂಡಿಯಾ ವಾಸ್ ಎವ್ರಿಥಿಂಗ್ ಅಂತಂದ್ಬಿಟ್ಟು.
ನಾವು ವಿತೌಟ್ ಹ್ಯಾವಿಂಗ್ ದಟ್ ಇಟ್ಸ್ ಪ್ಯಾಟ್ರಿಯಟಿಸಮ್, ಹ್ಮ್ ನಾಟ್ ನ್ಯಾಷನಲಿಸಮ್. ನ್ಯಾಷನಲಿಸಮ್ ಆಸ್ ಅ ಸ್ಲೈಟ್ಲಿ ನೆಗೆಟಿವ್ ಇರ್ತದೆ. ಹ್ಮ್. ವಿ ಹ್ಯಾವ್ ಟು ಬಿ ಪ್ಯಾಟ್ರಿಯಾಟಿಕ್. ನಮ್ಮ ದೇಶ ಫಸ್ಟು ಅಂತಂದ್ಬಿಟ್ಟು, ದೇಶ ಇರೋದ್ರಿಂದಲೇ ನಾವಿರೋಂಥದ್ದು. ದೇಶ ಇರೋದ್ರಿಂದನೇ ಪಕ್ಷ, ದೇಶ ಇರೋದ್ರಿಂದನೇ ಧರ್ಮ. ಆ ದೇಶ ಸಾವರಿಂಟಿ ಧಕ್ಕೆ ಬಂತು ಅಂತಂದರೆ ಎನಿಬಡಿ ಕ್ಯಾನ್ ವೀಕನ್ ಅಸ್. ಆ ಒಂದು ಫೀಲಿಂಗ್ ಇರದಿದ್ದಕ್ಕೆ ನಮಗೆ ಬ್ರಿಟಿಷ್ ಅಂತಂದ್ರೆ ಲೈಕ್ ಟಿಲ್ ಬ್ರಿಟಿಷ್ ಎವ್ರಿ ಒನ್ ಕೇಮ್ ಅಂಡ್ ಕಾಂಕ್ವರ್ಡ್ ದಿಸ್ ಕಂಟ್ರಿ. ಕರೆಕ್ಟ್. ಅದಿರಲಿಲ್ಲ ನಮ್ಮಲ್ಲಿ. ಫ್ರೀಡಮ್ ಸ್ಟ್ರಗಲ್ ಆಯಿತು, ಆ ಒಂದು ನ್ಯಾಷನಲ್ ಕಾನ್ಷಿಯಸ್ನೆಸ್ ಅನ್ನೋದನ್ನು ಬಿಲ್ಡ್ ಮಾಡಿದರು. ರೈಟ್, ತುಂಬ ಈಸಿ ಅಲ್ಲ ಅದನ್ನು. ಇಟ್ ವಾಸ್ ಬಿಲ್ಟ್ ವಿತ್ ಲಾಟ್ಸ್ ಆಫ್ ಸ್ಯಾಕ್ರಿಫೈಸ್. ಕರೆಕ್ಟ್. ಸೊ ನಮ್ಮ ದೇಶದಲ್ಲಿರುವಂಥವ್ರು ಫಸ್ಟ್ ಲಾಯಲ್ಟಿ ಶುಡ್ ಬಿ ಟು ಅವರ್ ಕಂಟ್ರಿ. ಅದು ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಮಾಡಬೇಕು. ಬಟ್ ಬೇರೆ ಎಲ್ಲೋ ಆಗ್ತಾಯಿದೆ ಅಂತಂದಾಗ ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡೋದು ಐ ಥಿಂಕ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನಲ್ಲಿ ಬರ್ತದೆ. ಬಟ್ ಐ ಥಿಂಕ್ ಇಟ್ ಶುಡ್ ಬಿ ಒಂದು ಬೌಂಡ್ರಿ ಇರ್ತದೆ. ಹ್ಮ್. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಥವಾ ಹಿಂಗೆ ಮಾಡ್ಬೋದು, ಬಟ್ ಅದೇನಂತರ ಬೌಂಡ್ರಿ ಕ್ರಾಸ್ ಮಾಡಬಾರ್ದು. ನೀವು ಹೇಳಿದ್ರಲ್ಲ, ಮೇ ಬಿ ರಿಲಿಜಿಯಸ್ ಅಂತಲೂ ಕಾಣಿಸ್ಬಾರ್ದು, ಲಾಯಲ್ಟಿ ನಮಗಿಂತ ಜಾಸ್ತಿ ಅವರಿಗಿದೆ ಅನ್ನೋ ರೀತಿನಲ್ಲೂ ಅದಿರಬಾರ್ದು. ಕರೆಕ್ಟ್. ರೈಟ್. ರೈಟ್. ಅಥವಾ ಆ ದೇಶಕ್ಕೆ ಘೋಷಣೆ ಕೂಗೋಂಥದ್ದು ಇಲ್ಲಿ ಯಾರೋ ಮಾಡಿದ್ರು ವಿಧಾನಸೌಧದಲ್ಲಿ. ಕರೆಕ್ಟ್. ದಟ್ ಈಸ್ ಟೋಟಲಿ ರಾಂಗ್. ಅದು ಆ ಥರ ಮಾಡೋವಂಥದ್ದು. ಯಾಕಂತಂದರೆ ಈ ದೇಶ ನಮಗೆಲ್ಲ ಕೊಟ್ಟಿರ್ತದೆ. ದ ವೆರಿ ಲೈಫ್ ಐ ಹ್ಯಾವ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಸೆಕ್ಯೂರಿಟಿ ಐ ಗಾಟ್, ಕರೆಕ್ಟ್. ದ ಫ್ರೀಡಮ್ ಐ ಹ್ಯಾವ್ ಗಾಟ್. ರೈಟ್. ದ ಏರು, ಲ್ಯಾಂಡು, ಫುಡ್ಡು ಎಲ್ಲ ಇದೆಯಲ್ಲ ಈ ದೇಶದ್ದು. ಸೊ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಅಲ್ಲ, ಯಾಕೆಂದ್ರೆ ಅಂದ್ರೆ ಒಂದು ವಿಡಿಯೋಲಿತ್ತು, ಏನು ಅಂತಂದ್ರೆ ಪ್ಯಾಲೆಸ್ಟೀನ್ ಬಗ್ಗೆ ಕೇಳ್ತಾರೆ. ಪ್ಯಾಲೆಸ್ಟೀನ್ ಏನಕ್ಕೆ ನೀವು ಪ್ಯಾಲೆಸ್ಟೀನ್ ಸಪೋರ್ಟ್ ಮಾಡ್ತೀರಿ ಅಂದಾಗ, ಅಲ್ಲ ಜನ ಸಾಯ್ತಾ ಇದಾರೆ, ಹ್ಯುಮ್ಯಾನಿಟಿ ಇಲ್ಲ, ಅದು ಇದು ಅಂತ ಹೇಳ್ತಾರೆ. ಅದೇ ಸೇಮ್ ಪರ್ಸನ್ಗೆ ಇನ್ನೊಂದು ಕ್ವಶನ್ ಕೇಳಿದ್ರು, ಬಾಂಗ್ಲಾದೇಶ್ ಹಿಂದೂಗಳ ಬಗ್ಗೆ, ಹಿಂದೂಗಳ ಮೇಲೆ ಇದು ಮಾಡಿ ಅಟ್ಯಾಕ್ Lynch ಮಾಡ್ತಿದ್ದಾರೆ, ಮಾಡಿದ್ರಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತಿದ್ರೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಂದ್ರೆ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಅಂತ ಹೇಳಿದ್ರು. ಸೊ ಈ ಸೆಲೆಕ್ಟಿವ್ ಅಂದ್ರೆ ನಾಟ್ ಅಗೇನ್ಸ್ಟ್ ಎನಿ ರಿಲಿಜಿಯನ್, ಅಫ್ಕೋರ್ಸ್ ಅಂದ್ರೆ ಹಂಗ್ ಬಂದ್ಬಿಡುತ್ತೆ, ಬಿಕಾಸ್ ಎಕ್ಸಾಂಪಲ್ ಅಷ್ಟೇ. ನಾಳೆ ದಿನ ಒಬ್ಬ ಈಗ ಇಂಡಿಯನ್ಸಿಗೆ, ಈಗ ಇರಾನಲ್ಲಿ, ಇಸ್ರೇಲಲ್ಲಿ ಇಂಡಿಯನ್ಸಿಗೆ ಏನಾದರೂ ಆಗ್ತದೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜಿಯನ್. ಯು ಎಲ್ಲಿ ಒಂದ್ 4 ಜನ ಇಂಡಿಯನ್ಸ್ ವಾರ್ ಇಂದ ಹೋದ್ರು. ಅದಕ್ಕೆ ನಾವು ಅದಕ್ಕೆ ನಾವು ನಾವು ಬಂದು ಹೊರಗೆ ಹೋರಾಟ ಮಾಡೋಣ, ನಮ್ brothers express ಮಾಡೋಣ, ತೀರ್ಕೊಂಡ್ರು ನಮ್ ಅಂತ. ಇದು ಮಾಡೋಣ ಅಂತಂದ್ಬಿಟ್ಟು. ರೈಟ್. ಬಟ್ ಯು ಕ್ಯಾನ್ ಎಂಪತಿ ನೀವು ಮಾಡ್ಬೋದು. ಕರೆಕ್ಟ್. ಈ ಬೇರೆ ದೇಶದಲ್ಲಿ ಮನುಷ್ಯರು ಸಾಯ್ತಾ ಇದ್ದಾರೆ ಅಂತಂದು ಒಂದು ಎಂಪತಿ ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ದಟ್ ಶುಡ್ ನಾಟ್ ಬಿ ಬಿಕಾಸ್ ಆಫ್ ಲಾಯಲ್ಟಿ ಟು ಸರ್ಟನ್ ರಿಲಿಜಿಯನ್. ಸಮಥಿಂಗ್ ಎಲ್ಸ್. ಆಯಿತಾ? ಲಾಯಲ್ಟಿ ಅಲ್ಟಿಮೇಟ್ಲಿ ಶುಡ್ ಬಿ ಟು ದ ಕಂಟ್ರಿ ಕಮ್ಸ್ ಫಸ್ಟ್. ಕರೆಕ್ಟ್. ಅದಾದಮೇಲೆ ರಿಲಿಜಿಯನ್ನು, ಅದಾದಮೇಲೆ ಇನ್ನು ಉಳಿದವೆಲ್ಲ ಬರ್ತವೆ. ದೇಶ ಅನ್ನೋದನ್ನ ಮೊದಲಿಡ್ಬೇಕು ನಾವು. ಅದೇ, ಈಗ ನಾಳೆ ನಾನು ನನ್ನ ಕಂಟ್ರಿಗೆ ಬೈಬೋದು ಅಂತ ಅಂದ್ರೆ, ಈಗ ಏನೋ ಸರಿ ಇಲ್ಲ, ನಾಳೆ ಏನೋ ನಾನು ಬರೋ ರೋಡ್ ಸರಿ ಇಲ್ಲ, ನೀವು ಹೇಳ್ದಂಗೆ ಮೋರಿ ಸರಿ ಇಲ್ಲ ಅಂದ್ರೆ ಬೈಬೋದು, ಏನಪ್ಪಾ ಇದು ನಮ್ಮ ಕಂಟ್ರಿಲಿ ಸರಿ ಇಲ್ಲ ಅಂದ್ರೆ ಬೈಬೋದು. ಬಟ್ ಯಾರೇ ನಾಳೆ ದಿನ ನಮ್ಮ ಕಂಟ್ರಿಗೆ ಬೈದಾಗ, ಅವ್ರು ನಮ್ಮ ಕಂಟ್ರಿಗೆ ಧಕ್ಕೆ ತಗೊಂಬಂದಾಗ, ವಿ ಶುಡ್ ಡಿಫೆಂಡ್. ನಿಂದೇನೇ ನೀನು ನೋಡ್ಕೊ, ನಮ್ದು ನಮ್ಮ ಕಂಟ್ರಿ ನಾವು ನೋಡ್ಕೊಂತೀವಿ ಅಂತ, ಹೌದು. ಅದಾಗಬೇಕು. ಸರ್, ಆಮೇಲೆ ಇನ್ನೊಂದು ಪೆಟ್ರೋಲ್ ಬಗ್ಗೆ ಮಾತಾಡ್ತಿದ್ವಿ. ಆಮೇಲೆ ಸೊ ಈ ಎಲೆಕ್ಷನ್ಗೋಸ್ಕರ ಪೆಟ್ರೋಲ್ ಪ್ರೈಸಸ್ ಇನ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ? ಬಿಕಾಸ್ ಮಾಡಿದ್ದಾರೆ, ಬಟ್ ಆ ಲೆವೆಲ್ ಮಾಡಿಲ್ಲ. ಅಲ್ಲ, ನಾವು ಪಾಕಿಸ್ತಾನ ನೋಡಿದ್ರೆ ಡಬಲ್ ಆಗ್ಬಿಡಿದೆ, 250 ಚೇಂಜ್ ಹೊಟ್ಟೋಗಿದೆ. ನಮ್ದಲ್ಲಿ 107, 108 ಇರುತ್ತೆ. 5 ಎಲೆಕ್ಷನ್ ಏನೋ ನಮ್ದು ವೆಲ್ಫೇರಿಸ್ಟ್ ಸ್ಟೇಟ್ ನಮ್ದು ಇಂಡಿಯಾ ಇದೆಯಲ್ಲ. ನಾನು ಆಗ್ಲೇ ಒಂದು ಆನ್ಸರ್ ಹೇಳಿದ್ನಲ್ಲ, ನಮ್ಮ ಇಂಟ್ರೆಸ್ಟ್ ಆಫ್ ದ ಪೀಪಲ್ ಕಮ್ ಫಸ್ಟ್ ನಮಗೆ. ಓಕೆ. ಅದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಯೂನಿಯನ್ ಗೌರ್ಮೆಂಟ್. ಆಮೇಲೆ ಈ ಪೆಟ್ರೋಲು ಡೀಸೆಲ್ ಅಂತಂದ್ರೆ 2 ಗೌರ್ಮೆಂಟ್ ಸೇರ್ಕೊಂಡು ಟ್ಯಾಕ್ಸ್ ಆಗ್ತವೆ. ಕರೆಕ್ಟ್. ಅದು 40 ರೂಪಾಯಿ ಬೇಸ್ ಪ್ರೈಸ್ ಇದ್ರೆ 100 ರೂಪಾಯಿ ಆಗೋದು, ಬಿಕಾಸ್ ಇಬ್ಬರು ಸೇರ್ಕೊಂಡು ವೇರಿಯಸ್ ಲೆವೀಸ್, ಸೆಂಟ್ರಲ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಂತನೋ, ರೋಡ್ ಡೆವಲಪ್ಮೆಂಟ್ ಅಂತನೋ ಹಾಕ್ತಾರೆ. ಆಮೇಲೆ ಅದ್ರ ಮೇಲೆ ಜಿ ಎಸ್ ಟಿ ಬರಲ್ಲ, ಇನ್ನೊಂದೇನೋ ಟ್ಯಾಕ್ಸ್ ಹಾಕ್ತಾರೆ, ಇದು ಡ್ಯೂಟಿ ಹಾಕ್ತಾರೆ. ರೈಟ್. ಸ್ಪೆಷಲ್ ಡ್ಯೂಟಿ ಅಂತ ಎಲ್ಲ ಹಾಕ್ತಾರೆ. ಆಮೇಲೆ ಬೇಸಿಕ್ ಡ್ಯೂಟಿ ಅಂತಂದೆಲ್ಲ ಇರ್ತದೆ. ಸ್ಟೇಟ್ಗಳು ಅಂತ ಬಂದಾಗ ಅವ್ರದ್ದು ಏನಂತ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ನೀವೆಲ್ಲ ಹಾಕ್ತಾ ಹೋಗ್ತಾರೆ. ಯಾಕೆ ಜಾಸ್ತಿ ಮಾಡಿಲ್ಲ ಅಂತಂದರೆ, ಅಫ್ಕೋರ್ಸ್ ನಮ್ಮ ಅದು ಇಟ್ ಆಸ್ ಎ ಕ್ಯಾಸ್ಕೇಡಿಂಗ್ ಇಂಪ್ಯಾಕ್ಟ್. ಅಲ್ಲಿ ಎಲೆಕ್ಷನ್ ಅದು ಖಂಡಿತ ಇದ್ದೇ ಇರುತ್ತೆ. ನಮ್ಮ ದೇಶದಲ್ಲಿ ಪಾಲಿಟಿಕ್ಸ್ ಈಸ್ ಇನ್ಗ್ರೈನ್ಡ್, ಅಂದರೆ ಪಾಲಿಟಿಕ್ಸ್ ಈಸ್ ಟೈ ಟು ಎವ್ರಿಥಿಂಗ್. ಅದು ಏನೇ ಡಿಸಿಷನ್ ಆದರೂ ಅದು ನಾನ್ ನೆಗೋಷಿಯಬಲ್ ಅನ್ನಂಗೆ ಆಗೋಗಿದೆ ಅದು. ಬಟ್ ಇನ್ ಅಡಿಷನ್ ಟು ದಟ್, ನಾವು ಆಬ್ಜೆಕ್ಟಿವ್ ಆಗಿ ಹೇಳ್ಬೇಕಂದ್ರೆ, ಇನ್ ಅಡಿಷನ್ ಟು ದಟ್ ಇಲ್ಲಿ ಜಾಸ್ತಿ ಮಾಡಿದ್ರೆ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ. ರೈಟ್. ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಆಮೇಲೆ ಪ್ರೈಸ್ ಆಫ್ ಗೂಡ್ಸ್ ಇರ್ಬೋದು, ಫುಡ್ ಇರ್ಬೋದು. ರೈಟ್. ಈ ಎಲ್ಲದೂ ಜಾಸ್ತಿ ಆಗ್ತಾ ಹೋಗ್ತದೆ. ನೀವು 2,000 ರೂಪಾಯಿ ಕೊಟ್ಬಿಟ್ಟು ಬಡವರಿಗೆ 2,000 ರೂಪಾಯಿದಲ್ಲಿ ಜೀವನ ನಡೆಸಿ ಅಂತ ಹೇಳ್ತೀರಿ. ರೈಟ್. ಈಗ ನಾವಿಲ್ಲಿ
ಪೆಟ್ರೋಲು ಡೀಸೆಲ್ನ ಇವೆಲ್ಲ ಜಾಸ್ತಿ ಮಾಡ್ಕೊಂಬಿಟ್ರೆ ಅವರು ಟೂ ವೀಲರ್ ಇಲ್ಲದೆ ಇರ್ಬೋದು ಅವರಿಗೆ, ಬಟ್ ಅವ್ರು ತಗೊಳ್ಳೋವಂಥ ಫುಡ್ ಐಟಮ್ಸು ಅದೆಲ್ಲ ಕಾಸ್ಟ್ಲಿ ಈಗ ಒಂದು ಯಾವುದೋ ಒಂದು ದೊಡ್ಡ ಟ್ರಕ್ಕು ನಮ್ಮ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ಇಲ್ಲಿ ತರಬೇಕು ಅಂತಂದರೆ ಅವ್ರು ಡೀಸೆಲ್ ಜಾಸ್ತಿ ಮಾಡಿದರೆ ಅವ್ರು ಏನು ಮಾಡ್ತಾರೆ, ಆಟೋಮೆಟಿಕಲಿ ಪ್ರೈಸಸ್ ಜಾಸ್ತಿ ಮಾಡಲೇಬೇಕು. ಅದು ಇಲ್ಲಿಂದ ಅಲ್ಲೂ ಸೇಲ್ ಆಗ್ಬೇಕಂತಂದರೆ ಅದು ಹಾಗೆ ಆಗುತ್ತಲ್ವಾ. ಹ್ಮ್. ಸೊ ಐ ಥಿಂಕ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕನ್ಸಿಡ್ರೇಷನ್ಸ್. ಒಂದು ಆಬ್ವಿಯಸ್ಲಿ ಪೊಲಿಟಿಕಲ್ ಕನ್ಸಿಡ್ರೇಷನ್ ಇರುತ್ತೆ, ಯಾಕಂದರೆ ವೆರಿ ಸೆನ್ಸಿಟಿವ್ ನಮ್ಮ ದೇಶದಲ್ಲಿ. ಇಟ್ ಇಂಪ್ಯಾಕ್ಟ್ಸ್ ಎವ್ರಿ ಕರೆಕ್ಟ್. ಒನ್. ಹಂಗಾಗಿ 2 ರೀಸನ್ ಇದೆ ಅಂತ ನನ್ನ ಅನಿಸಿಕೆ. ವಾರ್ ಬರೀ 3 ಕಂಟ್ರಿ ಮಧ್ಯೆ ಆಗ್ತಿರ್ಬೋದು, ಬಟ್ ಹೇಗೆ ಗ್ಲೋಬಲ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಈ ಎಪಿಸೋಡಲ್ಲಿ ಮಾತಾಡಿದ್ವಿ. ಹಾಗೆ ಹೋಗ್ತಾ ಹೋಗ್ತಾ ಸಬ್ಸ್ಕ್ರೈಬ್ ಕೂಡ ಮಾಡೋಗಿ, ಹೀಗೆ ನಮಗೆ ಫ್ಯೂಯಲ್ ಮಾಡ್ತಾ ಇರಿ. ಥ್ಯಾಂಕ್ ಯು.